ಗ್ಲೋಬಲ್ ಕನ್ನಡಿಗರೇ. ನಟನೆಯ ಮೋಹ ಬಿಟ್ಟು ವ್ಲಾಗಿಂಗ್. ಚಿತ್ರರಂಗದಲ್ಲಿ ಮುಂದೆ ಬರೋದು ಅಷ್ಟು ಸುಲಭದ ಮಾತಲ್ಲ. ನಾವು ನೆಪೋ ಕಿಡ್ಸ್ ಅಲ್ಲ. ಅತಿ ಶೀತ ಪ್ರದೇಶಕ್ಕೆ ಹೋಗಿದ್ದೀರಿ ನೀವು, ಇದೆ ಎಕ್ಸ್ಪೀರಿಯನ್ಸ್. ನಿಮ್ ಗಾಡಿ ಕೆಟ್ಟೋದ್ರೆ ಸಾಯ್ಬೋದು, ನಿಮ್ ಬಟ್ಟೆಲಿ ತೂತಿದೆ ಅಂದ್ರೆ ಸಾಯ್ಬೋದು. ನೀವು ಅಲ್ಲಿ ಗಣ್ಣಿದೆ ಅಂತ ನಾ ಹೇಳಿದೆ, ನಮ್ಮ ಬೆಂಗಳೂರಲ್ಲಿ ಗುಂಡಿಗಳಿದೆ, ನೀವು ಬೆಂಗಳೂರಲ್ಲೇ ಸಾಯ್ಬೋದು. ಜನ್ಜಿ ಎರಾನ ಹೆಂಗೆ ನೀವು? ನಮ್ಮ ದೇಶದ ನೆಲ ಜಲ ಸಿರಿ ಸಂಪತ್ತು ಲೂಟಿಗೆ ಬಡವ್ರ ಮಕ್ಕಳು ಬದುಕಲೇಬೇಕು. ಎಲ್ಲಿ ಬದುಕ್ತಾ ಇದಾರೆ ಬಡವ್ರ ಮಕ್ಕಳು? ನನ್ನ ಕಾರ್ ಪಟ್ ಅಂತ ಹಿಂಗೆ ಹೋಯ್ತು, ಬ್ಲಾಸ್ಟ್ ನನ್ನ ಟೈರು. ಯಾರಿದಕ್ಕೆ ಹೊಣೆ? ನಾನು ರೋಡ್ ಟ್ಯಾಕ್ಸ್ ಕಟ್ತಾ ಯುದ್ಧ ಪೀಡಿತ ಯುಕ್ರೇನ್ಗೆ ಹೋದಂತಹ ಮೊಟ್ಟ ಮೊದಲ ಕನ್ನಡಿಗ. ಧಬಾ 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 ಬಾಂಬು. ಆಗಿನ ಕಾಲದಲ್ಲಿ ಭೂಮಿ ಕೆಳಗಡೆ 100 ಮೀಟರ್ ಕೆಳಗಡೆ ಎಲ್ಲ ಭಾರತದ ವ್ಯವಸ್ಥೆ ಮತ್ತು ಒಂದು 100 ವರ್ಷ ಮುಂದೆ ಇರೋಲ್ಲ. ಕರ್ನಾಟಕ 7 ಕೋಟಿ ಆಯ್ತು, ಬೆಂಗಳೂರು 1 ಕೋಟಿ. 1 ಕೋಟಿನಾರು ಮೇಂಟೈನ್ ಮಾಡಿ ತೋರಿಸಿ. ಈ ನೇಪಾಳಲ್ಲೂ ಅದೇ ಆಗಿದ್ದಲ್ವಾ? ಒಬ್ಬೊಬ್ರು ಒಳ್ಳೆ ಕಟ್ ಮಸ್ತಾಗಿರ್ತಾರೆ, ಸೌಂಡ್ ಬರುತ್ತೆ ಅಂತ. ಆದ್ರೆ ಮೊಟ್ಟ ಮೊದಲ ಮನುಷ್ಯನ ಕಳೆಬರ ಅದು ಹೆಣ್ಣಿಂದು ಅಂತ. ನೀನ್ ಮಂಗಳೂರು, ನಾ ಬೆಂಗಳೂರು, ನೀನ್ ಕೋರ್ಮಂಗ್ಲ, ಸರಿ ಇಲ್ಲ, ಎಲ್ಲ ಸರಿ ಇಲ್ಲ, ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ. ನೀವೆಲ್ಲ ಇಂಡಿಯನ್ಸು, ಕಳ್ಳನ ಮಕ್ಕಳು, ಕಳ್ಳರು ಹುಟ್ಟಿರೋ ಹಸಿ ಮಾಂಸನೂ ತಿಂದೀನಿ. ಇಲ್ಲ ಸಾಯ್ಬೇಕು, ಇಲ್ಲ ತಿನ್ಬೇಕು. ಇವತ್ತು ಅರ್ಥ ಆಗ್ತಾ ಇದೆ ನಮ್ಮಪ್ಪ ಯಾಕೆ ನನಗೆ ಕೊಡಿಸ್ಲಿಲ್ಲ ಅಂದ್ರೆ ಅವ್ನು ನ್ಯಾಯವಾಗಿ ದುಡ್ದವರು. ಅನ್ಯಾಯ ದುಡ್ಡಲ್ಲಿ ಯಾರು ಬೇಕು? ಜೀವನನೇ ಒಂಥರ ಮಧುರ ಸಂಗೀತ, ಇರಲೇಬೇಕು ತಾನೇ ಇಲ್ಲೂ ಏರಿಳಿತ. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಇಡೀ ಪ್ರಪಂಚ ಸುತ್ತಬೇಕು ಅನ್ನೋದು ಬಹಳಷ್ಟು ಜನರ ಆಸೆ ಇರುತ್ತೆ. ದೇಶ ಸುತ್ತು ಕೋಶ ಓದು ಅಂತ ಕೂಡ ಹೇಳ್ತಾರೆ. ಆದರೆ ಎಲ್ಲರ ಪಾಲಿಗೆ ಇದು ಸಾಧ್ಯ ಆಗೋದಿಲ್ಲ. ದಿನ ಬೆಳಗಾದರೆ ಕೆಲಸಕ್ಕೆ ಹೋಗಬೇಕು, 8 ಗಂಟೆ 10 ಗಂಟೆಗಳ ಡ್ಯೂಟಿ ಕಂಪ್ಲೀಟ್ ಮಾಡಬೇಕು, ವಾಪಸ್ ಮನೆಗೆ ಬರಬೇಕು. ಆದರೆ ಈ ಎಲ್ಲ ಕಟ್ಟಲೆಗಳನ್ನು ಮೀರಿ ಹಲವಾರು ಜನ ವಿದೇಶಗಳನ್ನು ಸುತ್ತಿ ಅಲ್ಲಿನ ಜ್ಞಾನ ಸಂಪಾದನೆ ಮೂಲಕ ನಮ್ಮ ದೇಶದ ಜನರಿಗೂ ಆ ಜ್ಞಾನ ಕೊಡ್ತಾ ಇದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ, ಗ್ಲೋಬಲ್ ಕನ್ನಡಿಗ ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿದ್ದಾರೆ. ಮಹಾಬಲರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಭಾವನವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಬಹಳ ಖುಷಿದೆ ಇವತ್ತು ನಿಮ್ಮ ಸ್ಟುಡಿಯೋಗೆ ಬಂದಿರೋದು. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬಂದಿದ್ದೀರಿ. ಹೌದು, ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ನಾನು ನಿಮ್ಮ ವ್ಲಾಗ್ ನೋಡ್ತಾ ಇದ್ದೆ. ಅತೀ ಶೀತ ಪ್ರದೇಶದಿಂದ ಅತೀ ಉಷ್ಣ ಪ್ರದೇಶಕ್ಕೂ ಹೋಗಿದ್ದೀರಿ ನೀವು. ಹೌದು. ನಿಮ್ಮ ಆ ವಿಜುವಲ್ನ, ನಿಮ್ಮ ಆಗಿನ ಸನ್ನಿವೇಶ ನೋಡ್ತಾ ಇದ್ರೆ ಭಯ ಆಗತ್ತೆ. ಅಂದರೆ ನಾರ್ಮಲ್ ಆಗಿ ವಾಪಸ್ ಬರ್ತಾರೋ ಇವರೋ ಇಲ್ವೋ ಅನ್ನೋ ರೀತಿ ಭಯ ಹುಟ್ಟಿಸುವಂಥ ಪ್ರದೇಶಗಳು ಸೇರಿದ ಹಾಗೆ. ಇತ್ತೀಚೆಗೆ ನೇಪಾಳಕ್ಕೂ ಹೋಗಿದ್ದೀರಿ, ಅಲ್ಲಿನ ಸನ್ನಿವೇಶಗಳನ್ನು ತಿಳ್ಕೊಂಡು ಬಂದಿದ್ದೀರಿ. ಸುಮಾರು ಒಂದು 60-65 ದೇಶ ಆಗಿದೆ ಇಲ್ಲಿವರೆಗೆ. 50 ದೇಶ ಆಗಿರ್ಬೋದು. 50 ದೇಶ. ಇತ್ತೀಚೆಗೆ ಲೆಕ್ಕ ಹಾಕೋದು ಬಿಟ್ಬಿಟ್ಟಿದ್ದೀನಿ, ಯಾಕಂದ್ರೆ ಅಷ್ಟು ಫಾಸ್ಟಾಗಿ ನಡೀತದೆ. ಮುಂದಿನ ದೇಶ ಅಂತ ಹಿಂದಿನ ದೇಶದ ಎಣ್ಸಕ್ಕೆ ಟೈಮ್ ಸಿಗ್ತಾ ಇಲ್ಲ. ಬಟ್ ಆಲ್ಮೋಸ್ಟ್ ಒಂದು 50 ದೇಶ ದಾಟಿದ್ದೀನಿ. 50 ದೇಶ ಆಗಿದೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಜೀವನ ಬದಲಾಯಿಸುವಂತಹ ಅನುಭವ, ಒಂದು ವ್ಯಕ್ತಿತ್ವವನ್ನೇ ಬದಲಾಯಿಸುವಂಥ ಅನುಭವ. ಒಬ್ಬ ನಟರಾಗಿದ್ರಿ ನೀವು. ನಟನೆಯ ಮೋಹ ಬಿಟ್ಟು ವ್ಲಾಗಿಂಗ್, ದೇಶಗಳನ್ನು ಸುತ್ತೋದಕ್ಕೆ ಹೊರಟ್ರಿ. ಬಹಳಷ್ಟು ಜನರಿಗೆ ಆಸೆ ಇರುತ್ತೆ ದೇಶಗಳನ್ನು ನೋಡಬೇಕು ಅಂತ. ಆದರೆ ಡೆಫಿನೆಟ್ಲಿ ಒಂದಂತೂ ಹೌದು, ಬೇರೆ ದೇಶಗಳನ್ನು ಭೇಟಿಯಾಗೋದ್ರಿಂದ, ಅಲ್ಲಿನ ಕಲ್ಚರನ್ನು ತಿಳ್ಕೊಳ್ಳೋದ್ರಿಂದ ಜ್ಞಾನವೃದ್ಧಿಯ ಜೊತೆಗೆ ನಾವು ನೋಡೋ ಪರ್ಸೆಪ್ಷನ್ ಕೂಡ ಬದಲಾಗುತ್ತೆ, ಜೀವನ ನೋಡೋ ದೃಷ್ಟಿಕೋನ ಕೂಡ ಬದಲಾಗ್ತಾ ಹೋಗುತ್ತೆ. ಬಹಳಷ್ಟು ಜನರಿಗೆ ಆಸೆ ಇದ್ದರೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮಂಥ ವ್ಲಾಗರ್ಸ್ನಿಂದ ಅದೊಂದು ಅದೃಷ್ಟ ಏನಂದರೆ, ಬೇರೆ ಬೇರೆ ದೇಶಗಳು, ಅಲ್ಲಿನ ಸನ್ನಿವೇಶಗಳು, ಅಲ್ಲಿನ ಸಂಸ್ಕೃತಿ ಎಲ್ಲನೂ ನಮ್ಮ ದೇಶದ ಜನರಿಗೆ ಅದರ ಪರಿಚಯ ಆಗ್ತಾ ಇರುತ್ತೆ. ಸೊ ನಟನೆಯಿಂದ ವ್ಲಾಗಿಂಗ್ ಏನು ಪ್ರೇರೇಪಣೆ ಆಯಿತು ನಿಮಗೆ? ಕೋವಿಡ್ ಆಗ್ಬೋದು, ಗೆಳೆಯನ ಸಾವಾಗ್ಬೋದು, ನಮ್ಮ ಸಂಚಾರಿ ವಿಜಯ್ ನನ್ನ ಕ್ಲೋಸ್ ಸ್ನೇಹಿತರು ಅವರು ತೀರ್ಕೊಂಡಾಗ, ಹಾಗೆ ಕೋವಿಡ್ ಸಮಯ, ನಟರಿಗೆ ಕೆಲಸ ಇರಲಿಲ್ಲ ಅಥವಾ ಸಿನಿಮಾ ಇಂಡಸ್ಟ್ರಿನೇ ಆಲ್ಮೋಸ್ಟ್ ಮಲ್ಕೊಂಬಿಟ್ಟಿತ್ತು. ಆ ಸಮಯದಲ್ಲಿ ಯೋಚನೆ ಮಾಡ್ತಾಯಿದ್ವಿ, ಈಗ ಕ್ರಿಯೇಟಿವ್ ಆಗಿರೋರಿಗೆ ಸಡನ್ನಾಗಿ ಕೂಡಾಕ್ದಂಗೆ ಜೀವನ ಆದಾಗ ಎಷ್ಟು ತುಂಬ ಕಷ್ಟ ಆಗುತ್ತೆ, ಹಾರೋ ಹಕ್ಕಿನ ಪಂಜರದಲ್ಲಿ ಹಾಕ್ದಂಗೆ. ಆ ರೀತಿ ಬದುಕಬೇಕಾದ್ರೆ ಯೋಚನೆ ಬಂತು, ನನ್ನ ಸಿನಿಮಾ ಸ್ಕಿಲ್ಸ್ನ ಹೆಂಗೆ ಯೂಸ್ ಮಾಡ್ಕೋಬೋದು, ಹೇಗೆ ಈ ಪಂಜರದಿಂದ ಆಚೆ ಹೋಗಿ ಮುಕ್ತನಾಗ್ಬೋದು ಅಂತ. ಆಗ ಒಂದು ತಲೆ ಹೊಡೆದಿದ್ದ ಐಡಿಯಾ ಗ್ಲೋಬಲ್ ಕನ್ನಡಿಗ ಅನ್ನೋ ಒಂದು ಥಾಟ್. ಇದ್ರ ಮುಂಚೆ ಕೂಡ ನಂದು ಯೂಟ್ಯೂಬ್ ವಾಹಿನಿ ಇತ್ತು. ಬಟ್ ಅದ್ರ ಮೂಲಕ ಸಣ್ಣ ಪುಟ್ಟ ವಿಷಯಗಳು, ನಮ್ಮ ಮನೆ ಅಡುಗೆ, ನಾನು ಓಡಾಡ್ತಾ ಇದ್ದಂತಹ ಜಾಗಗಳು, ಇದನ್ನು ತೋರಿಸ್ತಾ ಇದ್ದೆ ಹೊರತು ಒಂದು ಸೀರಿಯಸ್ ಜಿಯೋಪೊಲಿಟಿಕಲ್ ಸಿಚುವೇಶನ್ಗೆ ಯಾವತ್ತೂ ಹೋಗಿರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ರಷ್ಯಾ ದೇಶಕ್ಕೆ ಕಾಲಿಟ್ಟೆ. ಅಲ್ಲಿಂದ ಶುರುವಾಯಿತು. ಕೋವಿಡ್ ಸಮಯದಲ್ಲಿ ರಷ್ಯಾ ಮಾತ್ರ ಭಾರತ ದೇಶದ ಪಾಸ್ಪೋರ್ಟ್ಗಳಿಗೆ ತೆರೆದ ಹೃದಯದಿಂದ ವೆಲ್ಕಮ್ ಮಾಡ್ತಾಯಿದ್ರು. ಆ ದೇಶಕ್ಕೆ ಹೋಗಿ ಅಲ್ಲಿಂದ ಉಜ್ಬೇಕಿಸ್ತಾನಕ್ಕೆ ಹೋದೆ, ಅದಾದಮೇಲೆ ಸರ್ಬಿಯಾಗೆ ಹೋದೆ. ಒಟ್ಟು 100 ದಿವಸಗಳ ಕಾಲ ನನ್ನ ಮೊಟ್ಟ ಮೊದಲನೇ ಸೋಲೋ ಪ್ರವಾಸ 100 ದಿವಸ ಆಯಿತು. 100 ದಿನ
ಯಾಕೆಂದರೆ ವಾಪಸ್ ಬಂದರೆ ಮತ್ತೆ ಇಲ್ಲಿ ಕೋವಿಡ್ ಸಮಯದಲ್ಲಿ ಮನೇಲಿ ಕೂರಬೇಕಿತ್ತು, ಅದು ಲಾಕ್ಡೌನು, ಅಲ್ಲಿ ಹೋಗ್ಬೇಡ ಮಾಸ್ಕ್ ಹಾಕು ಅಂತ. ಅಲ್ಲಿ ಯಾವ ಮಾಸ್ಕು ಇರಲಿಲ್ಲ, ಅಲ್ಲಿ ಯಾವ ರೂಲ್ಸು ಇರಲಿಲ್ಲ, ಆರಾಮಾಗಿದ್ದೆ ಒಂದು 3 ದಿವಸ ಬಿಟ್ಟು ಸಾಕಾಯಿತು, ಜೇಬಲ್ಲಿ ದುಡ್ಡು ಖಾಲಿ ಆಯಿತು, ಅದಕ್ಕೆ ವಾಪಸ್ ಬಂದೆ. ಆಗಿನ್ನೂ ಚಾನಲ್ ಶುರುವಾಗಿರಲಿಲ್ಲ. ಓಕೆ, ಬಂದ್ಬಿಟ್ಟು ಅದಾದಮೇಲೆ ಒಂದು 6-7 ತಿಂಗಳಾದಮೇಲೆ ಚಾನಲ್ ಶುರು ಮಾಡಿದ್ದು. ಕೋವಿಡ್ ಸನ್ನಿವೇಶದಲ್ಲಿ ನೀವು ಶುರು ಮಾಡಿದ್ರಿ. ಭಾರತದಲ್ಲಿದ್ದ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಮಾಧ್ಯಮದವರಾಗಿ ಒಂದು ಸ್ವಲ್ಪ ಓಡಾಡೋದಕ್ಕೆ ಅವಕಾಶ ಇತ್ತು ಅನ್ನೋದು ಬಿಟ್ಟರೆ ಯಾರೂ ಮನೆಯಿಂದ ಆಚೆ ಕಾಲಿಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಒಂದು ರೀತಿ ಸ್ತಬ್ಧ ಆಗೋಗಿತ್ತು. 2 ವರ್ಷಗಳು ಅಂದ್ಕೊಳ್ಳಿ, ವ್ಯಾಪಾರ ಮಾಡಿದವರು ಕೈ ಸುಟ್ಕೊಂಡ್ರು, ಬಹಳಷ್ಟು ಜನ ತಮ್ಮ ಉದ್ಯಮ ಕಳ್ಕೊಂಡ್ರು, ಕೆಲಸ ಕಳ್ಕೊಂಡ್ರು. ಆದರೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಅವಕಾಶಗಳು ಹುಟ್ಕೊಳ್ಳೋದಕ್ಕೆ ಶುರುವಾಯಿತು ಸೋಷಿಯಲ್ ಮೀಡಿಯಾ ಥ್ರೂ. ಅದರಲ್ಲಿ ವ್ಲಾಗಿಂಗ್ ಕೂಡ ಒಂದು. ಸೊ ಹೆಂಗಿತ್ತು ಆ ಸನ್ನಿವೇಶ? ವ್ಲಾಗಿಂಗ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಅಂದರೆ, ರಷ್ಯಾಗೆ ಇವಾಗ ಎಂಟರ್ ಆಗಬೇಕು ಅಂತ ಹೇಳಿದ್ರೆ ಪ್ರಿಪರೇಷನ್ಸ್ ಅಂತೂ ಬೇಕು. ಏಕದಮ್ ಒಂದು ಕಡೆ ಹೋಗಿ 100 ದಿನ ಉಳಿದು ಬಿಡೋದು ಅಂದರೆ ಅದು ಸಾಮಾನ್ಯದ ಮಾತಲ್ಲ. ಏನಂದರೆ ಈಗ 15 ವರ್ಷ ನಾವು ಚಿತ್ರರಂಗದಲ್ಲಿ 15-16 ವರ್ಷ ಇದ್ದೆ. ನಾನು 17 ವರ್ಷದ ಹುಡುಗ ಚಿತ್ರರಂಗಕ್ಕೆ ಬಂದಾಗ. ಅವತ್ತಿಂದ 15 ವರ್ಷ 25 ಚಿತ್ರಗಳನ್ನ ಮಾಡಿದೆ, 25 ಟೆಲಿವಿಷನ್ ಶೋ ಮಾಡಿದೆ. ಆದ್ರೂ ಎಲ್ಲೋ ನನಗೆ ಒಂಚೂರು ಸಮಾಧಾನ ಇರಲಿಲ್ಲ ನಾನು ಮಾಡಿದ ಕೆಲಸದ ಬಗ್ಗೆ. ನನ್ನದೇ ಸ್ವಂತಿಕೆಯಿಂದ ಏನಾದ್ರು ಮಾಡಬೇಕಾದ್ರೆ ನನಗೆ ಗೊತ್ತಿತ್ತು ನಾನು ಏನು ಬೇಕು ಅನ್ನೋದು. ಬಟ್ ಅದಕ್ಕೆ ಬೇಕಾಗಿರುವಂತಹ ಸನ್ನಿವೇಶ ಸಿಗ್ತಾ ಇರಲಿಲ್ಲ. ಇನ್ನೊಬ್ಬರು ಕಂಟ್ರೋಲೇ ಇರ್ತಾ ಇದ್ವಲ್ಲ, ಇನ್ನೊಬ್ಬರು ಡೈರೆಕ್ಟರ್, ಇನ್ನೊಬ್ಬರು ಪ್ರೊಡ್ಯೂಸರ್, ಇನ್ನೊಬ್ಬರು ಸ್ಕ್ರಿಪ್ಟ್ ರೈಟರ್. ನಿಮ್ಗೆ ಏನು ಹೇಳಬೇಕು ಅದನ್ನು ಹೇಳೋಕ್ಕಾಗಲ್ಲ. ವ್ಲಾಗಿಂಗ್ ಮೂಲಕ ಏನಾಯಿತು ಅಂದರೆ, ಆ ಒಂದು ಫಿಲ್ಟರ್ಗೆ ಆ ಕಡಿವಾಣ ಏನಿತ್ತು ಅದು ಓಪನ್ ಆಯಿತು. ವಿತೌಟ್ ಫಿಲ್ಟರ್ಸ್ ನನ್ನ ಮನಸ್ಸಲ್ಲಿ ಏನಿತ್ತು, ನಾನು ಒಳಗಿಂದ ಏನು ಬಂತು, ಹಾಗೆ ನಾನು ಏನು ನೋಡ್ತಾ ಇದ್ದೆ, ನನ್ನ ಅಬ್ಸರ್ವೇಷನ್ಸಲ್ಲಿ ನಾನು ಏನೇನು ನೋಡ್ತಾ ಇದ್ದೆ, ಅದನ್ನು ತೆರೆದ ಹೃದಯದಿಂದ ಹೇಳೋಕ್ಕೆ ಶುರು ಮಾಡಿದೆ. ಅದೇ ಜನರಿಗೆ ಕನೆಕ್ಟ್ ಆದಂತಹ ವಿಷಯ. ಕೇವಲ ಕೆಲವೇ ವರ್ಷಗಳಲ್ಲಿ ಇಷ್ಟು ದೇಶಗಳು ನೋಡೋಂಗಾಯಿತು. ಸಾಕಷ್ಟು ನನ್ನ ಗ್ಲೋಬಲ್ ಕನ್ನಡಿಗ ಕುಟುಂಬ ಕೂಡ ಆಲ್ಮೋಸ್ಟ್ ಒಂದು 8-9 ಲಕ್ಷ ಜನಗಳು ಇವತ್ತು ಜೊತೆಗಿದ್ದಾರೆ. ಭಾಳ ಖುಷಿ ಇದೆ. ಭಾರತದ ಸನ್ನಿವೇಶಕ್ಕೂ ಕೋವಿಡ್, ರಷ್ಯಾದ ಸನ್ನಿವೇಶಕ್ಕೂ ಉಜ್ಬೇಕಿಸ್ತಾನ ಇಲ್ಲೆಲ್ಲ ಹೇಗಿತ್ತು? ಅಲ್ಲೇನು ತೊಂದರೆ ಇಲ್ಲ, ಆರಾಮಾಗಿದ್ದರು ಅವರೆಲ್ಲ. ತುಂಬ ಐಸೋಲೇಟೆಡ್ ಕಂಟ್ರೀಸ್ ಅಲ್ಲ. ಆಮೇಲೆ ರಷ್ಯಾ ಪ್ರಪಂಚದ ಅತ್ಯಂತ ದೊಡ್ಡ ದೇಶ. ಅಲ್ಲಿ ಆದರೆ ಜನಸಂಖ್ಯೆ ಬಹಳ ಕಮ್ಮಿ. ನಮ್ಮ ಥರ ತುಂಬ ಹತ್ತತ್ರ ಸಿಗಲ್ಲ ಜನ, ದೂರ ಇರ್ತಾರೆ. ಅದು ಸೈಬೀರಿಯಾ. ಈಗ ನಾನು 2 ಸಲ ಹೋಗಿದ್ದೀನಿ ರಷ್ಯಾಗೆ. ಒಂದ್ಸಲಿ ಮಾಸ್ಕೋ, ಸೇಂಟ್ ಪೀಟರ್ಸ್ಬರ್ಗ್, ಕಲಿನಿಂಗ್ರಾದ್ ಈ ಕಡೆ ಹೋಗಿರೋದೀನಿ. 2ನೇ ಸಲ ಸೈಬೀರಿಯಾ, ಅಂದರೆ ಪ್ರಪಂಚದ ಅತ್ಯಂತ ಥಂಡಿ ಜಾಗಗಳು. ಪ್ರಪಂಚದ ಅತ್ಯಂತ ಥಂಡಿ ಸಿಟಿ ಇದೆ, ನಗರ, ಯಾಕೂಟ್ಸ್ಕ್ ಅಂತ. ಹಾಗೆ ಪ್ರಪಂಚದ ಅತ್ಯಂತ ಥಂಡಿ ಹಳ್ಳಿ ಓಮಿಯೋಕಾನ್. ಇಲ್ಲಿ -71 ಇರುತ್ತೆ. ಮೈಗೆ ಮುಳ್ಚುಚ್ತಾ ಇರುತ್ತೆ ಪ್ರತಿ ಕ್ಷಣನೂ. ಸೊ ಈ ಥರ ನಿಮ್ಮ ಮುಖ ಕಾಣ್ತಿರ್ಲಿಲ್ಲ ಅದರಲ್ಲಿ. ಹೌದೌದು. ಅಲ್ಲಿ ಆಚೆ ಹೋದ ತಕ್ಷಣ ನಿಮಗೆ 5 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ಆಚೆ ಇರೋಕ್ಕಾಗಲ್ಲ. ತಕ್ಷಣ ನೀವು ಹೀಟರ್ ಒಳಗೆ ಬರಬೇಕಾಗತ್ತೆ, ಇಲ್ಲದ್ರೆ ಸಾವು ಖಚಿತ. ಅದೊಂಥರ ಎಕ್ಸ್ಟ್ರೀಮ್ ಜೀವನ. ಆ ಒಂದು ಜೀವನವನ್ನು ಕಂಡು ಕನ್ನಡಿಗರಿಗೆ ಮೊಟ್ಟ ಮೊದಲನೇ ಬಾರಿಗೆ ತೋರಿಸಿದ್ದು ಭಾಳ ಖುಷಿ. ಪ್ರಪಂಚದ 2932ನೇ ಪರ್ಸನ್ ನಾನು ಆ ಜಾಗ ಕಾಲಿಟ್ಟಿದ್ದು. ಅಲ್ಲಿ ಒಂದು ರೆಕಾರ್ಡ್ ಇರುತ್ತೆ, ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ, ಮತ್ತು ಅವತ್ತಿನ ದಿವಸ ಎಷ್ಟು ಟೆಂಪ್ರೇಚರ್ ಇತ್ತು ಅಂತ ಕೂಡ ಬರ್ಕೊಡ್ತಾರೆ. ಭಾಳ ಹೆಮ್ಮೆ ವಿಷಯ. ಅಂದರೆ ಹೇಗಿತ್ತು ಆಗಿನ ಸನ್ನಿವೇಶಗಳು? ಅಂದರೆ ಸುಮಾರು 15 ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ರಿ, ಸಿನಿಮಾಗಳನ್ನು ಮಾಡ್ತಾಯಿದ್ರಿ, ಸೀರಿಯಲ್ಗಳನ್ನು ಮಾಡ್ತಾಯಿದ್ರಿ. ಏಕದಮ್ ನೀವು ಪ್ರಪಂಚಕ್ಕೆ ಓಪನ್ ಅಪ್ ಆದ್ರಿ. ಅಂದರೆ ಬೇರೆ ದೇಶಗಳಿಗೆ ಶೂಟಿಂಗಿಗೆ ಹೋಗಬಹುದು, ದಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆದರೆ ಬೇರೆ ದೇಶದ ಜನ ನೋಡದ ವಾತಾವರಣನ, ಜನ ನೋಡದ ಸಂಸ್ಕೃತಿನ ಈ ವ್ಲಾಗರ್ಸ್ ತಿಳಿಸ್ತಾ ಹೋಗ್ತಾರೆ. ಅಂದರೆ ಇವಾಗ ಟ್ಯೂರಿಸ್ಟ್ಗಳು ಹೋದರೆ ಟ್ಯೂರಿಸ್ಟ್ ಸ್ಪಾಟ್ ಅಂತ ಇರುತ್ತೆ, ಟ್ಯೂರಿಸ್ಟ್ ರೆಸ್ಟೋರೆಂಟ್ ಅಂತ ಇರುತ್ತೆ. ಅಲ್ಲಿ ಹೋಗ್ತಾರೆ, ನೋಡ್ತಾರೆ, ಒಂದು 4 ಫೋಟೋ ಕ್ಲಿಕ್ ಮಾಡ್ಕೊಳ್ತಾರೆ, ವಾಪಸ್ ಬಂದುಬಿಡ್ತಾರೆ. ಆದರೆ ವ್ಲಾಗರ್ಸ್ ಜರ್ನಿ ಆಗಿರೋದಿಲ್ಲ. ಯಾರೂ ಹೋಗದ ಜಾಗಗಳನ್ನು ಹುಡುಕೊಂಡು ಹೋಗ್ತೀರಿ. ಸೊ ಹೇಗಿತ್ತು? ನಾನಂತೂ ಅದೇ ರೀತಿಯೇ ಶುರು ಮಾಡಿದ್ದು. ಯಾಕೆಂದರೆ ಎಲ್ಲರೂ ಮಾಡಿದ ದಾರಿಲಿ ಹಿಡಿಯೋಕ್ಕೆ ನಂಗೆ ಇಷ್ಟ ಇಲ್ಲ. ಈ ಕುರಿ ಮುಂದೆ ಥರ ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲರೂ ಅದೇ ಹಳ್ಳಕ್ಕೆ ಬೀಳ್ತಾರೆ. ಟ್ರೆಂಡನ್ನು ಫಾಲೋ ಮಾಡೋದು ನನಗೆ ಮುಂಚೆಯಿಂದನೂ ಇಷ್ಟ ಇಲ್ಲ. ಎಲ್ಲರೂ ಈ ಕಡೆ ಏತಿ ಅಂದರೆ ನಾನು ಪ್ರೀತಿ ಅಂತ ಮುಂಚೆಯಿಂದ ಅಂತ ಇದ್ದನು. ಅದಕ್ಕೆ ಪ್ರಾಬಬ್ಲಿ ನಾನು ಅಂದ್ಕೊಂಡಿದ್ದ ರೀತಿ ನಾನು ಬೆಳಿಲಿಲ್ಲ. ಯಾಕಂದರೆ ನಾನು ಯಾರಿಗೂ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಚಿತ್ರರಂಗದಲ್ಲಾಗಲಿ ಅಥವಾ ಟೆಲಿವಿಷನ್ ಆಗಲಿ ಎಲ್ರಿಗೂ ಗೊತ್ತಿರುತ್ತೆ, ಚಿತ್ರರಂಗದಲ್ಲಿ ಮುಂದೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಅದು ಯಾವುದು ಸಪೋರ್ಟೇ ಇಲ್ಲದೆ. ಯಾಕಂದರೆ ನಮಗೆ ಯಾವುದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ನಾವು ನೆಪೋ ಕಿಡ್ಸ್ ಅಲ್ಲ, ಯಾರು ಬ್ಯಾಕಪ್ಪು ಇರಲಿಲ್ಲ. ಸ್ವಂತಿಕೆಯಿಂದ ಫೋಟೋ ಕೊಟ್ಕೊಂಡು ರೋಡಲ್ಲಿ ಅಲ್ದು ಕಷ್ಟಪಟ್ಟು ಒಂದೊಂದೇ ಅವಕಾಶಗಳನ್ನು ಗಿಟ್ಸ್ಕೊಂಡಿದ್ದು. ಸಿನಿಮಾ ರಂಗದ ಬಗ್ಗೆ ಬಹಳ ಅಸಮಾಧಾನ ಇದೆ, ತುಂಬ ಇದೆ. ಯಾಕೆಂದರೆ ಇಲ್ಲಿ ನಿಜವಾದ ಟ್ಯಾಲೆಂಟ್ಗೆ ಇವತ್ತರೆಗೂ ಆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದು ತುಂಬ ಕಷ್ಟ. ಅಂದರೆ ಒಂದು 1000:1 ಅಂತ ಕರಿಬೋದು. ಈಗ ಅಗೇನ್ ಅಲ್ಟಿಮೇಟ್ಲಿ ಇವಾಗ ಪ್ರತಿಯೊಬ್ಬರೂ ಯಾರ್ಯಾರು ನೀವು ನೋಡಿದಿರಲ್ಲ, ಸ್ವಂತಿಕೆಯಿಂದ ಎಲ್ಲರನ್ನೂ ಸೈಡ್ಗಿಟ್ಟು ನಾನೇ ಮಾಡ್ತೀನಿ ಅಂತ ಯಾರ್ಯಾರು ಮುಂದೆ ಬಂದವರು ಮಾತ್ರ ಉದ್ಧಾರ ಆದರು. ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಯಾರಿಗೂ ಇಲ್ಲ. ಈಗ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ, ಈಗ ನಮ್ಮಷ್ಟು ಯಾವುದೇ ಒಂದು ಜಾಗದಲ್ಲಿ ಒಂದು ಬಿಲ್ಡಿಂಗಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ, ಅವನು ಕೂಡ ತಿಂಗಳಾದರೆ ಒಂದು ಸಂಬಳ ಅಂತ ಬರುತ್ತೆ.
ಅವನ ಅಕೌಂಟ್ಗೆ ಹೋಗಿ ಬೀಳುತ್ತೆ. ಅವನು ಓಕೆ 10,000ನೇ ಬರಲಿ, ಈ ತಿಂಗಳು 2,000 ಇದಕ್ಕೆ, 1,000 ಇದಕ್ಕೆ ಅಂತ ಎತ್ತಿಡ್ತಾನೆ. ಆದರೆ ಚಿತ್ರರಂಗದಲ್ಲಿ ನಾನು 15 ವರ್ಷ ಇದ್ದೆ, ಒಂದು ತಿಂಗಳು ಕೂಡ ನನಗೆ ಒಂದು ಇಷ್ಟು ಸಂಬಳ ಬರುತ್ತೆ, ನಿಗದಿತ ಸಂಬಳ ಬರುತ್ತೆ ಅಂತ ಒಂದು ದಿವಸ ನೋಡಲೇ ಇಲ್ಲ. ಬೌನ್ಸ್ ಚೆಕ್ಗಳನ್ನ ನೋಡಿದ್ವಿ, ಬರೀ ಮಾತಿನ ಆಶ್ವಾಸನೆಗಳನ್ನು ನೋಡಿದ್ವಿ, ಮತ್ತು ನಿಕೃಷ್ಟವಾಗಿ ನಿಮ್ಮನ್ನು ನೋಡೋದನ್ನು ನೋಡಿದ್ವಿ, ಇನ್ಸಲ್ಟು, ಅವಮಾನ, ಈ ಥರ ಹ್ಯುಮಿಲೇಷನ್ಸ್ ನೋಡಿದ್ವಿ ಹೊರತು ಎಲ್ಲೂ ಒಂದು ಸ್ಟೆಬಿಲಿಟಿ ಇಲ್ಲ. ಇವತ್ತಿಗೂ ಇಲ್ಲ, ಅದು ಮುಂದೇನೂ ಬರಲ್ಲ, ನನಗೆ ಗೊತ್ತದು. ಸೊ ಯಾರ್ಯಾರು ಅವ್ರದ್ದೇ ಸ್ವಂತಿಕೆಯಿಂದ ಪ್ಲ್ಯಾಟ್ಫಾರ್ಮ್ಸ್ನ ಕ್ರಿಯೇಟ್ ಮಾಡಿಕೊಂಡು ಮೇಲೆ ಬಂದರೋ ಅವ್ರು ಮಾತ್ರ ಸಕ್ಸಸ್ ಆಗಿರೋದು ಹೊರತು ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಇಲ್ಲ. ಅಂದರೆ ವರ್ಷಕ್ಕೆ ನಾವು 200 ಹಿಟ್ ಕೊಡ್ಬೋದು ಓಕೆ ಕನ್ನಡ ಚಿತ್ರರಂಗದಲ್ಲಿ. ಈ ಸಿಸ್ಟಮ್ಯಾಟಿಕ್ ಪ್ರೊಫೆಷನಲ್ ಅಪ್ರೋಚ್, ಈಗ ಅದೇ ನ್ಯೂಸ್ ಚಾನಲಲ್ಲಿ, ಎಂಟರ್ಟೈನ್ಮೆಂಟ್ ಚಾನಲ್, ಯಾಕೆ ಎಲ್ಲರೂ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡ್ತಿದ್ದಾರೆ? ಯಾಕಂದರೆ ಒಂದು ಸಿಸ್ಟಮ್ ಇದೆ, ಎಲ್ರಿಗೂ ಒಂದು ಸಂಬಳ ಇದೆ, ಎಲ್ರಿಗೂ ಒಂದು ಜೀವನ ಮಾಡ್ಕೊಳ್ಳೋಕೆ ಒಂದು ಆಧಾರ ಇದೆ. ಅದರಿಂದ ಎಲ್ಲರೂ ಧೈರ್ಯ ಮಾಡಿ ನುಗ್ತಾ ಇದ್ದಾರೆ. ಇದೊಂದು ಪ್ರೊಫೆಷನ್ ಆಗಿ ತೊಗೋಬೋದು ಅಂತ. ಹೆಂಗೆ ನೀವು ಚಿತ್ರರಂಗನ ಪ್ರೊಫೆಷನ್ ಆಗಿ ತೊಗೊಳ್ತೀರಾ? ಎಜುಕೇಷನ್, ಸಿಸ್ಟಮ್ಯಾಟಿಕ್ ಎಜುಕೇಷನ್ ಇಲ್ಲ. ಈಗ ಜರ್ನಲಿಸಮ್ ಓದಿದ್ರೆ ಜರ್ನಲಿಸ್ಟ್ ಆಗ್ಬೋದು, ಏನು ಓದಿದ್ರೆ ನಟ ಆಗ್ತೀರಾ? ನೀವು ಅನುಪಮ್ ಖೇರ್ ಇನ್ಸ್ಟಿಟ್ಯೂಟ್ ಅಲ್ಲ, ವರ್ಲ್ಡ್ ಬೆಸ್ಟ್ ಇನ್ಸ್ಟಿಟ್ಯೂಟ್ ಮಾಡ್ಕೊಂಬಂದ್ರೂ ಇಲ್ಲಿ ಸಕ್ಸಸ್ ಗ್ಯಾರಂಟಿ ಇಲ್ಲ. ನನ್ನ ಸಕ್ಸಸ್ಗೂ ಕಾರಣ ಅದೇ ಅನಿಸುತ್ತೆ. 15-16 ವರ್ಷಗಳ ಸಿನಿಮಾಲಿ ಮಾಡಿದ ಹೋರಾಟ, ಮತ್ತು ಅಲ್ಲೆಲ್ಲ ನಾವು ಅನುಭವಿಸ್ಬಿಟ್ವಲ್ಲ, ಹೊರದೇಶಕ್ಕೆ ಹೋದಾಗ ಎಲ್ಲ ಸುಲಭ ಅನ್ನಿಸ್ಬಿಡ್ತು, ಯಾವುದು ಕಷ್ಟನೇ ಅನಿಸ್ಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಚಿತ್ರರಂಗ ನನ್ನ ಚಾನಲ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ, ಬೇರೆ ಒಂದು ರೀತಿಯಲ್ಲಿ. ಅಂದರೆ ಕಷ್ಟಗಳನ್ನು ನೋಡೋದ ಮೇಲೆ ಇದಕ್ಕಿಂತ ಕಷ್ಟ ಇನ್ನೇನು ಸಾಧ್ಯ ಇಲ್ಲ. ಈ ಬೆಂಗಳೂರಲ್ಲಿ ಎಷ್ಟೋ ಜನ ಹೇಳ್ತಾರೆ, ಆ ದೇಶಕ್ಕೆ ಹೋಗಿದ್ರಿ ಸರ್, ಎಷ್ಟು ಡೇಂಜರಸ್ ಇತ್ತು, ಅಲ್ಲಿ ಟೆರರಿಸ್ಟ್ಗಳೆಲ್ಲ ಇದ್ದಾರೆ, ಅಲ್ಲಿ ಅವರಿದ್ದಾರೆ ಇವರಿದ್ದಾರೆ, ಅಲ್ಲಿ ಗನ್ ಇದೆ ಅಂತ. ನಾ ಹೇಳಿದೆ, ನಮ್ಮ ಬೆಂಗಳೂರಲ್ಲಿ ಗುಂಡಿಗಳಿದೆ, ನೀವು ಬೆಂಗಳೂರಲ್ಲೇ ಸಾಯ್ಬೋದು, ನೀವು ಬೆಂಗಳೂರಲ್ಲೇ ಬೆನ್ನು ಮುರ್ಕೋಬೋದು, ನೀವು ಬೆಂಗಳೂರಲ್ಲಿ ಏನು ಬೇಕೋ ಆಗ್ಬೋದು, ಬೇರೆ ದೇಶದಲ್ಲಿ ಆಗದೆ ಇರ್ಬೋದು, ಬೆಂಗಳೂರಲ್ಲಿ ಆಗ್ಬೋದು. ಹಂಗಂತ ಅಂದರೆ ಅದರ ಅರ್ಥ ಏನಂದರೆ ಯಾವುದು ಸೇಫ್ ಸ್ಪಾಟ್ ಅಂತ ಇಲ್ಲ ಜಗತ್ತಲ್ಲಿ, ಎಲ್ಲ ಕೂಡ. ಅಂದರೆ ನಾವು ಅಬಿಲಿಟಿ ಟು ಟೇಕ್ ರಿಸ್ಕ್ಸ್. ಈಗ ನಾನು ರಿಸ್ಕ್ ತೊಗೊಂಡು ಸುಮಾರು ಕಡೆ ನುಗ್ಗಿದೆ. ಯಾಕೆ ಅಂದರೆ ನನಗೆ ಆ ಮಟ್ಟದ ಫ್ರಸ್ಟ್ರೇಷನ್ ರೀಚ್ ಆಗಿಬಿಟ್ಟಿದೆ. ನಾನು ಇನ್ನೇನು ಕಳ್ಕೊಳ್ಳೋಕ್ಕಿದೆ ಮನುಷ್ಯ. ನೀನು ಟ್ಯಾಲೆಂಟ್ ಇದೆ ನಿನ್ನಲ್ಲಿ, ಆದರೆ ನೀನು ಕೇರ್ ಮಾಡೋರಿಲ್ಲ. ನಿನಗೆಲ್ಲ ವಿಷಯ ಇದೆ, ಆದರೂ ನಿನಗೆ ಚಾನ್ಸ್ ಸಿಗೋಲ್ಲ. ಇನ್ನೇನಾಗ್ಬೋದು? ಮ್ಯಾಕ್ಸಿಮಮ್ ಆಲ್ ಇನ್ ಹೋಗೋಣ ಬಾ, ಯಾರು ಇಲ್ದಿರೋ ಜಾಗಕ್ಕೆ ಹೋಗೋಣ, ಯಾರು ತೋರಿಸಿಲ್ಲ ತೋರಿಸೋಣ, ನೋಡಲಿ ಜನ. ಅಟ್ಲೀಸ್ಟ್ ಯಾರು ನೋಡ್ತಾರೋ ಬಿಡ್ತಾರೋ, ನನಗಾರು ಸಮಾಧಾನ ಸಿಕ್ತು, ನಾನು ಹೋದೆ, ನಾನು ಮಾಡಿದೆ, ನಾನೇ ಎಡಿಟ್ ಮಾಡಿದೆ, ನಾನೇ ನನ್ನ ಫ್ರೇಮ್ ಇಟ್ಕೊಂಡೆ, ಖುಷಿ, ಅಟ್ಲೀಸ್ಟ್ ಆ ಖುಷಿ ಇತ್ತು. ಬಟ್ ಲಕಿಲಿ ಜನಗಳು ಕೂಡ ಅದಕ್ಕೆ ಖುಷಿಪಟ್ಟು ಇಷ್ಟಪಟ್ಟಿದ್ದು ಭಾಳ ಖುಷಿಯ ವಿಷಯ. ವಂಡರ್ಫುಲ್. ರಷ್ಯಾದ ಎಕ್ಸ್ಪೀರಿಯನ್ಸ್ನೇ ಮತ್ತೆ ಕೇಳ್ತೀನಿ, ಯಾಕೆಂದರೆ ಯಾವಾಗಲೂ ಒಂದು ವ್ಲಾಗರ್ ಅಂತ ಡಿಸೈಡ್ ಆದರೆ ನಾವು ವ್ಲಾಗರ್ ಆಗಬೇಕು ಅಂತ, ಮೊದಲ ಪ್ರಯತ್ನ ಬಹಳ ಕಷ್ಟ. ಕನೆಕ್ಟಿಂಗ್ ಪೀಪಲ್, ಹೋಗೋ ಜಾಗ ಏನು, ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು, ಎ ಪ್ಲ್ಯಾನ್ ಏನು, ಬಿ ಪ್ಲ್ಯಾನ್ ಏನು, ಹೆಂಗೆ ಪ್ರಿಪೇರ್ ಆದ್ರಿ ನಿಮಗೆ ನೀವು? ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ ಬಹಳಷ್ಟು ಜನ ವ್ಲಾಗಿಂಗ್ ಮಾಡಬೇಕು ಅಂತ ಇಷ್ಟಪಡ್ತಿರ್ತಾರೆ, ಒಂದಷ್ಟು ದೇಶಗಳಿಗೆ ಹೋಗಬೇಕು ಅಂತ ಇಷ್ಟಪಡ್ತಿರ್ತಾರೆ, ಅವ್ರಿಗೊಂದು ರೂಟ್ ಮ್ಯಾಪ್ ಸಿಗಲಿ ಅಂತ. ರೂಟ್ ಮ್ಯಾಪ್ ನಾನು ಯಾವಾಗಲೂ ನನ್ನ ವೀಡಿಯೋಸ್ ಮೂಲಕ ಕೊಡ್ತಾನೆ ಇರ್ತೀನಿ. ನನ್ನ ಆಸೆ ಏನಂದರೆ ನಾನು ಒಬ್ಬನೇ ಮಾಡಬಾರ್ದು ಯಾವುದೇ ಕೆಲಸ ಅಂತ. ನಾನು ಬೇರೆಯವ್ರಿಗೂ ಹೇಳೋದು, ನನ್ನ ಫಾಲೋ ಮಾಡಬೇಡಿ. ನನ್ನ ಫಾಲೋ ಮಾಡೋದ್ರಿಂದ ನಿಮಗೆ ನನ್ನ ಥಾಟ್ಸ್ ಸಿಗುತ್ತೆ, ಅಂದರೆ ನನ್ನ ಮನಸ್ಸಲ್ಲಿ ಏನಿದೆ ಅದು ಮಾತ್ರ ಸಿಗುತ್ತೆ. ನನ್ನ ನೋಡಿ ನಿಮ್ಮ ದಾರಿ ನೀವು ಹಿಡಿಬೇಕು. ಆವಾಗಲೇ ನೀವು ನನ್ನ ಫಾಲೋವರ್ ಆಗಬೇಡಿ, ನೀವು ನಿಮ್ಮ ಲೈಫನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ. ನನ್ನ ಫಾಲೋ ಮಾಡಿದ್ರೆ ನನ್ನ ಐಡಿಯಾಲಜಿನೇ ಬರುತ್ತೆ ಅವ್ರ ತಲೆಯಲ್ಲಿ, ಇವ್ನು ಹಿಂಗೆ ಹೇಳ್ದ ಅವ್ನು ಹಂಗೆ ಹೇಳಂತ. ನಾನು ನನ್ನ ರೂಟ್ ಮ್ಯಾಪ್ ತೊಗೊಂಡು ನೀವು ಸ್ವಂತಿಕೆಯಿಂದ ಹೋಗಬೇಕು. ಸುಮಾರು ಜನ ನಂಗೆ ಬರೀತಾರೆ, ಮೆಸೇಜಸ್ ಕಳಿಸ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಸರ್ ವಿಯೆಟ್ನಾಮ್ಗೆ ಹೋಗಬೇಕು, ಆ ದೇಶಕ್ಕೆ ಹೋಗಬೇಕು, ಇರಾನ್ಗೆ ಹೋಗಬೇಕು, ಹೆಂಗೆ ಹೋಗಬೇಕು ಅಂತ. ನನ್ನ ವೀಡಿಯೋಸ್ ಇದೆ ಅಲ್ವಾ, ಗೂಗಲ್ ಇದೆ ಅಲ್ವಾ, ಅದಾದಮೇಲೆ ಅಂದಾಜು ಹಾಕೊಂಡು ನೀವು ಹೋಗಬೇಕು. ಆ ಎಕ್ಸ್ಪ್ಲೋರೇಷನ್ ನಿಮಗೆ ಮಜಾ ಕೊಡೋದು. ಇನ್ನೊಬ್ಬರು ಹಾಕೊಟ್ಟಿರೋ ಪ್ಲ್ಯಾನಲ್ಲೇ ಹೋದರೆ ಅದೊಂಥರ ಟೂರಿಸ್ಟ್ ಅಪ್ರೋಚ್ ಆಗುತ್ತೆ. ಬಟ್ ನನಗೆ ನಾನು ಯಾವ ಥರ ಪ್ಲ್ಯಾನ್ ಮಾಡ್ತೀನಿ ಪ್ರತಿಯೊಂದು ಟ್ರಿಪ್ಪು ಅಂದರೆ, ಅಥವಾ ಹೊಸ ವ್ಲಾಗರ್ಸ್ಗೆ ನಾನು ಏನು ಟಿಪ್ಸ್ ಕೊಡ್ತೀನಿ ವ್ಲಾಗರ್ಸ್ಗಂದರೆ, ನಾನು ಹೇಳೋದು ಫಸ್ಟು ಯಾವುದೇ ಎಲ್ಲರೂ ಏನೇನು ಗೊತ್ತಾ, ದೊಡ್ಡ ಹೈ ಎಂಡ್ ಎಕ್ವಿಪ್ಮೆಂಟ್ ಬೇಕು, ನಾನು ಲೈಟ್ಸ್ ತೊಗೋಬೇಕು, ನಂಗೊಂದು 5-6 ಲಕ್ಷ ಎಕ್ವಿಪ್ಮೆಂಟಿಗೆ ಬೇಕು ಅಂತ. ಆನೆಸ್ಟ್ಲಿ ನಾನು ಹೇಳ್ತಾ ಇದ್ದೀನಿ, ನಾನು ನನ್ನ ವ್ಲಾಗಿಂಗ್ ಚಾನಲ್ನ ಶುರು ಮಾಡಿದ್ದು ಒಂದು ಹಳೆಯ ಫೋನ್, ಇದು ಇವಾಗ ಒಂದು ಐಫೋನ್ ಇದೆ, ಆವಾಗ ಶುರು ಮಾಡಿದ್ದು ಒಂದು ಸ್ಯಾಮ್ಸಂಗ್ S20 ಫೋನಲ್ಲೇ ಶೂಟ್ ಮಾಡ್ತಾಯಿದ್ದು, ಗೋಪ್ರೋಲಿ ಎಡಿಟ್ ಮಾಡ್ತಾಯಿದ್ದು ಫೋನಲ್ಲಿ. ಅದತ್ರ 300 ವೀಡಿಯೋ, ನನಗೆ 4 ಲಕ್ಷ ಚಂದಾದಾರರಾಗೋವರೆಗೂ ನಾನು ಬರೀ ಫೋನೇ ಯೂಸ್ ಮಾಡ್ತಾಯಿದ್ದೆ. ಇವತ್ತು ಕೂಡ ನಾನು ಶೂಟಿಂಗ್ ಫೋನಲ್ಲೇ ಮಾಡ್ತಿರೋದು. ಹೌದು, ನನ್ನೊಂದು ಪುಟಾಣಿ ಸ್ಟಿಕ್ಕು, ಈ ಒಂದು ಫೋನು, ಆಮೇಲೆ ಇವಾಗ ತುಂಬ ಕ್ರೌಡ್ ಇದ್ದರೆ DJ ಒಂದು ಮೈಕ್ ಹಾಕ್ತೀನಿ, ಇಲ್ಲಾಂದರೆ ಅದನ್ನೂ ಹಾಕಲ್ಲ. ಮೊನ್ನೆ ನೇಪಾಳದಲ್ಲಿ ಬಹಳ ಪ್ರಶಾಂತವಾದ ಅಜ್ಜಿಯ ಮನೇಲಿದ್ದೆ, ಪರ್ವತದ ತುಟ್ಟ ತುದಿಯಲ್ಲಿ, ಅಲ್ಲಿ ಸೌಂಡೇ ಇಲ್ಲ, ನಾವೇ ಸೌಂಡ್ ಮಾಡಬೇಕು. ಅಲ್ಲಿ ಮೈಕಿನ ಅವಶ್ಯಕತೆ ಕೂಡ ಇಲ್ಲ. ನಿಮ್ಮ ಹತ್ರ ಏನಿದೆಯೋ
ಅಥವಾ ನಿಮ್ಮ ಸುತ್ತಮುತ್ತ ಏನಿದೆಯೋ ಅದರಲ್ಲಿ ಶುರು ಮಾಡಿ. ಎಲ್ಲರೂ ಏನು ಕಾಯ್ತಾರೆ ಅಂದರೆ ಏನೋ ದೊಡ್ಡದು ಮಾಡ್ತೀವಿ ಅಂತ. ನೀವು ಸಿನಿಮಾ ಕ್ಯಾಮ್ರಾ ಒಂದು ತಂದು ವ್ಲಾಗಿಂಗ್ ಮಾಡೋಕ್ಕಾಗಲ್ಲ. ಈಗ ನಾನು ಇರಾನ್ಗೆ ಹೋಗಿದ್ದೆ, ಮಡಗಾಸ್ಕರ್ಗೆ ಹೋಗಿದ್ದೆ, ತುಂಬ ಡೇಂಜರಸ್ ಜಾಗಗಳಿಗೆ ಹೋಗಿದ್ದೀನಿ. ಅಲ್ಲಿ ನೀವು ದೊಡ್ಡ ಕ್ಯಾಮ್ರಾ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಸ್ಟೆಲ್ತ್ ಮೋಡಲ್ಲಿ ಎಷ್ಟು ಆಪ್ರೇಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ತುಂಬ ನೀವು ದೊಡ್ಡ ಫ್ಯಾನ್ಸಿ ಕ್ಯಾಮ್ರಾ ತಂದರೆ ಎತ್ಕೊಂಡು ಹೋಗ್ಬಿಡ್ತಾರೆ, ಕದ್ಕೊಂಡು ಹೋಗ್ಬಿಡ್ತಾರೆ, ಕಿತ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ನಿಮಗೆ ಶೂಟಿಂಗ್ ಮಾಡೋಕ್ಕೆ ಬಿಡಲ್ಲ. ಸೊ ಭಾರಿ ಕಷ್ಟ ಇದೆ. ಬಟ್ ಶುರು ಮಾಡೋದು ಹೆಂಗೆ ಅಂದರೆ ನಿಮ್ಮೂರು, ನಿಮ್ಮ ಮಾರ್ಕೆಟು, ನಿಮ್ಮ ಸುತ್ತಮುತ್ತಲಿನ ವಿಷಯಗಳಿಂದ ಶುರು ಮಾಡೋದು ಒಳ್ಳೆಯದು. ಸಡನ್ನಾಗಿ ಹೊರದೇಶಕ್ಕೆ ಹೋಗ್ತೀವಿ ಅನ್ನೋದು, ಯಾಕಂದರೆ ನನಗೆ ಚಿತ್ರರಂಗದ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ, ನಾನು ಇಲ್ಲಿ ಕರ್ನಾಟಕದಲ್ಲಿ ಓಡಾಡಿ, ಭಾರತ ದೇಶದಲ್ಲಿ ಓಡಾಡಿ ಆಲ್ರೆಡಿ ಅಭ್ಯಾಸ ಇದ್ದಿದ್ದರಿಂದ ನನಗೆ ಆ ಒಂದು ಅಪ್ರೋಚ್ ಇತ್ತು. ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋದು ಈಸಿ ಇತ್ತು. ಸೊ ನಾರ್ಮಲ್ ಕ್ಯಾಮ್ರಾಸಲ್ಲೇ ವ್ಲಾಗಿಂಗ್ ಶುರು ಮಾಡ್ಬೋದು. ಡಸಂಟ್ ಮ್ಯಾಟರ್ ಯಾವುದಾದ್ರೂ ಕ್ಯಾಮ್ರಾ. ಈಗ ನಿಮ್ಮ ಕತೆ ಮುಖ್ಯ ಅಲ್ವಾ? ನೀವು ಎಷ್ಟೊಂದು ಚಿತ್ರಗಳು ನೋಡಿದ್ದೀರಾ, ಹ್ಯಾಂಡಿ ಕ್ಯಾಮಲ್ಲಿ ಶೂಟ್ ಮಾಡಿರೋದು ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಮಾಡಿದೆ. ಪ್ರಯತ್ನ, ಥಾಟು, ನಿಮ್ಮ ತಲೆಯಲ್ಲಿರೋ ಯೋಚನೆ ಮುಖ್ಯ ಹೊರತು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀರೋ ಅನ್ನೋದು ಮುಖ್ಯ ಹೊರತು. ಈಗ ಪಾಡ್ಕಾಸ್ಟು ನೀವು ಯೋಚನೆ ಮಾಡಿ, ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರೋದು ಯಾಕೆ ಇವತ್ತು ಇಷ್ಟು ಟ್ರೆಂಡಿಂಗಲ್ಲಿದೆ, ಯಾಕೆ ಜನ ನೋಡ್ತಾ ಇದ್ದಾರೆ? ಅಲ್ಲಿ ನೋಡ್ತಾ ಇರೋದು ಕ್ಯಾಮ್ರಾ ಕ್ವಾಲಿಟಿ ಅಲ್ಲ, ಅಲ್ಲಿ ನೋಡ್ತಾ ಇರೋದು ಆ ಮನುಷ್ಯನ ತಲೆಯಲ್ಲಿ ಏನಿದೆ, ಆ ಒಂದು ನಾಲೆಜ್ನ ನಾವು ಡಿಕೋಡ್ ಮಾಡಿ ನಾವು ಹೆಂಗೆ ಉಪಯೋಗ ಮಾಡ್ಕೋಬೋದು, ಹೆಂಗೆ ನಾವು ನೆಕ್ಸ್ಟ್ ಹೋಗ್ಬೋದು ಅನ್ನೋ ಥರ, ಅದೇ ಥರ ಥಾಟ್ ಪ್ರೊಸೆಸ್ಸು. ಅದೇ ರೀತಿ ನಾನು ಯೋಚನೆ ಮಾಡೋದು ಹಂಗೇನೆ. ಪ್ರತಿಯೊಬ್ಬರು ಕೂಡ ಫಿಲ್ಮ್ ಮೇಕರ್ ಆಗ್ಬೋದು, ಅವ್ನು ಮ್ಯೂಸಿಷಿಯನ್ ಆಗ್ಬೋದು, ಅದು ಯಾವುದೇ ರೀತಿಯ ಕ್ರಿಯೇಟಿವ್ ಟ್ಯಾಲೆಂಟ್ ಆಗ್ಬೋದು, ಅವನೇನೋ ಮಾಡಬೇಕು ಅಂತ ಡಿಸೈಡ್ ಮಾಡಿ ಅವನ ಹತ್ರ ಇರುವಂತಹ ಅತ್ಯಂತ ಬೇಸಿಕ್ ಟೂಲ್ಸಿಂದ ಶುರು ಮಾಡಬೇಕು. ದೊಡ್ಡದೇ ಬರುತ್ತೆ ಅಂತ ಕಾದರೆ ಎಷ್ಟು ಚೆನ್ನಾಗಿ ಸಾಧ್ಯ ಆಗುತ್ತೆ ಅಲ್ವಾ? ಇವತ್ತು ನಾನು ಏನು ಯಾವ್ದಾದ್ರು ಬೇಕಾದ್ರೆ ಟೂಲ್ ಬೇಕಾದ್ರೆ ತೊಗೋಬೋದು, ಆದರೆ ನಂಗೆ ಬೇಸಿಕ್ಕೇ ಇಷ್ಟ. ಯಾಕೆಂದರೆ ಅದು ಜೋಬಲ್ಲಿ ಬರುತ್ತೆ ನನಗೆ, ನನಗೇನು ತೊಂದರೆ ಕೊಡಲ್ಲ. ಈಗ ನಾನು ಹೊರದೇಶಕ್ಕೆ ಹೋದಾಗ, ಮುಂಚೆ ರಷ್ಯಾಗೆ ಫಸ್ಟ್ ಟೈಮ್ ಹೋದಾಗ 30 kg ಬ್ಯಾಗ್ ಹಾಕೊಂಡು ಹೋಗಿದ್ದೆ. 30 kg ಹೋಗ್ತಾ ಬರ್ತಾ ವಾಪಸ್ ಮನೆಗೆ ಬಂದಾಗ 6-7 kg ತಂದಿದ್ದೆ. ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟೆ. ಅದೇ ಥರ ಜೀವನದಲ್ಲಿ ನಾವು ಅಷ್ಟೇ ಬದುಕ್ತೀವಲ್ಲ. ಈಗ 2 ಶೂ ಇದ್ದವನು 10 ಶೂ ತೊಗೋತೀವಿ ನಾವು. 20 ಸೀರೆ ಸಾಕಾಗಿದ್ರೆ 500 ಸೀರೆ ತೊಗೋತೀವಿ. ಕೆಲವು ಸಲ ಆ ಸೀರೆನ ನೋಡೇ ಇರೋಣ, ನಮ್ಮ ವಾರ್ಡ್ರೋಬಲ್ಲೇ ಇರುತ್ತೆ. ನೆನ್ನೆನೂ ಅಷ್ಟೇ, ನಾನು ವಾಪಸ್ ಬಂದಾಗೆಲ್ಲ ಪ್ರತಿ ಸಲ ನಾನು ಹಳೆ ಬಟ್ಟೆ ಎಲ್ಲ ಕ್ಲಿಯರ್ ಮಾಡ್ತೀನಿ. ಯಾಕೆಂದರೆ ಎಷ್ಟೊಂದು ಸಲ ಕೆಲವು ವಸ್ತುಗಳನ್ನ ನಾವು ಸುಮ್ಮನೆ ಅಕ್ಯುಮುಲೇಟ್ ಮಾಡ್ಕೊಂಡಿರ್ತೀವಿ. ಅದೊಂಥರ ಮೆಂಟಲ್ ಸ್ಟ್ರೆಸ್. ನೀವು ಯೋಚನೆ ಮಾಡಿ, ಒಂದ್ಸಲಿ ನಮ್ಮ ಮನೇಲಿ ತುಂಬ ವಸ್ತುಗಳಿರುತ್ತೆ. ಈಗ ನಾನು ಒಂದು 100-150 ದಿವಸ ಬರೀ ಒಂದು ಬ್ಯಾಗಲ್ಲಿ ಬದುಕ್ತಾ ಇರ್ತೀನಿ. ಅಂದರೆ ಬ್ಯಾಗಲ್ಲಿ ಕೂಡ ನಾವು ಬದುಕ್ಬೋದು. 7 kg ಬ್ಯಾಗಲ್ಲಿ ಅಂದರೆ ನಮ್ಗೆ ಯಾಕೆ ಇಷ್ಟೊಂದು ವಸ್ತುಗಳು ಬೇಕು? ಒಂದು, ಹಣ ವ್ಯಯ ಮಾಡ್ತಾಯಿದ್ದೀವಿ. ಈಗ ಇಲ್ಲೂ ಕೂಡ ಸ್ಟುಡಿಯೋಲಿ ಕೇಳ್ತಾ ಇದ್ರು ಸ್ನೇಹಿತರು, ಸರ್ 50 ದೇಶ ನೋಡಿದ್ರೆ ಹೆಂಗೆ ನೋಡಿದ್ರಿ? ನಮಗೆಲ್ಲ ದುಡ್ಡೇ ಸಾರಲ್ಲ. ವೀಕೆಂಡ್ ಪಾರ್ಟಿ ತ್ಯಾಗ ಮಾಡಿದ್ರೆ ಅಲ್ಲ ಹೌದು. ಈಗ ನಾನು ತುಂಬ ಜನ ಕೇಳ್ತೀನಿ, ನಾವೆಲ್ಲ ವಿಸ್ಕಿ ಕುಡಿತೀವಿ ಅಂತ ಅನ್ಕೊಳ್ಳೋಣ. ಒಂದು 600 ರೂಪಾಯಿ ವಿಸ್ಕಿ ಕುಡಿತಿರ್ತೀವಿ, 500 ರೂಪಾಯಿ ವಿಸ್ಕಿ. ಅದೇ ದುಡ್ಡನ್ನು ನೀವು ಅರ್ಧ ದುಡ್ಡು ಎತ್ತಿಟ್ರು, ಈಗ 2 ಪೆಗ್ ಕುಡಿಯೋ ಜಾಗದಲ್ಲಿ 1 ಪೆಗ್ ಕುಡಿದು ಇನ್ನು 1 ಪೆಗ್ ದುಡ್ಡನ್ನು ಎತ್ತಿಟ್ರೆ ಒಂದು ವರ್ಷ ಒಂದು ಟ್ರಿಪ್ ಹೋಗ್ಬೋದು. ಈಗ ಒಂದು ಪರ್ಫ್ಯೂಮ್ ಸಾಕು ಮನುಷ್ಯನಿಗೆ. 10 ಪರ್ಫ್ಯೂಮ್ ಮನೇಲಿ ಜೋಡಿಸ್ಕೊಳ್ಳೋಕ್ಕಿಂತ 1 ಪರ್ಫ್ಯೂಮ್ ತೊಗೊಂಡು ಇನ್ನು 9 ಪರ್ಫ್ಯೂಮ್ ದುಡ್ಡಲ್ಲಿ ನೀವು ಟ್ರಾವೆಲ್ ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತಿರೋದೇನೆಂದರೆ, ನಮ್ಮ ಹಣವನ್ನು ಅನುಭವಗಳ ಮೇಲೆ ಹಾಕಬೇಕು, ಸೇವಿಂಗ್ಸ್ ಮೇಲೆ ಹಾಕಬೇಕು ಹೊರತು ಬರೀ ಶೋಕಿ ಮೇಲೆ ಹಾಕೋದ್ರಿಂದ ಅದು ಸಮಾಧಾನ ತಂದುಕೊಡಲ್ಲ ನಮಗೆ. 1-2 ದಿವಸ ಅನ್ಸುತ್ತೆ ನನ್ನ ಹತ್ರ ಆ ವಸ್ತು ಇದೆ, ಈ ವಸ್ತು ಇದೆ ಅಂತ, ಬಟ್ ಹೋಗ್ತಾ ಸಮಾಧಾನ ಕೊಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ಜಗತ್ತನ್ನ ಸುತ್ತಿದ ನಂತರ ಇದು ನನಗೆ ಗೊತ್ತಾಗಿದ್ದು. ಯಾಕಂದರೆ ನಮ್ಮ ಹತ್ರ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಜಾಸ್ತಿ ಎಂಜಾಯ್ ಮಾಡ್ತಾ ಇರ್ತೀವಿ ನಾವು. ಓಕೆ. ಆದರೆ ಈಗ ಲೈಫಲ್ಲಿ ಕೆಲವರೆಲ್ಲ ಸ್ಟ್ರಕ್ ಆಗಿಬಿಟ್ಟಿರ್ತಾರೆ. ಬರೋ ಸಂಬಳದಲ್ಲಿ ಇವಾಗ ಫಾರ್ ಎನ್ ಎಕ್ಸಾಂಪಲ್ ಒಂದು 30,000 ಬರುತ್ತೆ ಅಂತ ಇಟ್ಕೊಳ್ಳಿ. 30,000ದಲ್ಲಿ 1,000ನೂ ಉಳಿಯಲ್ಲ ಅಂತಾರೆ. ಅದು ಖಂಡಿತ ಉಳಿಸ್ಬೋದು 1,000 ಮನ್ಸು ಮಾಡಿದ್ರೆ. ಅದಕ್ಕೆ ಹೇಳೋದು, ಎಲ್ಲದಕ್ಕೂ ಉದ್ದೇಶ ಬಹಳ ಮುಖ್ಯ. ಈಗ ಒಳ್ಳೆ ಕೆಲಸ ಮಾಡೋದಕ್ಕೆ ಉದ್ದೇಶ ಬಹಳ ಮುಖ್ಯ. ಈಗ ನಮ್ಮಲ್ಲಿ ನೇಪಾಳದಲ್ಲಿ ಈಗ ನಾನು ರೀಸೆಂಟಾಗಿ ಹೋಗಿದ್ದೆ. ಒಳ್ಳೆಯ ಉದ್ದೇಶ ಆ ದೇಶದ ರಾಜಕಾರಣಿಗಳಿಗೆ ಇರಲಿಲ್ಲ. ಜನಗಳು ಬೇಸತ್ತೋಗಿದ್ರು. ದೇಶದ ರಾಜಕಾರಣಿಗಳು ಅವರ ಮಕ್ಕಳು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ. ಬಡವ್ರ ಮಕ್ಕಳು, ಈಗ ನಮ್ಮ ಡೈಲಾಗಲ್ಲಿ ಬಡವ್ರ ಮಕ್ಕಳು ಬದುಕಲೇಬೇಕು. ಎಲ್ಲಿ ಬದುಕ್ತಾ ಇದ್ದಾರೆ ಬಡವ್ರ ಮಕ್ಕಳು? ಬದುಕಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಕಾಮನ್ ಮ್ಯಾನ್ ಅಂತ ನೀವೇನು ಹೇಳ್ತಾ ಇದ್ದೀರಿ, 30,000 ಸಂಬಳ ತೊಗೊಳ್ಳೋ ಅಂದರೆ ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ, ಅವನಿಗೆ ಬದುಕೋಕ್ಕೆ ಅವಕಾಶನೇ ಕೊಡ್ತಾಯಿಲ್ಲ. ಯಾಕೆಂದರೆ ಆ ಥರ ಟ್ಯಾಕ್ಸೇಷನ್ನು, ಅವನಿಗೆ ಫೆಸಿಲಿಟಿ ಇಲ್ಲ, ಸೌಲಭ್ಯ ಇಲ್ಲ. ಈಗ ಗಾಡಿಗೆ ಒಳ್ಳೆ ರೋಡ್ ಇದ್ದರೆ ನಿಮ್ಮ ಗಾಡಿ 10,000 ಕಿಲೋಮೀಟ್ರ್ ಓಡುತ್ತೆ ಸರ್ವಿಸ್ ಮಾಡಿಸ್ದೆ. ಅದೇ ನೀವು ನಿಮ್ಮ ಗಾಡಿ ರೋಡ್ ಚೆನ್ನಾಗಿಲ್ಲ ಅಂದರೆ ನಿಮಗೆ ಪ್ರತಿ 500 ಕಿಲೋಮೀಟ್ರಿಗೂ ನೀವು ಸರ್ವಿಸ್ ಮಾಡಿಸ್ಬೇಕು. ಒಳ್ಳೆ ರೋಡ್ ಇದ್ದರೆ ಮೈಲೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ, ಗೊತ್ತಲ್ವ ಗಾಡಿದು. ಈಗ ನಾನು ಮೊನ್ನೆ ಹುಬ್ಳಿ ಹೈವೇಲಿ ಹೋಗ್ತಾ ಇದ್ದೆ. ದುಡ್ಡು ಟೋಲ್ ಕೊಟ್ಟು ಹೋಗ್ತಾ ಇರೋಂಥ ಹೈವೇ, ದೊಡ್ಡ ಹೊಂಡ. ನನ್ನ ಕಾರ್ ಪಟ್ ಅಂತ ಹಿಂಗೆ ಹೋಯಿತು, ಬ್ಲಾಸ್ಟು ನನ್ನ ಟೈರು. ಅವತ್ತು ಆಕ್ಸಿಡೆಂಟ್ ಆಗಬೇಕು, ದೊಡ್ಡ ಆಕ್ಸಿಡೆಂಟ್ ಆಗಬೇಕಾಯ್ತು. ಲಕ್ಕಿಲಿ ನಾನು ಹ್ಯಾಂಡ್ ಬ್ರೇಕ್ ಹಿಡಿದು ಸೈಡ್ಗೆ ಹಾಕಿದೆ. ಯಾಕಂದರೆ ನಾನು ಹಂಗೆ ಹೋದಾಗ ಇಮ್ಯಾಜಿನ್ ಮಾಡಿ, ಒಂದು 80 ಸ್ಪೀಡಲ್ಲಿ ಹೈವೇಲಿ ನಾವು ದುಡ್ಡು ಕೊಟ್ಟಿದ್ದೆ ಸ್ಪೀಡಾಗಿ ಹೋಗೋಕ್ಕಲ್ವಾ. ಹೌದು. ಆ ಟೋಲ್ ರೋಡಲ್ಲಿ ಆ ಥರ ಸಿಚುವೇಶನ್ನು. ನನಗೆ 10,000 ರೂಪಾಯಿ ಖರ್ಚು ಬಂತು ಬರೀ ಟೈರಿಂದ. ಅದಾದಮೇಲೆ ರಿಮ್ ಚೇಂಜ್ ಆಯಿತು, ಎಲ್ಲ ಸೇರಿ ಒಂದು 20,000 ಖರ್ಚು ಬಂತು. ಯಾರಿದಕ್ಕೆ ಹೊಣೆ? ನಾನು ರೋಡ್ ಟ್ಯಾಕ್ಸ್ ಕಟ್ತಾಯಿದ್ದೀನಿ, ಟೋಲ್ ಟ್ಯಾಕ್ಸ್ ಕಟ್ತಾಯಿದ್ದೀನಿ. ಆದರೆ ನಂಗೆ ಸಿಗ್ತಾರೋ ಸೌಲಭ್ಯ ಏನು?
ಸೊ ನಮ್ಮ ಸರ್ಕಾರಗಳು ಕೂಡ ನಾವು ಕರೆಕ್ಟಾಗಿ ಬದುಕದೇ ಇರೋದಕ್ಕೆ ಕಾರಣ ಇದೆ. ಅವರೆಲ್ಲ ಕರೆಕ್ಟಾಗಿ ಫೆಸಿಲಿಟೀಸ್ ಕೊಟ್ಟರೆ ನಾವುಗಳೆಲ್ಲ ಆರಾಮಾಗಿ ಬೇರೆ ಬೇರೆ ವಿಷಯಗಳಿಗೆ ಸೇವ್ ಮಾಡ್ಬೋದು. ನಮ್ಮದು ದುಂದು ವೆಚ್ಚ, ಗೊತ್ತಿಲ್ದಿರೋ ವೆಚ್ಚ, ಟ್ಯಾಕ್ಸೇಷನ್ನು ಮಾಡ್ತಿರೋ ಸಿಸ್ಟಮ್ಸು, ಇದರಿಂದ ಒಂದು ಅರ್ಧ ಜೀವನ ಮುಗಿದೋಗ್ತದೆ. ಅಂದರೆ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಅದಕ್ಕೆ. ಬಟ್ ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಒಂಚೂರು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ನಾವು ಕೂಡ ದುಡ್ಡು ಉಳಿಸಿ ಎಲ್ಲ ಕಡೆ ನಾವೇನೇನು ಅಂದ್ಕೊಂಡಿದ್ದೀವಿ ಎಲ್ಲ ಮಾಡ್ಬೋದು, ಮಾಡಬೇಕು. ಮಾಡಲಿಲ್ಲ ಅಂದರೆ ಅದೇ ಹೇಳ್ತಾರಲ್ಲ, ಇಬ್ಬರು ವಯಸ್ಸಾದವರು 70 ವರ್ಷದಲ್ಲಿ 1 ಕೋಟಿ ಇತ್ತಂತೆ. ಯಾವುದೋ ರೋಮಲ್ಲಿ ಹೋಗ್ಬಿಟ್ಟು ದೊಡ್ಡ ಜಾತ್ರೆ ಮಧ್ಯ ಕಾರ್ ಹೈರ್ ಮಾಡಿದರೆ ಕುದುರೆ ಸವಾರಿಯಲ್ಲಿ ಇಬ್ಬರು ಹೊರಕೆ ಹೊಡಿತಾ ಇದ್ದಾರೆ ಹಿಂಗೆ ಅಂತ. ನೋಡೋಕ್ಕೆ ಶಕ್ತಿ ಇಲ್ಲ. ದೇಹ ಒಂದು ವರ್ಷ, ಕೆಲವು ವರ್ಷ ಎಂಜಾಯ್ ಮಾಡೋದಷ್ಟು ಏಜ್ ಅಲ್ಲ. ಈಗ ನಾನು ಅಷ್ಟೇ ಕಷ್ಟವಾದ ದೇಶಕ್ಕೆ ಫಸ್ಟ್ ಹೋಗ್ತೀನಿ. ಈಟ್ ದ ಬಿಗ್ ಫ್ರಾಗ್ ಫಸ್ಟ್. ದೊಡ್ಡ ಕಪ್ಪೆನೇ ಫಸ್ಟ್ ತಿನ್ನಬೇಕು ನಾನು. ಯಾಕೆಂದರೆ ಈಗ ನೇಪಾಳಕ್ಕೆ ಈ ಸಿಚುವೇಶನ್ ಇದೆ ಅಂತ ಹೋದೆ, ಬಟ್ ಇಷ್ಟು ದಿವಸ ಹೋಗಿರಲಿಲ್ಲ. ನೇಪಾಳ, ಭೂತಾನು, ಬಾಂಗ್ಲಾದೇಶ, ಮಯನ್ಮಾರು, ಶ್ರೀಲಂಕಾ ಇವೆಲ್ಲ ಹತ್ತತ್ರ ಇರುವಂತಹ ದೇಶ. ವೀಸಾಗೆ ಅಷ್ಟೊಂದು ಕಷ್ಟ ಇಲ್ದಿರೋ ದೇಶ. ಅದಕ್ಕೆ ಯಾವ್ದು ಬೇಕೋ ಹೋಗ್ಬೋದು. ಆದರೆ ಇರಾನು, ಇರಾಕು, ಪ್ಯಾಲೆಸ್ಟೀನು, ಇಸ್ರೇಲು, ಗಾಜಾ, ಯುಕ್ರೇನು, ಮಡಗಾಸ್ಕರು, ಮಂಗೋಲಿಯಾ, ರಷ್ಯಾ ಕೋಲ್ಡೆಸ್ಟ್ ಪ್ಲೇಸು, ಹಾಟೆಸ್ಟ್ ಪ್ಲೇಸು, ಈ ಥರ ಜಾಗಗಳಿಗೆ ಎಷ್ಟು ಜನ ಹೋಗತ್ತೆ? ಯಾರೂ ಹೋಗೋಕ್ಕಾಗ್ದಿರೋ ದಾರಿಯಲ್ಲಿ ನಡಿಬೇಕು. ಅಲ್ಲಿಯ ವಿಷಯಗಳನ್ನು ಫಸ್ಟ್ ಹ್ಯಾಂಡ್ ವಿದ್ಯಮಾನ ಅರ್ಥ ಮಾಡ್ಕೋಬೇಕು. ಅಲ್ಲಿ ನಿಂತ್ಕೊಂಡು ನಾನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರೋ ಹೇಳಿರುವಂತಹ ವಿಷಯಗಳನ್ನು ನಾನು ಕೇಳಿಸ್ಕೊಂಡು ನಾನು ಒಪ್ಕೊಳ್ಳಲ್ಲ. ಅದನ್ನು ನಾನು ಫಸ್ಟ್ ಹ್ಯಾಂಡ್ ನೋಡಬೇಕು ಅನ್ನೋದು ನನ್ನ ಹಠ. ಅಂದರೆ ಈಗ ಒಂದು ದೇಶಕ್ಕೆ ನೀವು ಹೊರಟು ನಿಂತಿದ್ದೀರಾ ಅಂತ, ನಾಳೆನೂ ಹೊರಡ್ತಾ ಇದ್ದೀರಾ, ನಾಳೆ ನಾಡಿದ್ರಲ್ಲಿ ಹೊರಡ್ತಾ ಇದ್ದೀರಾ. ಈಗ ಹೊರಟ್ರೆ ನಿಂತಾಗ ನಿಮ್ಮ ತಲೆಯಲ್ಲಿ ಆ ದೇಶದ ಆಯ್ಕೆ ಹೆಂಗೆ? ಯಾಕೆ ಆ ದೇಶನೇ? ಈ ಮುಂಚೆ ಒಂಥರ ಯೋಚನೆ ಇತ್ತು. ಮುಂಚೆ ಒಂಥರ ಅಂದರೆ ಈಗ 197 ಮಿಷನ್ 197 ಅಂತ ಒಂದು ಮಾಡಿದ್ದೀನಿ. ಮಿಷನ್ 197 ಅಂದರೆ ಅಪ್ಪಟ ಕನ್ನಡದ ಭಾಷೆಯಲ್ಲಿ ನನ್ನ ಕನ್ನಡದ ಹೆಮ್ಮೆಯ ಶಾಲನ್ನು ಹಾಕ್ಕೊಂಡು, ರಕ್ಷಾ ಕವಚ ಇದು ನಮಗೆ, 197 ದೇಶಕ್ಕೆ ಕಾಲಿಟ್ಟು ಅಲ್ಲಿಯ ಕಥೆಗಳನ್ನು ಕನ್ನಡದ ಜನರಿಗೆ, ಹಾಗೆ ಕರ್ನಾಟಕದ ಬಗ್ಗೆ ವಿಶ್ವದಲ್ಲಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಜನಕ್ಕೆ ಕರ್ನಾಟಕ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಇದನ್ನು ಕೂಡ ಕನ್ನಡ ಪ್ರಚಾರವನ್ನು ಕೂಡ ಎಲ್ಲ ದೇಶಗಳಲ್ಲಿ ಮಾಡಬೇಕು ಅನ್ನೋದು ಗ್ಲೋಬಲ್ ಕನ್ನಡಿಗನ ಉದ್ದೇಶ. ದೇಶದ ಆಯ್ಕೆ ಹೆಂಗೆ ಮಾಡ್ಕೊಳ್ಳಿ? ದೇಶದ ಆಯ್ಕೆ ರ್ಯಾಂಡಮ್ ಥರ ಆ ಸಿಚುವೇಶನಲ್ಲೂ. ಈಗ ನಾನು ನನ್ನ ದೇಶ ಹೋಗಿದ್ದು ಡೆನ್ಮಾರ್ಕ್ ಮುಂಚೆ ಜರ್ಮನಲ್ಲಿದ್ದೆ, ಜರ್ಮನಿ ಮುಂಚೆ ಯುಕ್ರೇನಲ್ಲಿದ್ದೆ. ಈಗ ಹೆಂಗಾಯಿತು ಅಂದರೆ ನೋಡಿ, ಕೆಲವು ಸಲ ಟ್ರಾವೆಲಿಂಗಲ್ಲಿ ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ. ಜೀವನನೂ ಅಷ್ಟೇ ಅಲ್ವಾ. ಜೀವನಾನೇ ಒಂದು ಲೈನ್ ಬರೆದಿದ್ದೆ ನಾನು ನನ್ನ ಹಾಡಲ್ಲಿ, ಜೀವನಾನೇ ಒಂಥರ ಮಧುರ ಸಂಗೀತ, ಇರಲೇಬೇಕು ತಾನೇ ಇಲ್ಲೂ ಏರಿಳಿತ. ಅಂದರೆ ಲೈಫಲ್ಲಿ ಏರಿಳಿತ ಇದ್ದೇ ಇರುತ್ತೆ, ನಾವು ಅಂದ್ಕೊಂಡಂಗೆ ತಕ್ಷಣ ಆಗಲ್ಲ. ನಾನು ವೆಸ್ಟರ್ನ್ ಸಹಾರಲ್ಲಿದ್ದೆ, ಅಂದರೆ ಮೊರೊಕ್ಕೋ ಕೆಳಗಡೆ ಇರುವಂತಹ ಒಂದು ಕಾನ್ಫ್ಲಿಕ್ಟ್ ಝೋನ್ ಅದು ವೆಸ್ಟರ್ನ್ ಸಹಾರ. ಅಲ್ಲಿಂದ ಮಾರಿಟಾನಿಯಾ ಹೋಗಬೇಕಾಗಿತ್ತು. ವೀಸಾ ಪ್ರಾಬ್ಲಮ್, ವೀಸಾ ಕೊಟ್ಟಿಲ್ಲ, ಲೇಟಾಗಿ ಕೊಟ್ಟರು. ನಂಗೆ ಟೈಮ್ ವೇಸ್ಟ್ ಮಾಡೋಕ್ಕಾಗಿಲ್ಲ. ನನ್ನ ಹತ್ರ ಯುರೋಪ್ ವೀಸಾ ಇತ್ತು. ಪಟ್ ಅಂತ ಫ್ರಾನ್ಸ್ಗೆ ಹೋದೆ. ನನ್ನ ಪ್ಲ್ಯಾನೇ ಇರಲಿಲ್ಲ ಫ್ರಾನ್ಸ್ಗೆ ಹೋಗ್ಬೇಕಂತ. ಫ್ರಾನ್ಸಿಂದ ಪೋಲೆಂಡ್ಗೆ ಹೋದೆ, ಪೋಲೆಂಡಿಂದ ಯುಕ್ರೇನ್ಗೆ ಹೋದೆ. ಯುದ್ಧ ಪೀಡಿತ ಯುಕ್ರೇನ್ಗೆ ಹೋದಂತಹ ಮೊಟ್ಟ ಮೊದಲ ಕನ್ನಡಿಗ. ಅಥವಾ ಆ ಟೈಮಲ್ಲಿ ಇಡೀ ಭಾರತದಲ್ಲಿ ಯಾರೂ ಹೋಗಿರಲಿಲ್ಲ, ಯಾವ ಜರ್ನಲಿಸ್ಟ್ ಕೂಡ ಕಾಲಿಟ್ಟಿರಲಿಲ್ಲ ಯುಕ್ರೇನ್ಗೆ ಆ ಟೈಮಲ್ಲಿ. ಅಂದರೆ ಸಿವಿಯರ್ ಅಂದರೆ ಸಿವಿಯರ್ ಬಾಂಬಿಂಗು ಮತ್ತು ವಾರ್ ನಡುವೆ ಹೋಗಿದ್ದು. ನನಗೆ ಗೊತ್ತಿರಲಿಲ್ಲ ಅಲ್ಲಿ ಹೋಗ್ತೀನಿ ಅಂತ. ನನ್ನ ಪ್ಲ್ಯಾನ್ ಇದ್ದಿದ್ದು ಆಫ್ರಿಕಾ ಟ್ರಾವೆಲ್ ಮಾಡಬೇಕಂತ. ಬಟ್ ಅಲ್ಲಿ ಒಂದು ವೀಸಾ ಪ್ರಾಬ್ಲಮ್ ಆಗಿ ವಾಪಸ್ ಮನೆಗೆ ಯಾಕೆ ಬರೋದು ಅಂದ್ಬಿಟ್ಟು ಅಲ್ಲಿಂದ ಫ್ರಾನ್ಸ್ಗೆ ಹೋದೆ. ನೋಡಿ, ಅಲ್ಲಿಂದ ಪೋಲೆಂಡ್ಗೆ ಹೋದೆ, ಅಲ್ಲಿಂದ ಯುಕ್ರೇನ್ಗೆ ಹೋದೆ, ಯುಕ್ರೇನಿಂದ ಜರ್ಮನಿಗೆ ಬಂದೆ, ಜರ್ಮನಿಯಿಂದ ಡೆನ್ಮಾರ್ಕ್ಗೆ ಹೋದೆ. ಡೆನ್ಮಾರ್ಕ್ ವಿಶ್ವದ 2ನೇ ಅತ್ಯಂತ ಹ್ಯಾಪಿಯೆಸ್ಟ್ ಕಂಟ್ರಿ. ಸೊ ಅಲ್ಲಿಗೆ ಹೋಗ್ತೀನಿ. ಮುಂಚೆ ಅಂದರೆ ಮುಂದೆ ಯಾವ ಥರ ಒಂದು ದಿವಸ ಹೋಗಬೇಕು ಅನ್ನೋ ಯೋಚನೆ ಇತ್ತು ಹೊರತು ಇವಾಗ ಹೋಗ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ನನಗೆ ಮಿಷನ್ 197 ಆಗಿರೋದ್ರಿಂದ ಇಟ್ ಡಸಂಟ್ ಮ್ಯಾಟರ್. ಈಗ ನಾಡಿದ್ದು ಒಂದು ದೇಶಕ್ಕೆ ಹೋಗ್ತಾಯಿನಿ ಅಂದ್ಕೊಳ್ಳಿ, ಅಲ್ಲಿಂದ ಇನ್ನೊಂದು ರೂಟ್ ಸಿಕ್ತು, ಅಲ್ಲಿಂದ ಹಾಗೆ ಹೋಗ್ತೀನಿ. ಯಾಕೆಂದರೆ ಅಲ್ಟಿಮೇಟ್ಲಿ ನಾನು ಮಿಷನ್ ಸ್ಯಾಟಿಸ್ಫೈ ಮಾಡಬೇಕು. ನಾನು ದೇಶ ರಿಪೀಟ್ ಮಾಡ್ತಾ ಇಲ್ಲ 99%. ಬಟ್ ನಾನು ಮಿಷನ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಆ ರೂಟಲ್ಲಿ ಏನೇನು ಸಿಗುತ್ತೆ ಎಲ್ಲ ಮುಗಿಸ್ತೀನಿ. ಮತ್ತು ಲ್ಯಾಂಡ್ ಬಾರ್ಡರ್ಸ್ ಕ್ರಾಸ್ ಮಾಡಿದಾಗ ಫ್ಲೈಟ್ಸ್ ತೊಗೊಳ್ಳೋ ಅವಶ್ಯಕತೆ ಬರೋಲ್ಲ. ಮತ್ತು ಇನ್ನೂ ಈ ಬಾರ್ಡರ್ ಟೌನ್ಸ್ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಈ ಬರೀ ದೇಶದ ರಾಜಧಾನಿಯಿಂದ ರಾಜಧಾನಿ ಹಾರೋದಕ್ಕೂ ಇಡೀ ದೇಶವನ್ನು ಉದ್ದಗಲ ನೋಡಿ, ಅದರ ಇಂಚಿಂಚು ನೋಡಿ, ಅದರ ಲ್ಯಾಂಡ್ ಬಾರ್ಡರ್ ಮೂಲಕ ಕ್ರಾಸ್ ಮಾಡೋದಿದೆಯಲ್ಲ, ಅದು ಭಾಳ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು. ಉಕ್ರೇನ್ ಬಗ್ಗೆ ಮಾತಾಡೋದು ಹೆಂಗಿತ್ತು ಸಿಚುವೇಶನ್ ನೀವು ಹೋದಾಗ? ಯುಕ್ರೇನ್ ಎಲ್ಲ ಕಡೆ ಬಾಂಬ್ ಬೀಳ್ತಾ ಇತ್ತು. ಧಬ 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 ಬಾಂಬು. ಬಂಕರಲ್ಲಿ ರಾತ್ರಿಗಳನ್ನು ಕಳೆದ, ಅಂದರೆ ತುಂಬ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ದಿವಸ ನೀವು ಸಾಯ್ಬೋದಾದಂಥ ಸಿಚುವೇಶನು ಆ ದೇಶದವ್ರು ಅನುಭವಿಸ್ತಾಯಿದ್ರು. ಅದನ್ನು ನಾನು ಕೂಡ 15 ದಿವಸ ಅನುಭವಿಸ್ದೆ. 15 ದಿನ ಅಲ್ಲಿ? ಹೌದು. ಬಂಕರ್ಸಲ್ಲಿ 4 ದಿವಸ ಕಳೆದೆ. ಬಂಕರ್ಸಲ್ಲಿ ಹೆಂಗಿರುತ್ತೆ ವ್ಯವಸ್ಥೆ ಬಂಕರಲ್ಲಿ? ಬಂಕರ್ ಅಂದರೆ ಇನ್ನೇನಿಲ್ಲ, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್. ಈ ಸೋವಿಯಟ್ ಏರಾ ಮುಂಚೆನೇ ವಾರ್ಗೆ ಪ್ರಿಪೇರ್ ಆಗಿದ್ರು.
ಅವ್ರೇನು ಮಾಡಿದ್ರು ಅಂದರೆ ಇಡೀ ಸೋವಿಯಟ್ ಕಂಟ್ರೀಸಲ್ಲೆಲ್ಲ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಸು ಆಗಿನ ಕಾಲದಲ್ಲಿ, ಇವಾಗ ನಾವು ನೋಡ್ತಿರೋದು ಇವತ್ತಿನ ದಿವಸದಲ್ಲಿ, ಅವರು ಆಗಿನ ಕಾಲದಲ್ಲಿ ಭೂಮಿ ಕೆಳಗಡೆ 100 ಮೀಟರ್ ಕೆಳಗಡೆ ಎಲ್ಲ ಮೆಟ್ರೋ ಸ್ಟೇಷನ್ ಮಾಡಿದ್ದಾರೆ. ಅದೇ ಇವತ್ತು ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಸ್ನೇ ಅವರು ಬಂಕರ್ಸ್ ಆಗಿ ಯೂಸ್ ಮಾಡ್ತಾ ಇರೋದು. ಬಂಕರ್ಸಲ್ಲೇ ಶಾಲಾ ಕಾಲೇಜೆಲ್ಲ ಇದೆ. ಓ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ನಾವು ಬಂಕರ್ಸ್ ಅಂದರೆ ಏನು ಅನ್ಕೊಳ್ತೀವಿ, ಸಾಮಾನ್ಯವಾಗಿ ಏನು ಅನ್ಕೊಳ್ತೀವಿ, ನಾವು ಇಸ್ರೇಲ್ ಬಂಕರ್ಸ್ಗೆ ಹೋಗಿ ಬಂದಿದ್ದೀವಿ, ನಮ್ಮ ರಿಪೋರ್ಟರ್ ಮತ್ತು ಸಂಪಾದಕರು ಹೋಗಿದ್ರು. ಬಂಕರ್ ಅಂದರೆ ಬಾಂಬ್ ಬೀಳುತ್ತೆ ಅಂತ ಸೈರನ್ ಬಂದ ತಕ್ಷಣ ಒಳಗಡೆ ಹೋಗಿ ಕೂತಿರ್ತೀವಿ, ಒಂದು ರೂಮ್ ವ್ಯವಸ್ಥೆ ಇರುತ್ತೆ, ವಾಪಸ್ ಬರ್ತೀವಿ ಅಂತ. ಆದರೆ ಶಾಲೆಗಳು ಇರುತ್ತಾ? ಶಾಲೆ ಅಂದರೆ ಇವಾಗ ಶಾಲೆ ಮಾಡಿದ್ದಾರೆ, ಯಾಕೆಂದರೆ ಆಚೆ ಕಡೆ ಮಕ್ಕಳು ಓದೋಕ್ಕಾಗ್ತಿಲ್ಲ. ಈಗ ಯುದ್ಧ 3 ತಿಂಗಳಲ್ಲಿ ಮುಗಿಯೋದಾದರೆ 3 ತಿಂಗಳು ರಜಾ ಕೊಡ್ಬೋದು. ಒಂದು ಭೂಕಂಪ ಆಯಿತು ಅಂದರೆ 10 ದಿವಸ ರಜಾ ಕೊಡ್ಬೋದು. 3 ವರ್ಷ ಇನ್ನೂ ಕಂಟಿನ್ಯೂ ಆಗ್ತಿರೋಂಥ ಯುದ್ಧಕ್ಕೆ 3 ವರ್ಷ ಒಬ್ಬ ಮನುಷ್ಯನ ಜೀವನನೇ ಮುಗಿದೋಗುತ್ತಲ್ಲ. ಒಂದು ಡಿಗ್ರಿ ಮುಗಿದೋಗುತ್ತೆ, ಒಂದು ಮಾಸ್ಟರ್ಸ್ ಮುಗಿದೋಗುತ್ತೆ, ಮಾಸ್ಟರ್ಸ್ ಮುಗಿಸಿ PhD ಕಾಲಿಡ್ಬೋದು. ಅಂದರೆ ಅವರು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ಅಂಡರ್ಗ್ರೌಂಡ್ ಬಂಕರ್ಸನ್ನೇ ಕೂಡ ಶಾಲಾ ಕಾಲೇಜುಗಳನ್ನಾಗಿ, ಆಫೀಸ್ಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಇನ್ನೂ ತುಂಬ ಮಾಡಿದ್ದಾರೆ. ಎಲ್ಲ ಸೀಕ್ರೆಟಿವ್ ವಿಷಯಗಳನ್ನು ಅವ್ರು ಬಿಟ್ಕೊಡಲ್ಲ, ಅದನ್ನು ತೋರ್ಸೋಕ್ಕೂ ಹೋಗಲ್ಲ. ಯಾಕಂದ್ರೆ ಅವ್ರವ್ರ ದೇಶದ ಸೆಕ್ಯೂರಿಟಿ ಅವ್ರಿಗೆ ಬಹಳ ಮುಖ್ಯ. ನನಗೇನಂದ್ರೆ ಹ್ಯೂಮನ್ ಆ್ಯಂಗಲ್ ಅಂತ ಏನು ಹೇಳ್ತೀವಿ, ಅಂದರೆ ಮನುಷ್ಯತ್ವದ ಕಣ್ಣು, ಅಲ್ಲಿಯ ಮನುಷ್ಯರು ಯಾವ ರೀತಿ ಸಫರ್ ಮಾಡ್ತಾ ಇದ್ದಾರೆ, ಏನು ಅಂಡರ್ಗೋ ಮಾಡ್ತಾರೆ, ಆ ಪೇನ್ ಈಗ ನಾವು ಅನ್ಕೋಬೋದು, ನಾವು ಇನ್ನು ನನಗೆ ಅರ್ಥ ಆಯ್ತು ನಿನ್ನ ನೋವು ಅಂತ. ಖಂಡಿತ ನಮ್ಗೆ ಅರ್ಥ ಆಗಿರಲ್ಲ. ನೋವು ಹೆಂಗೆ ಅರ್ಥ ಆಗುತ್ತೆ? ಬಂಕರಲ್ಲಿ ಬದುಕೋ ನೋವು ಯಾವನಿಗೂ ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬದುಕೋ ತನಕ ಅಲ್ಲಿ ಒಂದು ಬಾಂಬ್ ಇದ್ರೆ ಇಡೀ ಬಂಕರ್ ಅಲ್ಲಾಡುತ್ತೆ, ಪ್ಸ್ ಅಂತ ಮಣ್ಣುದ್ರುತ್ತೆ ಮೇಲಿಂದೆಲ್ಲ. ಮಕ್ಕಳು 3 ತಿಂಗಳು ಮಕ್ಕಳು, 6 ತಿಂಗಳು ಮಕ್ಕಳು ಲೈನಿಗೆ ಅವರು ಸ್ಟ್ರೋಲರ್ಸ್ ಒಳಗಿರ್ತಾರೆ. ಅಪ್ಪ ಅಮ್ಮಂದ್ರು ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ಬಾಂಬ್ ಇದ್ದರೆ ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ರಾತ್ರಿ ಇಡೀ ಆ ಸ್ಟ್ರೋಲರ್ಗೆ ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇರ್ತಾರೆ. ಯಾಕಂದರೆ ನಿದ್ದೆ ಬರಲ್ಲ. ನನಗೂ ನಿದ್ದೆ ಬರಲಿಲ್ಲ ಬಂಕರಲ್ಲಿ ಕಳೆದಾಗ. 15 ದಿನ ಆಗಲ್ಲ. ನಿಮ್ಗೆ ನಿದ್ದೆ ಹೆಂಗೆ ಬರುತ್ತೆ? ಏನಾದ್ರು ಆಗ್ಬಿಟ್ರೆ ಅನ್ನೋ ಒಂದು ಭಯ. ನಿಮಗೆ ನಿದ್ದೆ ಯಾವಾಗ ಬರೋದು? ನೆಮ್ಮದಿ ಇದ್ದಾಗ. ಆ ಥರ 3 ವರ್ಷದಿಂದ ಅವ್ರು ಯಾರೂ ಸರಿಯಾಗಿ ನಿದ್ದೆ ಮಾಡಿಲ್ಲ ದೇಶದವರು. ಈ ಕಡೆನೂ ಮಾಡಿಲ್ಲ, ಆ ಕಡೆನೂ ಮಾಡಿಲ್ಲ. ಅದಕ್ಕೆ ಹೇಳೋದು ಯುದ್ಧದಲ್ಲಿ ಗೆಲುವು ಯಾರಿಗೂ ಇಲ್ಲ, ಸೋಲೆ ಖಚಿತ ಅಂತ. ಸೊ ಎಕ್ಸ್ಟ್ರೀಮ್ ಯುಕ್ರೇನಿಂದ ಇನ್ನೊಂದು ಕಡೆಗೆ ಡೆನ್ಮಾರ್ಕ್ಗೆ ಹೋದ್ರಿ. ಡೆನ್ಮಾರ್ಕ್ ಅಂದರೆ ಡೆವಲಪ್ಮೆಂಟ್, ಡೆನ್ಮಾರ್ಕ್ ಅಂದರೆ ಸಂತೋಷ, ಡೆನ್ಮಾರ್ಕ್ ಅಂದರೆ ಶಾಂತಿ, ಡೆನ್ಮಾರ್ಕ್ ಅಂದರೆ ನೆಮ್ಮದಿ. ವಿಶ್ವದ 2ನೇ ಅತಿ ಸಂತೋಷದ ಹ್ಯಾಪನಿಂಗ್ ಕಂಟ್ರಿ. ಯಾಕೆಂದರೆ ಅದು ಜನರಿಗೋಸ್ಕರ ಮಾಡಿರೋ ದೇಶ. ಜನಕ್ಕೆ ನಾವೇನು ಓದ್ತೀವಲ್ಲ, ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ, ಅದನ್ನು ನಿಜವಾಗ್ಲೂ ಅವರು ಅನುಕರಣೆ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಮರ್ಯಾದೆ ಕೊಟ್ಟು ಪ್ರತಿಯೊಬ್ಬನ್ನೂ ಆ ಮಟ್ಟದಲ್ಲಿ ಇಟ್ಟಿರುವಂತಹ ದೇಶ ಡೆನ್ಮಾರ್ಕ್ ದೇಶ. ಇವಾಗಷ್ಟೇ ನಾನು ಡೆನ್ಮಾರ್ಕ್ ಸೀರೀಸ್ ಕೂಡ ಶುರು ಮಾಡಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಆಯಿತು. ಶಿಪ್ಪಿನ ಮೂಲಕ ಡೆನ್ಮಾರ್ಕ್ಗೆ ಎಂಟ್ರಾಗಿದ್ದು ಭಾಳ ಅದು ಒಂದು ಅಮೋಘವಾದ ಅನುಭವ. ಡೆನ್ಮಾರ್ಕಲ್ಲಿ ನಮ್ಮ ಕನ್ನಡಿಗರಿದ್ದಾರೆ, ಅವ್ರ ಜೊತೆಗೆ ಬದುಕಿ ಅವ್ರ ಲೈಫ್ ಹೇಗಿದೆ, ಅವರ ಮೂಲಕ ಇಡೀ ದೇಶದ ಸಿಸ್ಟಮ್ಗಳು ಅಂದರೆ ಒಂದು ದೇಶವನ್ನು ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾನು ಡೆನ್ಮಾರ್ಕಲ್ಲಿ. ಅಲ್ಟಿಮೇಟ್ ಉದ್ದೇಶ ಗ್ಲೋಬಲ್ ಕನ್ನಡಿಗಂದು ಇದೊಂಥರ ಟ್ರೈನಿಂಗ್ ಇದ್ದಂಗೆ ನನಗೆ ಇಡೀ ದೇಶವನ್ನು, ಇಡೀ ಜಗತ್ತನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾವೇನಾದ್ರು ನಮ್ಮ ರಾಜ್ಯಕ್ಕೆ, ನಮ್ಮ ಜನಗಳು ಒಳ್ಳೇದು ಮಾಡ್ಬೋದಾ ಅನ್ನೋದೇ ಉದ್ದೇಶ. ಸುಮ್ಮನೆ ಬ್ಲೈಂಡಾಗಿ ಏನೋ ಕಲ್ತ್ವಿ ಅದು ಅಲ್ಲಿಗೆ ಮುಗಿಬಾರ್ದಲ್ಲ. ಆ ಒಂದು ನಾಲೆಡ್ಜ್ ಶೇರಿಂಗ್ ಆಗಬೇಕು, ಮತ್ತು ಅದರ ಡೆವಲಪ್ಮೆಂಟ್ ನಾವು ಇಲ್ಲಿಗೂ ತರಬೇಕು. ಡೆನ್ಮಾರ್ಕ್ ಮತ್ತು ಇಂಡಿಯಾ, ಭಾರತದ ವ್ಯವಸ್ಥೆ ಮತ್ತು ಡೆನ್ಮಾರ್ಕ್ ಹೋಲಿಸ್ತೀರಾ? ಅಂದರೆ ಹೋಲ್ಸೋಕ್ಕೆ ಆಗಲ್ಲ. ಒಂದು 100 ವರ್ಷ ಮುಂದೆ ಇದಾರಲ್ಲ. 100 ವರ್ಷ ಮುಂದೆ ಇದ್ದಾರೆ. ಈಗ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಡೆನ್ಮಾರ್ಕ್ ಅಂದ ತಕ್ಷಣ 50 ಲಕ್ಷ ಜನ ಇದ್ದಾರೆ, 50 ಲಕ್ಷ ಜನ ಯಾರು ಬೇಕೋ ಮೇಂಟೈನ್ ಮಾಡ್ಬೋದು ಅಂತ. ಈಗ ಹಾಗಾದ್ರೆ ಇಂಡಿಯಾ ಅಂತ ಕನ್ಸಿಡರ್ ಮಾಡಬೇಡಿ. ಕರ್ನಾಟಕ 7 ಕೋಟಿ ಆಯಿತು, ಬೆಂಗಳೂರು 1 ಕೋಟಿ, 1 ಕೋಟಿನಾರು ಮೇಂಟೈನ್ ಮಾಡಿ ತೋರಿಸಿ. ಇಡೀ ಡೆವಲಪ್ಮೆಂಟ್ ಮಾಡಬೇಡಿ. ಯಾವ್ದಾದ್ರು ಒಂದು ಊರನ್ನು ತೊಗೊಂಡು ಡೆವಲಪ್ಮೆಂಟ್ ಮಾಡಿ ತೋರಿಸಿ. ತುಮಕೂರು ತೊಗೊಳ್ಳಿ, ಬೇಡ ಹುಬ್ಳಿ ತೊಗೊಳ್ಳಿ. ಇವತ್ತಿಗೂ ಕೊಚ್ಚೆಮರಿ ಇದೆ. ಕೊಚ್ಚೆಮರಿ ರೋಡಲ್ಲಿ ಹರಿತಾ ಇರುತ್ತೆ. ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಗಿ ಬಂದರೆ, ನಾನು ಬಿಜಾಪುರಕ್ಕೆ ಒಬ್ರದ್ದು ಪೊಲಿಟಿಕಲ್ ಕ್ಯಾಂಪೇನಿಂಗ್ ಟೈಮಲ್ಲಿ ಹೋಗಿದ್ದೆ. ಆ ಟೈಮಲ್ಲಿ ನೋಡ್ತಾ ಇದ್ದೆ, ನೋಡಿ ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತಿಗೂ ನಾವು ಇನ್ನೂ ಆ ಸ್ಥಿತಿಲಿ ನಮ್ಮ ಜನಗಳನ್ನು ಬದುಕೋ ರೀತಿಲಿ ಬಿಡ್ತಾ ಇದ್ದೀವಲ್ಲ ಅನ್ನೋದನ್ನು ನೋವಾಗುತ್ತೆ. ಈಗ ನೇಪಾಳಲ್ಲೂ ಅದೇ ಆಗಿದ್ದಲ್ವಾ. ಆ ಫ್ರಸ್ಟ್ರೇಷನ್ ತಡ್ಕೊಳಕ್ಕಾಗದೆ ಕೊನೆಗೆ ಅವರು ತಿರುಗಿ ಬಿದ್ದರು. ಕೇವಲ 48 ಗಂಟೆಗಳಲ್ಲಿ ಸರ್ಕಾರನೇ ಉದುರಿಸಿದ್ರು. ಆ ಥರ ಸನ್ನಿವೇಶ ಡೆಮೋಕ್ರಸಿಲಿ ಯಾವತ್ತೂ ಯಾರಿಗೂ ಬರಬಾರ್ದು. ಬಟ್ ನಮ್ಮ ನಾಯಕರು, ನಮ್ಮ ರಾಜಕಾರಣಿಗಳು ಎಚ್ಚೆತ್ಕೋಬೇಕು, ನಮ್ಮ ಜನರಿಗೆ ಒಳ್ಳೇದು ಮಾಡಬೇಕು. ಡೆನ್ಮಾರ್ಕು, ಫಿನ್ಲ್ಯಾಂಡು, ಚೈನಾ, ಈಗ ಚೈನಾಲಿ ನಮ್ಮಷ್ಟೇ ಜನಸಂಖ್ಯೆ ಇದೆ. ಅವ್ರು ಯಾಕೆ ಉದ್ಧಾರ ಆದರು? ಅವ್ರು ಯಾಕೆ ಮುಂದೆ ಇದ್ದಾರೆ? ನೀವು ಅಲ್ಲಿ ಹೋದರೆ ಜನಕ್ಕೆ ಸಮಯ ಇಲ್ಲ. ವ್ಲಾಗಿಂಗಲ್ಲಿ ಏನಾಗುತ್ತೆ ಅಂದರೆ ಕೆಲವು ಜನಗಳ ಹತ್ರ ಮಾತಾಡಿಕೊಂಡು ಇಂಟ್ರಾಕ್ಷನ್ ಮಾಡಿದಾಗ ಒಂಥರ ಮಜಾ ಇರುತ್ತೆ. ನಿಮಗೆ ಚೈನಾಗೆ ಹೋದರೆ ಜನ ಸಿಗಲ್ಲ. ಹೌದಾ? ಟೈಮ್ ಇಲ್ಲ ಯಾರಿಗೂ. ಒಬ್ಬ ಮನುಷ್ಯ ರೋಡಲ್ಲಿ ನಿಮಗೆ ಭಿಕ್ಷೆ ಬಿಡೋದು ಸಿಗಲ್ಲ. ಎಲ್ಲರಿಗೂ ಕೆಲಸ ಇದೆ, ಎಲ್ಲರೂ ಬ್ಯುಸಿ, ಎಲ್ಲರೂ ದುಡಿತಾ ಇದ್ದಾರೆ. ಮೈಂಡ್ ಸೆಟ್ ಏನಿರುತ್ತೆ ಚೈನಾದವ್ರದ್ದು? ಬ್ಯುಸಿ. ಅವ್ರು ಪಟ್ಟ ಕೆಲಸ ಮಾಡಬೇಕು. ಅವ್ರು ಹೆಂಗೆ ಅಂದರೆ ನೋಡಿ, ಅವರ ರೈಲ್ವೆ ಮಿನಿಸ್ಟರು, ಅವರ ಪ್ರೈಮ್ ಮಿನಿಸ್ಟರು ಫಸ್ಟು ಜಗತ್ತಿನಲ್ಲಿ ಬುಲೆಟ್ ಟ್ರೈನ್ ಶುರುವಾಗಿದೆ ಅಲ್ಲಿ ಜಪಾನಲ್ಲಿ. ಚೈನೀಸ್ ಪ್ರೈಮ್ ಮಿನಿಸ್ಟರು ಅಲ್ಲಿ ಹೋದರು. ಅಲ್ಲಿ ನೋಡ್ಬಿಟ್ಟು ಇದ್ಯಾಕೆ ನಮ್ಮ ದೇಶಕ್ಕೆ ತರಬಾರ್ದು ಅಂದರು. ಪಟ್ಟಂತ ತೊಗೊಂಬಂದರು. ನೆಕ್ಸ್ಟು
ಇವತ್ತಿನ ದಿವಸದಲ್ಲಿ ಜಪಾನ್ನು ಕೂಡ ಬುಲೆಟ್ ಟ್ರೈನಲ್ಲಿ ಬೀಟ್ ಮಾಡಿದ್ದಾರೆ. ಅಂದರೆ ಒಂದು ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಬಂದು ನಾವಿಲ್ಲಿ ಅದನ್ನು ಇನ್ಕಲ್ಕೇಟ್ ಮಾಡಿದಾಗ ನಾವು ಮ್ಯಾಜಿಕ್ ಕ್ರಿಯೇಟ್ ಮಾಡ್ಬೋದು. ಪ್ರತಿ ದೇಶದಿಂದ ಅತ್ಯಂತ ಒಳ್ಳೆಯ ವಿಷಯಗಳನ್ನ ತಂದು. ಭಾರತದ ವಿಷಯಕ್ಕೆ ಬಂದಾಗ ಅದೊಂದು ಮಾತು ಹೇಳ್ತಾರೆ, ಪ್ರಜಾಪ್ರಭುತ್ವ ದೇಶ ಇದು, 5 ವರ್ಷಕ್ಕೊಂದ್ಸಲ ಸರ್ಕಾರ ಬದಲಾಗತ್ತೆ. ಅಲ್ಲ, ನಿಜ. ಏನಾಗುತ್ತೆ ಅಂದರೆ ಈಗ ನೋಡಿ, ಒಂದು ಬುಲೆಟ್ ಟ್ರೈನ್ ಪ್ರಾಬ್ಲಮ್ ಅಂತ ಬಂದರೆ ಈಗ ಏನಾಗುತ್ತೆ ಅಂದರೆ ಬುಲೆಟ್ ಟ್ರೈನ್ಗೆ ಸ್ಟ್ರೈಟ್ ಟ್ರ್ಯಾಕ್ ಹಾಕಬೇಕು. ಯಾಕಂದರೆ ಅದು ಹೈ ಸ್ಪೀಡ್ ಹೋಗ್ತಾ ಇರುತ್ತೆ. ಚೈನಲ್ಲಿ ಇವಾಗ 600 km/h ಮಾಡ್ತಾ ಇದ್ದಾರೆ ಟ್ರೈನು. ನಾನು ಹೋದಾಗ 350 ಇತ್ತು, ಈಗ 600. ಅಂದರೆ ಫ್ಲೈಟ್ ಸ್ಪೀಡಲ್ಲಿ ಹೋಗುತ್ತೆ. ನಾನು ಕಾಯಿನ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ದೆ. ಒಂದು ಕಾಯಿನ್ನ ಹಿಂಗೆ ಇಟ್ಟಿದ್ದೆ, ನಿಲ್ಲಿಸಿದ್ದೆ, ಇಡೀ 4 hours ಜರ್ನಿ ಹಂಗೆ ನಿಂತಿತ್ತು ಟ್ರೈನು. ಅಷ್ಟು ಸ್ಪೀಡಲ್ಲಿ 350ಲಿ ಯಾವ ಗಡಗಡ ಇಲ್ಲ, ಅಂತ ಹೋಗುತ್ತೆ ಟ್ರೈನ್. ನಾವು ತರೋಕ್ಕಾಗಲ್ಲ. ಯಾಕೆ ಹೇಳಿ? ನಮ್ಮಲ್ಲಿ ಇವತ್ತವರೆಗೂ ಗೂಡ್ ಶೆಡ್ ರೋಡೇ ನಾವು ಸರಿ ಮಾಡೋಕ್ಕಾಗಿಲ್ವಲ್ಲ. ಇಷ್ಟು ವರ್ಷ ಆಯಿತು, ಇನ್ನು ಬುಲೆಟ್ ಟ್ರೈನಿಂದ ಹಾಕೋಣ. ಯಾಕೆ ಹೇಳಿ? ಆ ಟ್ರ್ಯಾಕ್ ಹಾಕಬೇಕಂದ್ರೆ ಸ್ಟ್ರೈಟ್ ಲೈನ್ ಹಾಕಬೇಕು. ಅದಕ್ಕೆ ಎಲ್ಲರೂ ಇಂಜೆಕ್ಷನ್ ತರ್ತಾರಲ್ಲ. ಪ್ರತಿ ಅಂಗಡಿನೂ ನಂಗೆ ಬೇಡ, ನಂಗೆ ಇಷ್ಟ ಇಲ್ಲ, ನೀನು ಹಾಕ್ಬೇಡ, ಕೇಸ್ ಹಾಕ್ತೀನಿ. ಅದು ಕ್ಲಿಯರ್ ಆಗೋಷ್ಟು ವರ್ಷಗಳಾಗೋಗಿರುತ್ತೆ. ಆಗೋದೇ ಇಲ್ಲ. ಯಾವತ್ತಿಗೂ ನಾವು ಚೈನಾ ದೇಶದ ಥರ ಬುಲೆಟ್ ಸಿಸ್ಟಮ್ನ ತರೋಕ್ಕೆ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ. ಯಾವತ್ತಿಗೂ ಆಗಲ್ಲ ಅದು. ಬಟ್ ಬೇರೆ ರೀತಿ ಡೆವಲಪ್ಮೆಂಟ್ ತರ್ಬೋದು ಅಷ್ಟೇ. ಒಂದೆರಡು ಎಕ್ಸಾಂಪಲ್ ಕೊಡಿ. ಪ್ರತಿಯೊಂದು ವಿಷಯದಲ್ಲೂ ಒಂದು ರಸ್ತೆ ಹಾಕೋದ್ರಲ್ಲಾಗ್ಬೋದು. ಇವತ್ತು ಎಷ್ಟು ಸಫರ್ ಮಾಡ್ತೀವಿ. ಇವಾಗ ನಾನು ಮನೆಯಿಂದ ಇಲ್ಲಿಗೆ ಬರೋದಕ್ಕೆ 25 ನಿಮಿಷ ಸೇವ್ ಮಾಡ್ಬೋದಿತ್ತು. ನನ್ನ ಕಾರ್ ಅಷ್ಟು ಗಡ ಹಿಂಗೆ ಈ ಯಾವುದೋ ಹಳೆಯ ಕಾಲದ ಹಳ್ಳಿಗಳಲ್ಲಿ ಓಡಾಡ್ತಿರೋ, ಎತ್ತಿನ ಗಾಡಿಗಳಲ್ಲಿ ಓಡಾಡ್ತಿರೋ ಫೀಲಿಂಗ್ ಇವತ್ತು ಬೆಂಗಳೂರಲ್ಲಿ ಬರ್ತಾಯಿದೆ. ಬೇಸಿಕ್ ವ್ಯವಸ್ಥೆಗಳನ್ನ ಸರಿ ಮಾಡಬೇಕು ನಾವು. ಅದಾದಮೇಲೆ ನಮ್ಮ ಬೇಸಿಕ್ ಈಗ ಒಂದು ರೋಡು, ಒಂದು ಡ್ರೈನ್, ಇನ್ನೇನು ಕೇಳ್ತಾರೆ ರೀ. ಅರ್ಬನ್ ಸೊಸೈಟಿ ಅಂತೂ ಬೇರೆ ಏನೂ ಕೇಳಲ್ಲ. ಒಳ್ಳೆ ರೋಡ್ ಹಾಕೋರು, ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಕೊಡು, ಮತ್ತು ಸಣ್ಣ ಪುಟ್ಟ ಫೆಸಿಲಿಟಿ ಕೊಡು ಅಂತ. ಬಟ್ ಅದೇ ರೂರಲ್ಲಿಗೆ ಬಂದರೆ ಇನ್ನೂ ತುಂಬ ಹೆಲ್ತ್ ಕೇರ್ ಬಹಳ ಮುಖ್ಯ. ಯಾಕೆಂದರೆ ಇವತ್ತು ನಾವೆಲ್ಲರೂ ಬೇಕಾ ಬೇಡವೋ ಬೇರೆ ಬೇರೆ ಹೆಲ್ತ್ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀವಿ. ಆದರೆ ಏನಾಗ್ತಾಯಿದೆ, ಈಗ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಬದುಕು ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಯಾರಿಗಾರು ಒಬ್ರಿಗಾರು ಇದೆಯಾ? ಖಂಡಿತ ಇಲ್ಲ. ಪ್ರತಿಯೊಬ್ಬರಿಗೂ ಒಂದು ಭಯ ಇದೆ. ನಾವು ಸರ್ಕಾರಿ ಆಸ್ಪತ್ರೆ ಅಂದರೆ ಭಯ. ಆದರೆ ನೀವು ಡೆನ್ಮಾರ್ಕ್ ದೇಶದ ಒಂದು ಸಿಸ್ಟಮ್ ತೊಗೊಂಡ್ರೆ, ನೀವು ಆಳಾಗಿ ಅರಸಾಗಿ ಆ ದೇಶದ ರಾಜ ಕೂಡ, ಆ ದೇಶದ ಟಾಯ್ಲೆಟ್ ಕ್ಲೀನ್ ಮಾಡುವಂತಹ ಒಬ್ಬ ಪರ್ಸನ್ ಕೂಡ ಒಂದೇ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಯಾಕೆಂದರೆ ಆ ದೇಶದಲ್ಲಿ ಒಂದೇ ಹಾಸ್ಪಿಟ್ಲ್ ಇರೋದು. ಏರಿಯಾಗೆ ಕಮ್ಯುನಿಟಿ ಹಾಸ್ಪಿಟಲ್ಸ್ ಅಂತ ಮಾಡಿರ್ತಾರೆ. ನೀವು ಅದೇ ಹಾಸ್ಪಿಟ್ಲಿಗೆ ಹೋಗಬೇಕು. ನಿಮಗೆ ಬೇರೆ ಫೆಸಿಲಿಟಿ ಇಲ್ಲ. ಸರ್ಕಾರ ನಿಮಗೆ ಉಚಿತ ಮಾಡಿಬಿಟ್ಟಿರುತ್ತೆ ಪ್ರತಿಯೊಂದು. ಯಾಕಂದರೆ ನಿಮ್ಮ ಟ್ಯಾಕ್ಸೇಷನ್ ದುಡ್ಡಲ್ಲೇ ಅದನ್ನು ಕಟ್ ಮಾಡಿ ತೊಗೊಳ್ತಾರೆ. ಸೊ ಆ ರೀತಿ ಪ್ರತಿಯೊಂದಕ್ಕೂ ಸಿಸ್ಟಮ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಾ, ಒಂದು ಆಶ್ಚರ್ಯಕರವಾದ ವಿಷಯ, ಪೊಲೀಸಿಗೆ ಕೂಡ ಆ ದೇಶದಲ್ಲಿ ಫೈನ್ ಹಾಕ್ತಾರೆ. ಪೊಲೀಸರಿಗೆ? ಹೌದು. ಪೊಲೀಸ್ಗೆ ಹೆಂಗೆ ಫೈನ್ ಹಾಕ್ತಾರೆ ಅಂದರೆ, ನೀವು ಪಾರ್ಕಿಂಗಲ್ಲಿ ನಿಲ್ಲಿಸಿರ್ತೀರ ಗಾಡಿ, ಪೊಲೀಸ್ ಪಾರ್ಕಿಂಗ್ ಅಂದರೆ ಒಂದು ಜಾಗ ಇರುತ್ತೆ. ಅಲ್ಲಿ ಬರೆದಿರ್ತಾರೆ ಇಷ್ಟು ನಿಮಿಷ ಮಾತ್ರ ನೀವು ನಿಲ್ಲಿಸ್ಬೋದು ಅಂತ. ಅಷ್ಟು ನಿಮಿಷಕ್ಕಿಂತ 1 ನಿಮಿಷ ಜಾಸ್ತಿ ನಿಲ್ಲಿಸಿದ್ರು ಫೈನ್ ಕಲೆಕ್ಟರ್ ಬಂದು ಫುಲ್ ವೀಡಿಯೋ ಮಾಡಿಬಿಟ್ಟು ಕಾರ್ದು ಪೊಲೀಸ್ ಎದುರುಗಡೆ ಅವನಿಗೆ ಚಲನ್ ಬರ್ದು ಕೊಟ್ಬಿಟ್ಟು ಹೋಗ್ತಾನೆ. ಕಟ್ಟಲೇಬೇಕು ಫೈನ್ ಅವನು. ಒಬ್ಬ ಹಾರ್ಟ್ ನೋವು ಬಂತು ಅಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಬಂದು ಗಾಡಿನ ಪಾರ್ಕ್ ಮಾಡ್ತಾನೆ. ಹಾಸ್ಪಿಟ್ಲಿಗೆ ಇಳಿದೋಗ್ಬಿಡ್ತಾನೆ. ಅವನಿಗೆ ಅಲ್ಲಿ ಸರ್ಜರಿ ಆಗುತ್ತೆ. ಒಂದು 20 ದಿವಸ ಅವ್ನು 20-50 ದಿವಸ ಒಟ್ಟು ಹಾಸ್ಪಿಟ್ಲ್ ಇರ್ತಾನೆ. ಅವ್ನು ಮರ್ತೋಗ್ಬಿಡ್ತಾನೆ, ನಾನು ಕಾರ್ ಇಲ್ಲಿ ಪಾರ್ಕ್ ಮಾಡಿರೋದು. ಅವ್ನಿಗೆ ಎಷ್ಟು ಬಂದಿರ್ಬೋದು ಹೇಳಿ ಫೈನು? 45 ಲಕ್ಷ ಏನೋ ಬಂದಿತ್ತು ಅವನಿಗೆ. ಹೌದು, ಅದು ಓದಿದ್ದೆ, ಅಲ್ಲಿ ಹೋಗಿ ಕನ್ಫರ್ಮ್ ಕೂಡ ಮಾಡಿಕೊಂಡೆ. ಅವನಿಗೆ ಎಷ್ಟೋ ಲಕ್ಷ ಫೈನು. ಅದನ್ನು ಅವ್ನು ಕಟ್ಟೋಕ್ಕಾಗಿಲ್ಲ ಅಂತ ಕೋರ್ಟಲ್ಲಿ ಪ್ಲೀಡ್ ಮಾಡಿದಾಗ, ಈ ಥರ ಆರೋಗ್ಯ ಸಮಸ್ಯೆ ಅಂದರೆ ನೀವು ಬೇರೆ ಯಾರಿಗಾರು ಹೇಳ್ಬಿಟ್ಟು ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ, ಅದಾದ್ಮೇಲೆ ಚೂರು ರಿಬೇಟ್ ಕೊಟ್ಟು ಪ್ರತಿ ತಿಂಗಳು ಸಂಬಳದಲ್ಲಿ ಅವನಿಗೆ ಕಟ್ ಮಾಡ್ಕೋತಾರೆ ಸರ್ಕಾರನೇ. ಕರಪ್ಷನ್ ಫ್ರೀ ಸೊಸೈಟಿ ನಾನು ನೋಡಿದ್ದು ಡೆನ್ಮಾರ್ಕಲ್ಲೇ. ಫಿನ್ಲ್ಯಾಂಡ್ ಕೂಡ ಬಹಳ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಫಿನ್ಲ್ಯಾಂಡ್ ಕೂಡ ಹೋಗಬೇಕು ಅನ್ನೋ ಆಸೆ ಮನಸ್ಸಲ್ಲಿದೆ. ಬಟ್ ನಾವು ಅವರು ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ಬಟ್ ಇದು ಜನಸಂಖ್ಯೆ ಸಮಸ್ಯೆ ಅಲ್ಲ, ಇದು ಉದ್ದೇಶ ಸಮಸ್ಯೆ. ಉದ್ದೇಶ ಚೆನ್ನಾಗಿದ್ದರೆ ನಾವು ಏನು ಬೇಕೋ ಮಾಡ್ಬೋದು. ವಂಡರ್ಫುಲ್. ಈಗ ತುಂಬ ಅಪಾಯಕಾರಿ ಅಂತ ಎಲ್ಲಿ ಅನ್ನಿಸ್ತು ನಿಮಗೆ? ಅಂದರೆ ಉಕ್ರೇನಲ್ಲಿ ಪರಿಸ್ಥಿತಿ ಹಾಗಿತ್ತು, ಯುಕ್ರೇನ್ನ ಪರಿಸ್ಥಿತಿ ಹೌದು. ಅದನ್ನ ಬಿಟ್ಟು ನಾನು ಬದುಕು ವಾಪಸ್ ಬರ್ತೀನೋ ಇಲ್ವೋ ಅಂತ ಅನ್ಸಿದ್ದು ಯಾವುದು? ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್. ಯಾಕಂದ್ರೆ ರೋಡ್ ಆಫ್ ಬೋನ್ಸಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ನಿಮ್ಮ ಗಾಡಿ ಕೆಟ್ಟೋದ್ರೆ ಸಾಯ್ಬೋದು. ಹಾಗಂದ್ರೆ ನಿಮಗೆ ಪ್ರತಿ ಕ್ಷಣ ಪ್ರತಿ ಮೂಮೆಂಟ್ ಏನು ಬೇಕೋ ಆಗ್ಬೋದು ಅಲ್ಲೆಲ್ಲ. ನೀವು ಬಟ್ಟೆ ಸರಿ ಇಲ್ಲ, ನಿಮ್ಮ ಬಟ್ಟೆಲಿ ತೂತಿದೆ ಅಂದರೂ ಸಾಯ್ಬೋದು ನೀವು. ಅಂದರೆ ಪ್ರತಿಯೊಂದಕ್ಕೂ ಮಹತ್ವ ಕೊಡಬೇಕು, ಯಾವ ವಿಷಯನೂ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋವಂತಹ ವಿಷಯಗಳನ್ನು ಕಲ್ತಿದ್ದು ನಾವು ಅಲ್ಲಿ. ನಾವು ಕೆಲವು ಉಡಾಫೆ ಮಾಡ್ತೀವಿ, ಬಿಡೋಣ ಅಂತ. ಯಾವುದನ್ನು ಆ ದೇಶದಲ್ಲಿ ಆ ಊರುಗಳಲ್ಲಿ ಬಿಡು ಅಂತ ಮಾಡೋಕ್ಕೆ ಆಗಲ್ಲ. ಪ್ರತಿಯೊಂದಕ್ಕೂ ಪ್ಲ್ಯಾನ್ ಇರಬೇಕು, ಪ್ರತಿಯೊಂದಕ್ಕೂ ರೆಡಿ ಇರಬೇಕು ನೀವು. ಈಗ ದೇವಸ್ಥಾನದಲ್ಲಿ ಕೂಡ ಶೂ ಹಾಕೊಂಡು ಹೋಗ್ಬೇಕಲ್ಲಿ. ಮಂಗೋಲಿಯಲ್ಲಿ ನಾನು ಎಷ್ಟೋ ಜನ ಕಾಮೆಂಟ್ಸ್ ಹಾಕಿದ್ರು, ಏನು ರೀ ದೇವಸ್ಥಾನಕ್ಕೆ ಶೂ ಹಾಕೊಂಡು ಹೋಗಿದ್ರ ಅಂತ. ನಾನು ಶೂ ಬಿಚ್ಚೋದ್ರೆ ಅಲ್ಲ ಅವ್ನು ಬೈತಾನೆ. ಯಾಕಂದ್ರೆ ಸತ್ತೋಗ್ಬೋದು ನೀವು ಶೂ ಬಿಚ್ಚೋದ್ರೆ. ಪಾದ ಥಂಡಿ ಆದರೆ -45 ನೆತ್ತಿಗೆ ಏರಿದ್ರೆ ಯು ಕ್ಯಾನ್ ಡೈ.
ಫ್ರಾಸ್ಟ್ ಬೈಟ್ಸ್ ಆಗ್ಬೋದು, ಬೇರೆ ಏನೋ ಆಮೇಲೆ ಕಾಲೇ ಕಟ್ ಮಾಡಬೇಕಾದ ಸಿಚುವೇಶನ್ ಬರ್ಬೋದು. ಸೊ ಸನ್ನಿವೇಶದ ಪ್ರಕಾರ, ಪರ್ಸ್ಪೆಕ್ಟಿವ್ಸ್ ಪ್ರಕಾರ ನಾವು ಬದುಕಬೇಕು. ನಾವೇನು ಮಾಡ್ತೀವಿ ಅಂದರೆ, ನಾವು ಇಲ್ಲಿ ಬದುಕಿ ಏನಾಗಿದೆ ಅಂದರೆ ನಮಗೆ ಬೇರೆ ಏನು ದುನಿಯಾನೇ ಗೊತ್ತಿಲ್ಲ, ಎಲ್ಲದನ್ನೂ ಒಂದೇ ರೀತಿ ನೋಡ್ತೀವಿ. ಇನ್ನೊಬ್ಬನ ಶೂಲಿ ಕಾಲಿಟ್ಟು ನೋಡು, ಅಥವಾ ಶೂ ಇಲ್ದಿರೋ ಅಥವಾ ಕಾಲೇ ಇಲ್ದಿರೋ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡು ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಯೋಚನೆ ಮಾಡಬೇಕಾಗತ್ತೆ. ಬಟ್ ಡೇಂಜರಸ್ ಅಂದರೆ ಇರಾನ್ ತುಂಬ ಸೆನ್ಸಿಟಿವ್ ಟೈಮಲ್ಲಿ ಹೋಗಿದ್ದೆ, ಆಮೇಲೆ ಇರಾಕ್ಗೂ ಕೂಡ ಸೆನ್ಸಿಟಿವ್ ಟೈಮಲ್ಲಿ ಹೋಗಿದ್ದೆ, ಇಸ್ರೇಲ್, ಪ್ಯಾಲೆಸ್ಟೀನ್, ಗಾಜಾ ಬಾರ್ಡರ್ಸ್ ಹೋದಾಗಲೂ ಸೆನ್ಸಿಟಿವ್ ಇತ್ತು. ಆಲ್ಮೋಸ್ಟ್ ಮಾಡಿದ ಎಲ್ಲ ಇಥಿಯೋಪಿಯಾ, ಸೂರಿ ಜನಾಂಗ ಅಂತ ಒಂದು ಟ್ರೈಬ್ ಇದೆ. ಸೂರಿ ಜನಾಂಗದ ಟ್ರೈಬ್ಸ್ ಹೆಂಗೆ ಅಂದರೆ, ಅಲ್ಲಿ ನೀವು ಮದುವೆ ಆಗಬೇಕು ಅಂದರೆ ನೀವು ಹುಡುಗಿರನ್ನ ನಿಲ್ಲಿಸಿರ್ತಾರೆ, ಬೇರೆ ಬೇರೆ ಊರಿಂದ ಹಳ್ಳಿಗಳಿಂದ ಬಂದಿರೋ ಹುಡುಗರೆಲ್ಲ ಒಂದು ಕಡೆ ಇರ್ತಾರೆ. ಅವ್ರವ್ರ ಹಳ್ಳಿಗಳಿಂದ ಮ್ಯೂಸಿಕ್ ಹಾಕೊಂಡ್ಬರ್ತಾರೆ, ಎಲ್ಲ ಫುಲ್ ಬಾಡಿಲಿ ಏನೂ ಬಟ್ಟೆ ಇರಲ್ಲ, ಇನ್ನು ಹಳೆ ಕಾಲದ ಹತ್ರ ಬರ್ತಾರೆ. ಒಬ್ಬೊಬ್ಬರು ಒಳ್ಳೆ ಕಟ್ ಮಸ್ತಾಗಿರ್ತಾರೆ, ಸೌಂಡ್ ಬರುತ್ತೆ ಅಂತ. ಹಳ್ಳಿಗಳು ಒಬ್ಬೊಬ್ರು ಒಂದೊಂದು ಸೌಂಡ್ ಮಾಡಿಕೊಂಡು ಆ ಫೈಟಿಗೆ ಬರ್ತಾರೆ. ದೊಂಗ ಫೈಟ್ ಅಂತ ಒಂದು ಫೈಟ್ ನಡೆಯುತ್ತೆ. ದೊಂಗ ಫೈಟ್, ಹುಡುಗರು ಕಡ್ಡಿಗಳಲ್ಲಿ ಹೊಡೆದಾಡೋದು, ರಕ್ತ ಕಾರಬೇಕು ಅಲ್ಲಿವರೆಗೂ ಹೊಡೆದಾಡ್ತಾರೆ. ಯಾರು ಮುಖಾಮುಖಿಯಾರು ಹೊಡೆದಾಕ್ತಾರೆ ಒಬ್ರದೊಬ್ರು. ಯಾರು ಗೆಲ್ತಾನಲ್ಲ ಆ ಫೈಟಲ್ಲಿ ಅವನೇ ಆ ವಧುನ ಒರೆಸೋದು. ಅಂದರೆ ನೀನು ಯೋಗ್ಯತೆ ಇಲ್ಲದೆ ಯು ಕೆನಾಟ್ ಮ್ಯಾರಿ ಅನ್ನೋ ಥರ, ನೀನು ಅವನನ್ನು ನೋಡ್ಕೋಬೇಕು ಅಂದರೆ ಆ ಕೆಪಾಸಿಟಿ ಬೆಳೆಸ್ಕೊಂಡು ಫೈಟ್ ಮಾಡುವಂಥ. ಇಥಿಯೋಪಿಯಲ್ಲಿ ಅಷ್ಟು ವಿಚಿತ್ರವಾದ ಕಲ್ಚರ್ಸು ನೀವು ವಿಶ್ವದಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಇಥಿಯೋಪಿಯಲ್ಲಿ ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್ ಇದೆ, ದನೈಕಲ್ ಡಿಪ್ರೆಷನ್ನು. ಅದಾದಮೇಲೆ ಅದು ವಿಶ್ವದ ಅತ್ಯಂತ ದೊಡ್ಡ ಸಾಲ್ಟ್ ಲೇಕ್ ಇದೆ. ಅದಾದಮೇಲೆ ಆ್ಯಕ್ಟಿವ್ ಎರ್ತಾಲೆ ಜ್ವಾಲಾಮುಖಿ, ಅದರ ಪಕ್ಕ ನಡೆದಂತಹ ಅನುಭವ. ಆಮೇಲೆ ಅಲ್ಲಿ ಇಲ್ದಿರುವಂತಹ ವಿಷಯಗಳೇ ಇಲ್ಲ, ಅಲ್ಲಿರುವಂತಹ ಬುಡಗಟ್ಟುಗಳು, ಅಲ್ಲಿರುವಂತಹ ಒಂದು ಸಂಸ್ಕೃತಿ, ಆಚಾರ ವಿಚಾರ. ಆಮೇಲೆ ನಮ್ಮ ಮನುಷ್ಯನ ಮೂಲ ಕೂಡ ಇಥಿಯೋಪಿಯಾ ಅಂತಲೇ ಹೇಳ್ತಾರೆ. ದನೈಕಲ್ ಡಿಪ್ರೆಷನ್ ಅಂತ ಏನಿದೆ, ಅಲ್ಲೇ ಮೊಟ್ಟ ಮೊದಲ ಕಳೆಬರಹ ಇವತ್ತರೆಗೂ ಸಿಕ್ಕಿರೋದು. 6 ಲಕ್ಷ ವರ್ಷದ ಹಿಂದೆ ಏನೋ ಸಿಕ್ಕಿದಂತಹ ಲೂಸಿ ಅನ್ನೋ ಕಳೆಬರಹ, ಅದು ಇಥಿಯೋಪಿಯಾದ ರಾಜಧಾನಿಯಾದ ಆಡಿಸ್ ಅಬಾಬಲ್ಲಿ ಇಟ್ಟಿದ್ದಾರೆ. ಲೂಸಿ ಮ್ಯೂಸಿಯಂ ಅಂತ ಇದೆ. ಅಂದರೆ ಮೊಟ್ಟ ಮೊದಲ ಮನುಷ್ಯನ ಕಳೆಬರಹ, ಅದು ಹೆಣ್ಣಿಂದು ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅದಾದಮೇಲೆ ಸ್ವಲ್ಪ ಮಕ್ಕಳು ಎಲ್ಲ ಇದೆ, ಎಲ್ಲ ಸಿಕ್ಕಿರೋದು ಇಥಿಯೋಪಿಯಲ್ಲಿ. ಅಂದರೆ ಅದಾದಮೇಲೆ ಇವತ್ತವರೆಗೂ ಯಾವುದೂ ಸಿಕ್ಕಿಲ್ಲ, ಅದಕ್ಕಿಂತ ಹಳೆಯದು. ಸೊ ಇವತ್ತಿನವರೆಗೂ ಏನು ಗ್ಯಾರಂಟಿ ನಮಗೆ ಅಂದರೆ, ನಮ್ಮೆಲ್ಲರ ಮನುಕುಲದ ಮೂಲ ಇಥಿಯೋಪಿಯಾದಿಂದ ಶುರುವಾಗಿದೆ. ಸೊ ಆ ಇಥಿಯೋಪಿಯಾನ ನೋಡೋದು ಕೂಡ ಬಹಳ ಬಹಳ ಡೇಂಜರಸ್. ಅದು ಅಂಥ ಟ್ರೈಬಲ್ ಜನಗಳ ಮಧ್ಯೆ ಎಲ್ಲ AK-47 ಹಾಕೊಂಡಿರ್ತಾರೆ, ಒಬ್ಬೊಬ್ಬರು ನೋಡೋಕ್ಕೆ ವಿಚಿತ್ರವಾಗಿರ್ತಾರೆ, ಬಟ್ ಮನಸ್ಸಿಂದ ಎಲ್ಲ ತುಂಬ ಒಳ್ಳೆಯವರು. ಅವ್ರ ಜೊತೆಗೆ ಟ್ರೈಬಲಲ್ಲಿ ಅವ್ರ ಮನೆಗಳಲ್ಲಿ ಅವರ ಆಚಾರ ವಿಚಾರ ನೋಡಿ ಬದುಕಿದ್ದು. ಆಮೇಲೆ ನೋಡಿ, ಒಂದು ಜನಾಂಗ ಇದೆ ನ್ಯಾಂಗ್ತೋಮ್ ಅಂತ ನಾನು ಬರುತ್ತೆ, ಅವರು ಯಾರು ಮದುವೆ ಆಗ್ತಾಯಿದ್ದಾರೆ ಅಂದರೆ, ಹುಡುಗನ ಮನೇಲಿರುವಂಥ ಹೆಣ್ಮಕ್ಳು ಬೆನ್ನಿಗೆ ತಾವೇ ಬಾಸುಂಡೆ ಬರೋಂಗೆ ಹೊಡ್ಕೋತಾರೆ, ಕಿತ್ತೋಗಿರುತ್ತೆ ಬೆನ್ನು. ಯಾಕೆ ಅಂತ ಕೇಳಿದ್ರೆ, ನನ್ನ ಮನೆಗೆ ಬರ್ತಾ ಇರೋಂಥ ಹೆಣ್ಣಿಗೆ ನಾವು ಕೊಡ್ತಾ ಇರೋಂತಹ ಪ್ರೊಟೆಕ್ಷನ್ ಅಥವಾ ಮರ್ಯಾದೆ ಅಂತ ಹೇಳ್ತಾರೆ. ಅಂದರೆ ನಿನಗೆ ಯಾವುದೇ ರೀತಿ ನೋವು ಕೊಡಲ್ಲ, ಆ ನೋವನ್ನು ನಾವೇ ಫಸ್ಟೇ ತೊಗೋತೀವಿ ಅಂತ ತೊಗೊಂಡು ತೋರಿಸೋದಂತಹ ಕಲ್ಚರು. ಆಮೇಲೆ ನಿನ್ನ ಹುಡುಗ ದೊಡ್ಡವನಾಗಿದ್ದಾನೆ ಅಂತ ಪ್ರೂವ್ ಮಾಡೋದಕ್ಕೆ 6 ದನಗಳನ್ನು ನಿಲ್ಲಿಸ್ತಾರೆ. ಅವನು ಬರೀ ಮೈಯಲ್ಲಿ ಓಡ್ಬಂದು ಆ 6 ದನಗಳನ್ನು ಜಿಗಿದು ಜಂಪ್ ಮಾಡಿ ಅದ್ರ ಮೇಲೆ ನಡ್ಕೊಂಡು ಹೋಗಿ ಆ ಕಡೆ ಜಂಪ್ ಮಾಡಬೇಕು. ಆ ಥರ 6 ಸಲ ಮಾಡಬೇಕು ಅವನು. ಹಿಂಗೆ 6 ಸಲ ಮಾಡಿದ್ರೆ ಅವ್ನು ಗಂಡಸು ಅಂತ ಲೆಕ್ಕ. ಅಲ್ಲಿಂದ ಅವನು ಮ್ಯಾನ್ಹುಡ್ಗೆ, ಅಂದರೆ ಹುಡುಗನಿಂದ ಗಂಡಸಾದ ಅವನ ಪ್ರಮೋಷನ್ ರೆಡಿ. ಅದಕ್ಕೆ ದೊಡ್ಡ ಪಾರ್ಟಿ ಮಾಡ್ತಾರೆ, ಅಲ್ಲಿಯ ಬಿಯರ್ ಮಾಡ್ತಾರೆ. ಅದೆಲ್ಲ ಒಂದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅದೊಂದು ಬೇರೆ ದುನಿಯಾ, ಬೇರೆ ಲೋಕ, ಹಿಂದೆಂದು ಯಾರು ನೋಡಿಲ್ದಿರುವಂತಹ ಜಗತ್ತು. ಈ ಥರ ಕಲ್ಚರ್ಸ್ನೆಲ್ಲ ನೋಡಿದ್ದು. ಈಜಿಪ್ಟಲ್ಲಿ ಪಿರಮಿಡ್ಗಳ ಒಳಗೆ ಹೋಗಿದ್ದು, ಆ ಪಿರಮಿಡ್ಸ್ ಒಳಗೆ ಏನೇನಿದೆ ಅಂತ ಅರ್ಥ ಮಾಡ್ಕೊಂಡಿದ್ದು. ಪಿರಮಿಡ್ ಶುರುವಾಗಿದ್ದು ಮತ್ತು ಅದರ ಕಾನ್ಸೆಪ್ಟ್ ಏನದು? ಬೇಸಿಕ್ ನಾಲೆಡ್ಜ್ ಅಂತೂ ನಮಗೆಲ್ಲ ಪುಸ್ತಕದಿಂದ ಹಿಡಿದೆಲ್ಲ ಇಂಟೆಲಿಜೆನ್ಸ್ ಅಂತ ಕರಿಬೋದು. ಇಂಟೆಲಿಜೆನ್ಸ್, ರಾಜರ ಸ್ವಾರ್ಥ ಅಂತ ಕರಿಬೋದು. ರಾಜರು ಅಥವಾ ದುಡ್ಡಿರೋರು ಮುಂಚೆಯಿಂದ, ಇವತ್ತಿಂದಲ್ಲ ಇದು, ತಮಗೋಸ್ಕರ ತಾವು ಸತ್ತ ಮೇಲೂ ಕೂಡ, ಈಗ ನೀವು ಯುರೋಪಲ್ಲಿ ಹೋದರೆ, ಬೇರೆ ಬೇರೆ ಕಡೆ ಹೋದರೆ, ಈಗ ಡೆನ್ಮಾರ್ಕಲ್ಲಿ ಕೂಡ ಅಷ್ಟೇ, ಡೆನ್ಮಾರ್ಕ್ ರಾಜರು ದೊಡ್ಡ ದೊಡ್ಡ ಅರಮನೆಗಳು ಕಟ್ಸ್ಕೊಂಡಿದ್ದಾರೆ ತಮ್ಮ ಸಮಾಧಿಗಳಿಗೋಸ್ಕರ. ಎಲ್ಲ ಮಾರ್ಬಲ್ ಫಿನಿಶಿಂಗು, ಚಿನ್ನದ ಪ್ಲೇಟಿಂಗು, ನೀವು ಎಲ್ಲಿ ನೋಡಿಬೇಕಾರೆ. ಮಮ್ಮೀಸು ಅಷ್ಟೇ, ಅದನ್ನು ಮಾಡಿದ್ದು ಅಷ್ಟೇ. ಅವ್ರನ್ನ ಹೂತಾಕೋ ಜಾಗ ಅದು. ನೀವು ಅರಬ್ ನೇಷನ್ಸ್ಗೆ ಹೋಗಿ, ಅಲ್ಲೂ ಕೂಡ ನೀವು ನೋಡೋದು ಅದನ್ನೇ. ಈಜಿಪ್ಟಲ್ಲಿ ನೋಡೋದು ಅದನ್ನೇ. ನೀವು ಎಲ್ಲೇ ಹೋಗಿ, ದುಡ್ಡಿದ್ದವರು ಜನಗಳು ಒಳ್ಳೇದು ಮಾಡಲಿಲ್ಲ, ರಾಜರು ಮಹಾರಾಜರು ಸರ್ವೇ ಸಾಮಾನ್ಯ ಮನುಷ್ಯನಿಗೇನೂ ಮಾಡಲಿಲ್ಲ. ಅವ್ರು ಮಾಡಿದ್ದು ತಾವು ಸತ್ತ ಮೇಲೂ ತಾವು ಇವತ್ತವರೆಗೂ ಚೆನ್ನಾಗಿ ಬದುಕಬೇಕು, ಅಂದರೆ ಅವ್ರಿಗೆ ಇನ್ನೂ ಹಾಗೆ ಚೆನ್ನಾಗಿರಬೇಕು ಅನ್ನೋ ರೀತಿಲಿ ದೊಡ್ಡ ದೊಡ್ಡ ಪಿರಮಿಡ್ ಕಟ್ಸ್ಕೊಂಡಿದ್ದೇನೋ, ಅದರೊಳಗೆ ಅವ್ರನ್ನ ಊತಾಕೊಂಡಿದ್ದೇನೋ, ಅದ್ರ ಜೊತೆಗೆ ಅದು ಯಾರಿಗೂ ಉಪಯೋಗ ಬರೆದಿರೋಂಥ ರೀತಿಲಿ ಇಷ್ಟು ಚಿನ್ನ, ಬೆಳ್ಳಿ, ಮುತ್ತು, ಹವಳ, ರತ್ನ ಎಲ್ಲ ಅವ್ರ ಸುತ್ತಮುತ್ತ ಹರಿದಾಡಬೇಕು. ಇದು ಯಾವ ಥರ ಥಾಟ್ ಪ್ರೊಸೆಸ್ ಯೋಚನೆ ಮಾಡಿ.
ಇಡೀ ವಿಶ್ವದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಇದೇ ಥರ ಸಿಗುತ್ತೆ ನಿಮ್ಗೆ. ಪ್ರತಿ ಜಾಗ ಹೌದು, ಯಾವುದೇ ದೇಶಕ್ಕೆ ಹೋಗಿ ತಮ್ಮನ್ನು ತಾವು ವಿಜೃಂಭಣೆಯಿಂದ ಬದುಕಿರೋ ತನಕನೂ ಅನುಭವಿಸಿದ್ರು. ಸತ್ ಮೇಲೂ ಈ ಥರ ಕಂಡೀಷನ್ಸ್ ಹಾಕ್ಸತ್ರು. ಸಾವಿನ ನಂತರನೂ ನಾವು ಬದುಕಿರ್ತೀವಿ ಅನ್ನೋ ಪರಿಕಲ್ಪನೆನ ಅದು ಒಂದು ಪರಿಕಲ್ಪನೆ. ಆದರೆ ಫೂಲಿಶ್ನೆಸ್ ಅನ್ಸಲ್ವಾ? ಎಷ್ಟೋ ಜನಕ್ಕೆ ಏನೇನೋ ಹೆಲ್ಪ್ ಆಗ್ಬೋದಿತ್ತು ಅದರಿಂದ. ಆದರೆ ಒಂದು ಪಿರಮಿಡ್ ಕಟ್ಟೋದಕ್ಕೆ ಎಷ್ಟು ಸಾವಿರ ಜನಗಳು ಪರಿಶ್ರಮ ಪಟ್ಟಿರೋದು ಇವತ್ತು ನೋಡೋದಕ್ಕೆ ಅತ್ಯದ್ಭುತ ಅನಿಸುತ್ತೆ, ಒಂದು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್. ಬಟ್ ಅದ್ರ ಹಿಂದೆ ಇರುವಂತಹ ನೋವಿನ ಕಥೆಗಳು, ಸಾವಿನ ಕಥೆಗಳು ಕೇಳಿದ್ರೆ ಬೇಜಾರಾಗುತ್ತೆ. ಅವಶ್ಯಕತೆ ಇತ್ತ ಅನ್ಸುತ್ತೆ. ಅತಿ ಸರಳ ದೇಶ ಯಾವ್ದು ಅನ್ಸಿದ್ದು? ವಾ, ಹಿಂಗಿರ್ಬೇಕಪ್ಪ. ಅದೇ ಡೆನ್ಮಾರ್ಕೇನಾ? ಅಲ್ಲಿ ಜನ, ಅಲ್ಲಿಯ ನಿಯತ್ತು, ಅಲ್ಲಿ ನೀವು ಏನೇ ಇಟ್ಟು ಹೋದ್ರೂ ಯಾರೂ ಮುಟ್ಟಲ್ಲ. ಪೆಟ್ರೋಲ್ ಬಂಕಲ್ಲಿ ಯಾರೂ ಇರಲ್ಲ. ಎಲ್ಲೂ ಯಾರು ನಿಮ್ಗೆ ಯಾರೋ ಒಬ್ರು ಒಂದು ಪ್ರಶ್ನೆ ಕೇಳ. ಪೆಟ್ರೋಲ್ ಬಂಕಲ್ಲಿ ಯಾರು ಇರಲ್ಲ? ಯಾರು ನಿಮ್ಮ ಪೆಟ್ರೋಲ್ ಹಾಕೋರಲ್ಲ, ಯಾರು ಇರಲ್ಲ ಅಲ್ಲಿ. ಓಕೆ, ನೀವೇ ಹಾಕೋಬೇಕು, ನೀವೇ ಹೋಗಬೇಕು. ಎಲ್ಲ ನಿಯತ್ತಿನ ಮೇಲೆ ನಿಂತಿರೋ ದೇಶ ಅದು. ಎಲ್ಲಿ ಹೋದ್ರೂ ಅಷ್ಟೇ ನಿಮಗೆ ಯಾರು ಪೊಲೀಸವರೇ ಕಾಣಲ್ಲ ಇಡೀ ದೇಶದಲ್ಲಿ. ನೀವೇನಾದ್ರು ಕ್ರೈಮ್ ಮಾಡಿದ್ರೆ ಮಾತ್ರ ನಿಮಗೆ ಪೊಲೀಸವ್ರು ಕಾಣಿಸ್ತಾರೆ, ಇದ್ರೆ ಪೊಲೀಸವರು ಕೂಡ ಕಾಣಿಸಲ್ಲ. ನಿಮ್ಮನ್ನು ಯಾರು ಬಂದು ಪ್ರಶ್ನೆ ಕೇಳಲ್ಲ, ನಿಮ್ಮನ್ನು ಯಾರು ಬಂದು ಯಾಕೆ ಹಿಂಗಿದೆಯಾ ಅಂತ ಕೇಳಲ್ಲ. ಬಟ್ ನಿನ್ನ ಕಡೆಯಿಂದ ಯಾರಿಗಾರು ತೊಂದರೆ ಆಗ್ತದೆ ಅಂತ ಗೊತ್ತಾದರೆ ನಿನಗೆ ಗೊತ್ತಾಗದಿರೋ ರೀತಿಲಿ ನಿನ್ನನ್ನು ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಸ್ನೇಹಿತರು ಹೇಳಿದ ಎಕ್ಸಾಂಪಲು. ಅವ್ರು ಆಫೀಸಲ್ಲಿ ಇರ್ತಾರೆ. ಅಲ್ಲೆಲ್ಲ ಹೆಂಗಂದ್ರೆ ಆಫೀಸಲ್ಲಿ ಪ್ರತಿ ವರ್ಷ ಯಾವುದೇ ಫೋನ್ ಬಂದ್ರೂ ಹೊಸ ಫೋನ್ ಕೊಡ್ತಾರೆ ಫ್ರೀ ಗಿಫ್ಟಾಗಿ. ಮತ್ತು ಹೆಡ್ಫೋನ್ಸ್ ಬಂದರೆ ಫ್ರೀ ಹೆಡ್ಫೋನ್ಸ್ ಎಲ್ಲರಿಗೂ ಕೊಡ್ತಾರೆ. ಒಂದೊಂದು ಸೆಟ್ ಕೊಡ್ತಾರೆ. ಅದು ಏನು ಎಲ್ಲ ಒಂದು 80,000 90,000 ಹೆಡ್ಫೋನ್ಸು, 2 ಲಕ್ಷ 1.5 ಲಕ್ಷ ಬೆಸ್ಟ್ ಆಫ್ ಬೆಸ್ಟ್ ಫೋನ್ಸ್ ಕೊಡ್ತಾರೆ. ನಮ್ಮಲ್ಲಿ ಕೆಲವು ಸರಿ ಸಣ್ಣ ಮನಸ್ಥಿತಿ ಅಂತ ಹೇಳ್ತೀವಿ. ಈಗ ನಮ್ಮ ಹತ್ರ 100 ಇರುತ್ತೆ, ಆದರೂ ಹೋಗ್ಬಿಟ್ಟು ಯಾವುದಾದ್ರು ಒಂದು ಸೂಪರ್ ಮಾರ್ಕೆಟಲ್ಲಿ ಒಂದು ಸಾಕ್ಸ್ ಕದಿಯೋದು, ಅದು ಕೆಲವರು ಕಂಪಲ್ಷನ್ ಅಥವಾ ಡಿಸಾರ್ಡರ್ ಅಂತ ಹೇಳ್ತೀವಿ. ಬಟ್ ಡಸಂಟ್ ಮ್ಯಾಟರ್. ಅಲ್ಟಿಮೇಟ್ಲಿ ಕಳ್ಳ ಅಂತ ಹೇಳ್ತಾರಲ್ಲ, ಆ ರೀತಿ ಇಷ್ಟು ಕದ್ದರೂ ಕಳ್ಳ, ದುಡ್ಡು ಕದ್ದರೂ ಕಳ್ಳ. ಈಗ ಒಬ್ಬರು ಪರ್ಸನ್ನು ಆ ಒಂದು ಆಫೀಸಲ್ಲಿ, ಅವ್ರು ಭಾರತೀಯ ಮೂಲದವರು, ಅಲ್ಲಿ ಹೆಡ್ಫೋನ್ಸ್ ಅವರಿಗೆಲ್ಲ ಕೊಟ್ಟಿರ್ತಾರೆ. ಆದ್ರೂ ಒಂದು ಹೆಡ್ಫೋನನ್ನು ಆಫೀಸಲ್ಲಿ ತುಂಬ ಬಿದ್ದಿರುತ್ತೆ. ಈ ಬೇರೆ ಹಳಬರು ಬಿಟ್ಟೋಗಿರೋರು ಅಥವಾ ಕೆಲಸ ಬಿಟ್ಟೋಗಿರೋರು ಹೋಗ್ತಾ ಒಂದು ಎತ್ಕೊಂಡು ಹೋಗಿದ್ದಾರೆ. ಯಾರೂ ಅವ್ರನ್ನೇನು ಪ್ರಶ್ನೆ ಕೇಳಿಲ್ಲ, ಯಾರೂ ಅವ್ರಿಗೇನು ಮಾತಾಡಿಲ್ಲ. ನೆಕ್ಸ್ಟ್ ಡೇ ಅವ್ರ ಆಫೀಸಿಗೆ ಬರ್ತಾರೆ, ಅವ್ರಿಗೆ ಡಿಪೋರ್ಟೇಷನ್ ಲೆಟ್ರ್ ಕೊಡ್ತಾರೆ. ಆಫೀಸ್ HR ಬಂದು, ಸರ್ ನಿಮ್ಮನ್ನು ವಾಪಸ್ ಮನೆ ಕಳಿಸೋದಕ್ಕೆ ಕಂಪ್ನಿ ನಿರ್ಧಾರ ತೊಗೊಂಡಿದೆ, ಇವತ್ತಿಂದ ನಿಮ್ಮ ID ನಿಮ್ಮ ಲ್ಯಾಪ್ಟಾಪ್ನೆಲ್ಲ ಹ್ಯಾಂಡ್ ಓವರ್ ಮಾಡಿಬಿಟ್ಟು ನಿಮ್ಮ ಮನೆಗೆ ಹೋಗ್ಬೋದು ಇವಾಗ ಅಂತ. ಯಾಕೆ ಅಂತ ಕೇಳಿದ್ರೆ, ವಿಡಿಯೋ ಫುಟೇಜು ನೀವು ಕದ್ಕೊಂಡು ಹೋಗಿರೋಂಥ ಹೆಡ್ಫೋನ್ಸನ್ನು ಇದು ನಾಟ್ ಮೊರಲ್ ಅಂದ್ಬಿಟ್ಟು ಹೇಳಿ ವಾಪಸ್ ಕಳಿಸಿ. ಅದರ ಅರ್ಥ ಏನಂದರೆ, ಅವ್ರು ಯಾರೂ ನಿಮ್ಮನ್ನೇನೂ ಡಿಸ್ಟರ್ಬ್ ಮಾಡಲ್ಲ, ಆದರೆ ನಿಮ್ಮನ್ನು ನೋಡ್ತಾ ಇರ್ತಾರೆ, ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ಮ ಎಥಿಕ್ಸು, ನಿಮ್ಮ ಮೊರಾಲಿಟಿ ಮೇಲೆ ಅವ್ರು ನಿಮ್ಮನ್ನು ಬೆಳೆಸ್ತಾರೆ. ಅಲ್ಲಿ ನೀವು ಟಾಯ್ಲೆಟ್ ಕ್ಲೀನರ್, ತುಂಬ ಜನ ನೇಪಾಳಿಗಳಿಗೆ ಬೇಸಿಕ್ ವರ್ಕು ಅಂದರೆ ಮೇಸ್ತ್ರಿಗಳು ಟಾಯ್ಲೆಟ್ ಕ್ಲೀನರ್ಸ್ ಆಗಿ ತೊಗೊಂಡ್ರು. ಬಟ್ ಅವರೆಲ್ಲ ಇವಾಗ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ. ಹೆಂಗೆ ಅಂದರೆ ಅವ್ರಿಗೆ ಬೆಳವಣಿಗೆ ಕೂಡ ಅವಕಾಶ ಮಾಡಿಕೊಡ್ತಾರೆ. ನೀವು ಕೋರ್ಸ್ಗಳು ಮಾಡ್ಕೊಳ್ಳಿ, ಮುಂದಕ್ಕೆ ಹೋಗಿ. ಅಂದರೆ ಒಬ್ಬ ಕ್ಲೀನರು ಲೈಫ್ ಲಾಂಗ್ ಕ್ಲೀನರೇ ಆಗಬೇಕಾಗಿಲ್ಲ. ಒಬ್ಬ ಈಗ ನಾನು ಇವತ್ತು ಬ್ಲಾಗರ್ ಆಗಿದ್ದೀನಿ, ನಂಗೆ ಸಾಕಾಯಿತು ಅನ್ನಿಸಿದ್ರೆ ಬೇರೆ ಏನಾದ್ರು ಮಾಡಬೇಕು ಅಂದರೆ ಅದಕ್ಕೆ ಅವಕಾಶ ಇದೆ. ಪ್ರತಿಯೊಂದಕ್ಕೂ ನಿಮಗೆ ಡೆವಲಪ್ಮೆಂಟ್ಗೆ ನಿಮ್ಮ ವ್ಯಕ್ತಿತ್ವಕ್ಕೆ ತಕ್ಕನ ಹಾಗೆ ಕೆಲಸವನ್ನು ಕೊಡುವಂಥ ಅವಕಾಶ ಸಿಗುತ್ತೆ. ಅಕಸ್ಮಾತ್ ನಿಮ್ಮ ಕೆಲಸ ಹೋಯ್ತು ಅಂದ್ಕೊಳ್ಳಿ, 2 ವರ್ಷ ಸಂಬಳ ಕೊಡುತ್ತೆ ಯೂನಿಯನ್. 2 ವರ್ಷ ಯೂನಿಯನ್ ನಿಮಗೆ 80% 90% ಸಂಬಳ ಕೊಡ್ತಾರೆ. ಅದಾದಮೇಲೆ 2 ವರ್ಷ ಕೊಡೋಷ್ಟು ಅವಕಾಶ ಕೊಡಲ್ಲ. 2 ವರ್ಷದಲ್ಲಿ ಹೆಂಗಾದರೂ ಮಾಡಿ ನಿಮ್ಗೆ ಇನ್ನೊಂದು ಇಂಟರ್ವ್ಯೂ ಕೊಡಿಸಿ ಇನ್ನೊಂದು ಕೆಲಸ ಕೊಡಿಸ್ತಾರೆ. ಯಾಕಂದರೆ ಎಲ್ಲರೂ ಸುಮ್ಮನೆ ಕೊಡಬೇಕಲ್ಲ ದುಡ್ಡು. ಅಂದರೆ ಸಿಸ್ಟಮ್ನ ಹೆಂಗೆ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಯಾರೂ ಸುಮ್ಮ ಕೂರಂಗಿಲ್ಲ. ಎಲ್ಲರೂ ಆ ಸಮಾಜಕ್ಕೆ, ಆ ಏರಿಯಾಗೆ, ಆ ರಾಜ್ಯಕ್ಕೆ, ಆ ದೇಶಕ್ಕೆ ಯಾವುದೋ ಒಂದು ರೀತಿ ಕಾಂಟ್ರಿಬ್ಯೂಟ್ ಮಾಡಲೇಬೇಕು, ಉದ್ಧಾರ ಮಾಡಲೇಬೇಕು ಅವರು. ಅದಕ್ಕೆ ಆ ದೇಶ ಹಂಗೆ ಹೋಗ್ತಾ ಇದೆ. ಎಷ್ಟು ಅಂದರೆ ನೀವೊಂದು ಪುಸ್ತಕ ಹೊರಗೆ ತಂದ್ರಿ ಅಂದರೆ ಒಂದೊಂದು ದೇಶದ್ದು ಒಂದೊಂದು ಪುಸ್ತಕ ತರಬೇಕಾಗತ್ತೆ ಅಂತ ಅನ್ಸುತ್ತೆ. ಒಂದೊಂದು ದೇಶಕ್ಕೆ ತರಲೇಬೇಕು. ಯಾಕಂದರೆ ನಾನು ಪ್ರತಿ ದೇಶದಲ್ಲೂ ತುಂಬ ಕಾಲ ಕಳಿತೀನಿ. ಸುಮ್ಮನೆ ಹೋಗಿ 2 ದಿವಸ 3 ದಿವಸಕ್ಕೆ ವಾಪಸ್ ಬರಲ್ಲ. ಈಗ ಇರಾನ್ ದೇಶದಲ್ಲಿ 74 ದಿವಸ ಇದ್ದೆ, ರಷ್ಯಾಲಿ 60 ದಿವಸ ಇದ್ದೆ, ಉಜ್ಬೇಕಿಸ್ತಾನ್. ಹೆಂಗೆ ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ನಿಮ್ಮದು? ಯಾಕೆಂದರೆ ಒಂದು ದೇಶದಲ್ಲಿ ಹೋಗಿ ಅಲ್ಲಿ ಊಟ ತಿಂಡಿಗೂ ಬಹಳ ಕಷ್ಟ ಆಗತ್ತೆ. ಹೆಂಗೆ ಮ್ಯಾನೇಜ್ ಮಾಡ್ತೀನಿ? ನಾನು ಎಲ್ಲ ಜನಗಳ ಜೊತೆ ಬೆರ್ತು ಅವ್ರ ಜೊತೆಗೆ ಇರ್ತೀನಿ. ಅವರಾಗಿ ನಾನು ಎಲ್ಲೂ ನನ್ನತನ, ಈಗ ನಾನು ಹೋದರೆ ನನಗೆ ಇದ್ಬೇಕು, ನಂಗೆ ಅದ್ಬೇಕು, ನಾವೆಲ್ಲ ಅದೇ ಮಾಡೋದಲ್ವಾ. ಎಲ್ಲೋದ್ರೂ ನಾವು ಈಗ ಇದು ಇರಾಕಿಗೆ ಹೋದ್ರೂ ನಂಗೆ ಇಡ್ಲಿ ಸಾಂಬಾರೇ ಬೇಕು ಅಂದರೆ ಎಲ್ಲಾಗತ್ತೆ ಕೆಲಸ. ಬಿ ಎ ರೋಮನ್ ವೆನ್ ಯು ಆರ್ ಇನ್ ರೋಮ್. ಎಲ್ಲಿ ಹೋಗ್ತಿರೋ ಅದರ ಅನುಗುಣವಾಗಿ ನೀವು ಬದುಕಬೇಕು. ಈಗ ಚಳಿಗಾಲದಲ್ಲಿ ಹೋಗ್ಬಿಟ್ಟು ಬಟ್ಟೆ ಬಿಚ್ಚೋಕ್ಕಾಗಲ್ಲ, ಸೆಕೆಗಾಲದಲ್ಲಿ ಹೋಗ್ಬಿಟ್ಟು ಜಾಕೆಟ್ ಹಾಕೊಳಕ್ಕಾಗಲ್ಲ. ಆ ರೀತಿನೇ ನಾವು ಬದುಕಬೇಕು. ಅವರಲ್ಲಿ ನಾವು ಎಲ್ಲರಲ್ಲೂ ದುಡ್ಡು ಬೇಕಲ್ಲ. ಇಲ್ಲ, ಹಂಗೆ ಅನ್ಕೋತೀರಾ? ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ ಅಂತ ಹೇಳಿದಾರಲ್ಲ DVG ಅವರು. ಯಾಕೆ ಹೇಳಿದ್ರು ಅಂದರೆ,
ದುಡ್ಡು ಅವಶ್ಯಕತೆ ಇದೆ, ಖಂಡಿತ ನಾವು ಮಾಡ್ತಿರೋ ಕೆಲಸಕ್ಕೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ. ಆದರೆ ಕೆಲವು ವಿಚಾರಗಳಿದೆ, ದುಡ್ಡನ್ನು ಹೆಂಗೆ ಉಳಿಸ್ಕೋಬೋದು ಆ ವಿಷಯದಲ್ಲೂ ಅಂತ. ಈಗ ಜನಗಳ ಜೊತೆ ಬೆರೆತು ಅವರು ಅವ್ರ ಮನೆಗಳಲ್ಲಿ ಉಳ್ಕೊಂಡಾಗ, ಅಥವಾ ಹೋಟೆಲ್ಸ್ನ ಬಿಟ್ಟು ಹಾಸ್ಟೆಲಲ್ಲಿ ಉಳಿದಾಗ, ಅಥವಾ ಎಲ್ಲೋ ಹೋಟೆಲ್ ಎಕ್ಸ್ಪೆನ್ಸಿವ್ ಊಟ ತಿಂಡಿ ಮಾಡೋ ಬದಲು ಯಾವುದೋ ಒಂದು ಚಿಕ್ಕ ಚಿಕ್ಕ ಕ್ಯಾಂಟೀನಲ್ಲಿ ತಿಂದಾಗ, ಅಥವಾ ಅವರ ಮನೆಗಳಲ್ಲಿ ಊಟ ಮಾಡಿದಾಗ ಅವ್ರ ಮನೆ ಗೊತ್ತಾಯಿತು, ಅವ್ರ ಮನೆ ಹೆಂಗಿದೆ ಅಂತ ಗೊತ್ತಾಯಿತು. ಮನೆ ಅರ್ಥ ಮಾಡಿಕೊಂಡ್ರೆ, ಸೂಪರ್ ಮಾರ್ಕೆಟ್ ಅರ್ಥ ಮಾಡಿಕೊಂಡ್ರೆ ಇಡೀ ದೇಶ ಅರ್ಥ ಮಾಡ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಒಂದು ಸೂಪರ್ ಮಾರ್ಕೆಟ್ಗೆ ಹೋದರೆ ನೀವು ಅಲ್ಲಿ ಏನೇನು ಐಟಮ್ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಆ ದೇಶ ಏನು ಊಟ ಮಾಡ್ತಾಯಿದೆ ಅಂತ. ಆ ದೇಶ ಸೂಪರ್ ಮಾರ್ಕೆಟೇ ಇಲ್ಲ ಅಂದರೆ ಮನೆಗಳಿಗೆ ಹೋಗಬೇಕು. ಮನೆಗಳಲ್ಲಿ ಜನ ಪಾತ್ರೆ ಹೆಂಗಿದೆ, ಅವ್ರ ಊಟ ಹೆಂಗಿದೆ, ಅವ್ರು ಯಾವ ಥರ ಕೂತ್ಕೊಂಡು ಊಟ ಮಾಡ್ತಾರೆ, ಕೈಯಲ್ಲಿ ಊಟ ಮಾಡ್ತಾರೆ, ಸ್ಪೂನಲ್ಲಿ ಊಟ ಮಾಡ್ತಾರೆ, ಹಿಂಗೆ ಊಟ ಮಾಡ್ತಾರೆ, ಅವ್ರು ಯಾವ ಥರ ಅವ್ರ ಮನೇಲಿದೆ, ಆ ಮನೆಗಳನ್ನು ಅರ್ಥ ಮಾಡ್ಕೊಂಡಾಗಲೇ ನಿಜವಾದ ದೇಶದ ಸಂಸ್ಕೃತಿ ಅರ್ಥ ಆಗೋದು ನನ್ನ ಅಭಿಪ್ರಾಯ. ಸೊ ಇದರಲ್ಲಿ ಹಣ ಕೂಡ ಉಳಿತಾಯ ಆಗುತ್ತೆ, ಹಾಗೆ ದೇಶವನ್ನು ಕೂಡ ಇನ್ ಡೆಪ್ತ್ ನೋಡ್ಬೋದು. ಇಲ್ಲಾಂದರೆ ನೋಡೋಕ್ಕೆ ಸಾಧ್ಯನೇ ಇರಲಿಲ್ಲ. ರೆಸ್ಪಾನ್ಸ್ ಹೆಂಗಿರುತ್ತೆ ಜನರದ್ದು ವ್ಲಾಗರ್ಸಿಗೆ? ನಾನು ವ್ಲಾಗರಾಗಿ ಯಾರ ಮನೆಗೂ ಹೋಗಲ್ಲ. ನಾನೊಬ್ಬ ಮನುಷ್ಯನ ಒಬ್ಬ ವಸುದೈವ ಕುಟುಂಬಕಂ, ದ ವರ್ಲ್ಡ್ ಇಸ್ ಒನ್ ಸಿಂಗಲ್ ಫ್ಯಾಮಿಲಿ. ಹೌದು, ನಾವೆಲ್ಲರೂ ಒಂದೇ. ಈಗ ವಿಶ್ವದಲ್ಲಿ ನಮ್ಮ, ಅದಕ್ಕೆ ನಾನು ಇಲ್ಲೂ ಅಷ್ಟೇ ಯಾರೋ ಕೇಳಿದ್ರು ಯಾವ ಊರು ನಿಮ್ಮದು ಅಂತ, ಕರ್ನಾಟಕ ಅಂತ ಹೇಳಿದೆ. ಯಾಕೆಂದರೆ 50-60 ದೇಶ ಸುತ್ತಿದ ಮೇಲೆ ನಂಗೆ ಏನು ಗೊತ್ತಾಯಿತು ಅಂದರೆ ಏರಿಯಾ ಕೇರಿ ಭಾಷೆ, ಮತ್ತು ಈಗ ನೀನು ಮಂಗಳೂರು, ನಾ ಬೆಂಗಳೂರು, ನೀನು ಕೋರಮಂಗಲ, ನಾನು ಉಳ್ಳಾಳ, ಈ ಥರ ಡಿಫ್ರೆನ್ಷಿಯೇಟ್ ಮಾಡ್ಕೊಂಡೆ ನಮ್ಮದು ಒಂದು ಏಕತೆ ಇಲ್ಲ. ಹಿಂದೂ, ಮುಸ್ಲಿಮು, ಸಿಖ್, ಈಸಾಯಿ, ನಾವು ಎಲ್ಲರೂ ಒಟ್ಟಿಗೆ ಬದುಕ್ತಾ ಇದೀವಿ. ಆದರೂ ಎಲ್ಲೋ ಒಂದು ಕಡೆ ನಮಗೆ ಇನ್ನೂ ಆ ಒಂದು ಸೆಗ್ರಿಗೇಷನ್ ಇದೆ, ಡಿವೈಡ್ ಆ್ಯಂಡ್ ರೂಲ್. ಬ್ರಿಟಿಷ್ ಏನು ಮಾಡೋದ್ರು ಅದನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ನಾವು. ಅದಕ್ಕೆ ನಾನು ಯಾವಾಗಲೂ ಕನ್ನಡಿಗ ಅಂತ ಹೇಳಿದ್ರೆ ನಾನು ಯಾರು ಮುಂದೆ ಪ್ರಶ್ನೆನೇ ಕೇಳೋಕ್ಕಾಗಲ್ಲ. 7 ಕೋಟಿ ಒಂದು ಶಕ್ತಿ ಆಗ್ಬೋದು, ಆದರೆ 7 ಕೋಟಿನ ಒಡೆಯೋದೇನೋ ಏರಿಯಾ ಕೇರಿ, ಹಿಂದೂ, ಇದು ಜಾತಿ, ಮತ, ಧರ್ಮ ಇವೆಲ್ಲ ತಂದಾಗ ಪಂಗಡ, ನಾವೆಲ್ಲ ಬೇರೆ ಬೇರೆ ಚಂಕ್ ಆಗಿಬಿಡ್ತೀವಲ್ಲ. ಈ ಚಂಕ್ನ ಹಾಳು ಮಾಡದೆ ಒಟ್ಟಿಗೆ ಯುನೈಟೆಡ್ ಆಗಿ ಮಾತಾಡಬೇಕು ಅಂದರೆ ನಾವು ಕನ್ನಡಿಗ ಅಂತ ಮಾತಾಡಬೇಕು. ಸೊ ಆ ರೀತಿ ನಾನು ಕನ್ನಡಿಗ ಅಂತಲೇ ಹೇಳ್ತೀನಿ. ಈ ರೀತಿ ನಾವು ವರ್ಲ್ಡ್ನ ಅಪ್ರೋಚ್ ಮಾಡಿದಾಗ ವಸುದೈವ ಕುಟುಂಬಕಂ ಒಂದು ರೀತಿಯಲ್ಲಿ ಎಲ್ಲರೂ ತೆರೆದ ಹೃದಯದಿಂದ ಕರೆದಿದ್ದಾರೆ, ಎಲ್ಲರೂ ಓಪನ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ಎಲ್ಲೂ ಒಂದು ದಿವಸ ಒಂದು ಸಮಸ್ಯೆ ಆಗಿಲ್ಲ. ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲೂ ಅವರೇ ನನ್ನನ್ನು ಅವರ ತಮ್ಮನಂತೆ, ಅವರ ಅಣ್ಣನಂತೆ, ಅಥವಾ ಅವರ ಬಂಧು ಬಾಂಧವರಂತೆ, ಅವರ ಕುಟುಂಬದ ಒಬ್ಬರಂತೆ ಕಾಪಾಡಿದ್ದಾರೆ ನಾನು. ಅದು ರೆಕಗ್ನೈಸ್ ಹೆಂಗೆ ಮಾಡ್ತೀರಿ? ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಸನ್ನಿವೇಶ ಇರುತ್ತೆ. ಎಲ್ಲ ಟೈಮಲ್ಲೂ ನಿಮ್ಗೆ ಒಳ್ಳೆಯವರೇ ಸಿಗಬೇಕು ಅಂತ ಇಲ್ಲ, ಕೆಲವರು ನಿಮ್ಮ ಹತ್ರ ಸುಲಿಯೋ ಪ್ರಯತ್ನನೂ ಪಡಬಹುದು. ಹೆಂಗೆ ಕಂಡು ಹಿಡಿತೀರಿ, ಹೆಂಗೆ ಅಪ್ರೋಚ್ ಮಾಡ್ತೀರಿ? ನನ್ನ ಫ್ರೀಕ್ವೆನ್ಸಿ ಚೆನ್ನಾಗಿ ಇಟ್ಕೊತೀನಿ ನಾನು. ಈಗ 91.1 ಈಗ ನಿಮ್ಮ ಚಾನಲ್ ಹಾಕಿದ್ರೆ ನಿಮ್ಮ ಚಾನಲ್ಲೇ ಬರುತ್ತೆ, ಬೇರೆ ಚಾನಲ್ ಬರೋಲ್ಲ. ಆ ರಿಮೋಟಲ್ಲಿ ಆ ಬಟನ್ ಒತ್ತಿದ್ರೆ ಆ ಚಾನಲ್ಗೆ ಹೋಗುತ್ತಲ್ವ. ಈ FM 91.0 ಒತ್ತಿದ್ರೆ 91.1 ಬರೋಲ್ಲ. ನಮ್ಮ ಫ್ರೀಕ್ವೆನ್ಸಿ ನಾವು ಕರೆಕ್ಟಾಗಿ ಇಟ್ಕೋಬೇಕು. ನಮ್ಮ ಥಾಟ್ಸ್, ನಮ್ಮದು ಅಂದರೆ ನಾನು ಕೊಡೋ ಎನರ್ಜಿ ಯಾವಾಗಲೂ ಹೆಂಗಿರುತ್ತೆ ಅಂದರೆ ಆ ವೆಲ್ಕಮಿಂಗ್ ಎನರ್ಜಿಲೇ ಹೋಗ್ತೀನಿ. ನಂಗೆ ಅಂಥ ಜನನೇ ಸಿಗ್ತಾರೆ. ನನ್ನ ಮಕ್ಕಳು ಸರಿ ಇಲ್ಲ, ಎಲ್ಲ ಸರಿ ಇಲ್ಲ, ಇವರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಈ ದೇಶ ಸರಿ ಇಲ್ಲ ಅಂತ ಹೋದರೆ ನಂಗೆ ಅಂಥವ್ರೆ ಸಿಗ್ತಾರೆ. ನೀವು ಬೇಕಾದ್ರೆ ಟ್ರೈ ಮಾಡಿ. ಹೌದು. ಯಾಕೆಂದರೆ ಜಗತ್ತು ನಡೆಯೋದು ನಮ್ಮ ಥಾಟ್ಸಲ್ಲಿ. ನಮ್ಮ ಮನಸ್ಥಿತಿ ಹೆಂಗಿರುತ್ತೆ, ಈಗ ಮೋಡ ಕವಿದ ವಾತಾವರಣ ಇದ್ದರೆ ಕಣ್ಣೀರು ಬರ್ಬೋದು, ಡ್ಯಾನ್ಸು ಬರ್ಬೋದು. ಈಗ ಮಳೆ ಬೀಳ್ತಾ ಇದ್ದರೆ ಒಬ್ಬ ಮಳೆಲಿ ಹೋಗಿ ಡ್ಯಾನ್ಸ್ ಮಾಡ್ತಾನೆ, ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಬ್ಬ ಕೂತ್ಕೊಂಡು ನನ್ನ ಅಕಸ್ಮಾತ್ ಅವ್ನು ಬ್ರೇಕಪ್ ಆಗಿದ್ರೆ ಒಂದು ಅಂದರೆ ಸ್ಯಾಡ್ ಸಾಂಗ್ ಹಾಕ್ಕೊಂಡು ಕಣ್ಣಲ್ಲಿ ನೀರು ಕೂಡ ಹಾಕ್ಬೋದು. ಬಟ್ ಮಳೆ ಬದಲಾಗಲಿಲ್ವಲ್ಲ, ಅವನ ಮನಸ್ಥಿತಿ, ಅವನ ಮನಸ್ಸಿನ ಸನ್ನಿವೇಶ ಬದಲಾಯಿತು. ಸೊ ನಮ್ಮ ಮನಸ್ಥಿತಿಯನ್ನು ಸರಿಯಾಗಿ ಕರೆಕ್ಟ್ ಎನರ್ಜಿಲಿ ಇಟ್ಕೊಂಡು ಹೋದರೆ ನಮಗೆಲ್ಲೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಪರ್ಸನಲ್ ಅಭಿಪ್ರಾಯ. ಚಿಕ್ಕ ಪುಟ್ಟದಾಗತ್ತೆ, ಅದನ್ನು ಫೇಸ್ ಮಾಡೋದೇ ಮಜಾ. ಎಲ್ಲನೂ ಅದೇ ಶೇರ್ ಮಾಡ್ಬೋದಾ? ಅಂಥದ್ದೇನಾದ್ರು ಒಂದು ಸನ್ನಿವೇಶ ಶೇರ್ ಮಾಡ್ಬೋದಾ? ಅದೇ ಇಥಿಯೋಪಿಯಲ್ಲಿ ಗನ್ ಹಿಡಿದು ನೀರು ಕೇಳಿದ್ರು, ಅವ್ರಿಗೆ ಬೇಕಾಗಿದ್ದ ನೀರು. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಹಿಂಗೆ ಗನ್ ಹಿಡಿದ್ರು, AK-47 ನಿಲ್ಲಿಸಿದ್ವಿ, ನಮ್ಮ ಸಾಯಿಸ್ತಾರೆ ಅಂದ್ಕೊಂಡ್ವಿ. ಏನು ಬೇಕಣ್ಣ ಅಂದೆ, ಭಾಷೆ ಬರೋಲ್ಲ, ಅಫಾರಲ್ಲಿ ಕಡ್ಡಿ ಪೈಲ್ವಾನ್ ಥರ ಇದ್ದ, ಕೈಯಲ್ಲಿ AK-47, ಅವ್ನಿಗಿಂತ ಭಾರ ಇತ್ತದು ಗನ್ನು. ಅವ್ನು ಕೇಳ್ದ, ಏನು ಬೇಕಣ್ಣ ಅಂದೆ. ಹಿಂಗೆ ಸರಿ ತಗೋ ನೀರು ಕೊಟ್ಟರೆ ಹೋದರು. ಅವನಿಗೆ ಬೇಕಾಗಿದ್ದ ನೀರು, ಕೆಲವ್ರಿಗೆ ಊಟ ಬೇಕು. ಕೆಲವು ಕಡೆ ನಾವು ನೋಡ್ತೀವಿ ಜಗತ್ತಲ್ಲಿ ನಾವು ಬದುಕ್ತಾ ಇರೋದಕ್ಕಿಂತ ಕನಿಷ್ಠವಾಗಿ ತುಂಬ ದೇಶಗಳಲ್ಲಿ ತುಂಬ ಜನ ಬದುಕ್ತಾ ಇದ್ದಾರೆ. ತುಂಬ ಅಂದರೆ ಈಗ ಕೆಲವು ದೇಶಗಳಲ್ಲಿ, ಈಗ ಆಫ್ರಿಕಾದಲ್ಲಿ ಕೆಲವು ಊರುಗಳಲ್ಲಿ ಮಣ್ಣನ್ನು ಬೇಯಿಸ್ಕೊಂಡು ಊಟ ಮಾಡ್ತಾರೆ. ಹೌದು, ಎಲ್ಲಿ ತುಂಬ ಆಫ್ರಿಕನ್ ಕಂಟ್ರೀಸಲ್ಲಿ ಊಟ ತಿಂಡಿನೇ ಇಲ್ಲ, ಮಣ್ಣನ್ನು ಬೇಯಿಸ್ತಾರೆ. ಆ ಮಣ್ಣಿಗೆ ಸ್ಟಾರ್ಚ್ ಥರ ಏನೋ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಯಿಸ್ತಿ ತಿನ್ನೋರಿದ್ದಾರೆ. ನೀರಿಲ್ಲ, ನೀರಿಗೋಸ್ಕರ ನೀವು ಅವ್ರು ಕುಡಿಯೋ ಕಲರ್ ನೀರನ್ನು ನೋಡಿಬಿಟ್ರೆ ನೀವು ನೀರು ಅನ್ನೋದ್ರೆ ಮರ್ತು ಬಿಡ್ತೀರಾ, ಅದು ನೀರಾ ಅಂತ ಕೇಳ್ತೀರಾ. ಈ ಥರ ಹೀನಾಯ ಸ್ಥಿತಿ. ಈಗ ನಾವು ಹೇಳ್ತೀವಿ ಚೈನಾ, ಡೆನ್ಮಾರ್ಕ್ ಬಗ್ಗೆ ನಾವು ಕಂಪೇರ್ ಮಾಡ್ತಾಯಿದ್ದೀವಿ. ನಮಗಿಂತ ಕನಿಷ್ಠವಾಗಿರುವಂತಹ ದೇಶಗಳು ಕೂಡ ಸಾಕಷ್ಟಿದೆ. ಅವ್ರನ್ನೆಲ್ಲ ನೋಡಿದಾಗ ನಾವು ಎಲ್ಲೋ ಅತ್ಯದ್ಭುತವಾದ ಜೀವನ ನಡೆಸ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಬಟ್ ಮನುಷ್ಯನ ನಡೆ ಯಾವತ್ತೂ
ಪ್ರಗತಿ ಕಡೆ ಅಲ್ವಾ. ನಾವು ಬರೀ ಕೆಟ್ಟದನ್ನೇ ಕಂಪೇರ್ ಮಾಡ್ಕೊಂಡು ಉಲ್ಲೇಖ ಮಾಡೋಕ್ಕಾಗಲ್ಲ. ಆ ರೀತಿಲಿ ಪ್ರತಿಯೊಂದು ದೇಶದಲ್ಲೂ ನನಗೆ ಚಾಲೆಂಜಸ್ ಬಂದೇ ಬರುತ್ತೆ, ಚಿಕ್ಕ ಪುಟ್ಟದ್ದು ಜಗಳಗಳು. ಈಗ ನಿನ್ನೆ ಲಾಸ್ಟ್ ನಾನು ಡೆನ್ಮಾರ್ಕ್ ದೇಶದಲ್ಲಿ ಶಿಪ್ಪಲ್ಲಿ ಹೋಗ್ಬೇಕಾದ್ರೆ ಒಬ್ಬ ನೀವೆಲ್ಲ ಇಂಡಿಯನ್ಸು ಕಳ್ಳನ ಮಕ್ಕಳು, ಕಳ್ಳರು, ನೀನು ಅದು ಇದು ಅಂತೆಲ್ಲ ಕೆಟ್ಟದಾಗ ಮಾತಾಡ್ದೆ. ಯಾಕೆ ಅಂದರೆ ನಾನು ಪ್ಲೇಟ್ ಊಟ ತೊಗೊಂಬಂದು ಒಂದು ಕಡೆ ಶಿಪ್ಪಲ್ಲಿ ಕೂತ್ಕೊಂಡೆ. ಅವನ ಸಾಮಾನನ್ನ ಅವ್ನು ನನ್ನ ಚೇರ್ ಹಿಂದೆ ಇಟ್ಟಿದ್ದಂತೆ. ಅವನು ಅಲ್ಲೆಲ್ಲೋ ಕೂತಿದ್ದಾನೆ, ಅವನ ಸಾಮಾನು ಇಲ್ಲಿಟ್ಟಿದ್ದಾನೆ. ಅವನು ಅಲ್ಲಿಟ್ಟಿರೋದಕ್ಕೆ ನಾವ್ಯಾರು ಕೂರ್ಬಾರದಂತ ಇಲ್ಲಿ. ಅವನ ತಲೆಯಲ್ಲಿ ಏನಂದರೆ ಎಲ್ಲ ಇಂಡಿಯನ್ಸು ಕಳ್ಳರು ಅಂತ ಫಿಕ್ಸ್ ಆಗಿದ್ದಾನೆ. ಆದರೆ ಯೋಚನೆ ಮಾಡಿ, ನಾನು ಅಷ್ಟೆಲ್ಲ ಇವತ್ತು ಬೆಳಗ್ಗೆ ಆ ವಿಡಿಯೋ ಹಾಕಿದ್ದೀನಿ, ಇಷ್ಟೆಲ್ಲ ಹೋಗಿ ನಾನು ಕಂಪ್ಲೇಂಟ್ ಮಾಡಿದೆ. ಅವನಷ್ಟೆಲ್ಲ ಕೆಟ್ಟದಾಗ ಮಾತಾಡಿದ್ರು ನಾನು ನನ್ನ ಸಂಯಮನ ಕಳ್ಕೊಳ್ಳದೆ. ನಾನು ಯಾಕಂದರೆ ಹೊರ ದೇಶದಲ್ಲಿದ್ದೀನಿ, ನನ್ನ ಸಮಯ ಕಳ್ಕೊಬಾರ್ದು. ಅವ್ನು ಏನಾರು ಆಗಲಿ, ನನ್ನ ವ್ಯಕ್ತಿತ್ವ ಬದಲಾಗಬಾರ್ದು. ನಾನು ಕಿರ್ಚಾಡಲಿಲ್ಲ, ಕೂಗಾಡಲಿಲ್ಲ. ಹೋಗಿ ಶಿಪ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಸೆಕ್ಯೂರಿಟಿ ಅವ್ರಿಗೆಲ್ಲ ಹೇಳಿದ್ರೆ ನೀನೇ ಅವನಿಗೆ ಬೈಬೇಕಾಯ್ತು ಅಂತ ಹೇಳ್ತಾರೆ ಸೆಕ್ಯೂರಿಟಿ ಅವರು. ಯುರೋಪ್ ಖಂಡದಲ್ಲೂ ಕೂಡ ಈ ಥರ ತುಂಬ ರೇಸಿಸಮ್ ತುಂಬ ನಡೆಯುತ್ತೆ. ಜರ್ಮನಿಲೇ ಹೇಳ್ತಾರದು ನಿಮಗೆ, ಜರ್ಮನ್ ಶಿಪ್ಪಲ್ಲೇ ನಡೆದಿದ್ದಂತಹ ಘಟನೆ. ಥೈಲ್ಯಾಂಡಲ್ಲಿ ಕೂಡ ಆಯಿತು. ಥೈಲ್ಯಾಂಡ್ ದೇಶದಲ್ಲಿ 62nd ಫ್ಲೋರಲ್ಲಿ ಒಂದು ಸ್ಕೈ ಬಬ್ ಇದೆ. ಕೆಳಗಡೆ ಹೋದಾಗ ಲೇಡಿ ಮ್ಯಾನೇಜರು ನಾನು ಹಾಕೊಂಡಿದ್ದ ಬಟ್ಟೆಗೆ ಅಲೌ ಮಾಡಲ್ಲ ಅಂತ ಹೇಳಿದ್ರು. ಪಾಲಿಸಿ ಅಲ್ಲೇ ಬರೆದಿದ್ದಾರೆ. ಪಾಲಿಸಿನ ಈಗ ಒಬ್ಬ ಅಕ್ಷರಸ್ಥನಿಗೆ ನೀವು ಸುಮ್ಮನೆ ಯಾಮರ್ಸೋಕ್ಕಾಗಲ್ಲ. ನಾನು ಪಾಲಿಸಿ ಓದಿದೆ ಮೇಲಿಂದ ಕೆಳಗಡೆ. ಪಾಲಿಸಿಲಿ ಎಲ್ಲೂ ಬರ್ದಿಲ್ವಲ್ಲ ಈ ಥರ ಹಾಕೋಬಾರ್ದು ಬಟ್ಟೆ ಅಂತ. ನನ್ನ ಕಣ್ಣೆದುರುಗಡೆನೇ ಬೇರೆ ಫಾರಿನರ್ಸು ಅರ್ಧ ಬಟ್ಟೆಲಿ ಹೋಗ್ತಾಯಿದ್ದಾರೆ, ಇಷ್ಟಿಷ್ಟು ಚಡ್ಡಿ ಹಾಕೊಂಡು, ಅರ್ಧ ಇರೋ ಚಡ್ಡಿ ಏನೇನೋ ಸ್ಟೈಲ್ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಬಿಡ್ತಾಯಿದ್ದಾರೆ. ನಾನು ಭಾರತೀಯ ಅಂತ ಬಿಡ್ತಾ ಇಲ್ಲ ಅಂತ ನಂಗೆ ನೋಡಿದ ತಕ್ಷಣ ಗೊತ್ತಾಯಿತು. ಅವ್ರಿಗೇನಿದೆ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಿಲ್ಲ. ಬಟ್ ನಾನು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇದೆ, ಭಾರತೀಯರು ಅಂದರೆ 140 ಕೋಟಿ. ಆದರೆ ಎಲ್ಲರೂ ಒಂದೇ ಕ್ಯಾಟಗರಿಗೆ ನೀವು ಹೆಂಗೆ ತೂಗಾಗ್ತೀರಾ? ಈಗ ಕನ್ನಡಿಗರು ಎಸ್ಪೆಷಲಿ ಸೌತ್ ಇಂಡಿಯನ್ಸು ತುಂಬ ಕಲ್ಚರ್ಡ್ ಜನ. ನಾನು ಬೇರೆಯವ್ರನ್ನ ಕೆಟ್ಟದಾಗಿ ತೋರಿಸಿ ನಾವು ಕನ್ನಡಿಗರು ಸೂಪರ್ ಅಂತ ಹೇಳ್ತಲ್ಲ, ಬಟ್ ಇರೋದ್ರಲ್ಲಿ ನಮ್ಮದು ತುಂಬ ಸಾಫ್ಟ್ ಕಲ್ಚರು. ನಾವೆಲ್ಲೂ ಯಾರಿಗೂ ತೊಂದರೆ ಕೊಡೋಲ್ಲ, ನೋವು ಕೊಡೋಲ್ಲ. ಈಗ ನೋಡಿ ಬೇರೆ ಬೇರೆ ಕಡೆ ದೇಶಗಳಲ್ಲಿ ನೀವು ಬೇಕಾದ್ರೆ ವೀಸಾಸ್ಗೆ ಅಪ್ಲೈ ಮಾಡಿ, ಅಮೆರಿಕಾ ವೀಸಾ, ಆಸ್ಟ್ರೇಲಿಯಾ ವೀಸಾ, ಯಾವ್ಯಾವ ದೊಡ್ಡ ದೊಡ್ಡ ಡೆವಲಪ್ಡ್ ದೇಶದ ವೀಸಾಸ್ ಅಪ್ಲೈ ಮಾಡಿದ್ರೆ ನಿಮಗೆ ಬೆಂಗಳೂರು ಪಾಸ್ಪೋರ್ಟ್ ಆಗಿದ್ರೆ ನಿಮ್ಮದು ಬೇಗ ಅಪ್ರೂವಲ್ ಸಿಗುತ್ತೆ. ದಕ್ಷಿಣ ಭಾರತದ ಪಾಸ್ಪೋರ್ಟ್ಸ್ ಆಗಿದ್ರೆ ಬೇಗ ಅಪ್ರೂವಲ್ ಸಿಗುತ್ತೆ. ನೀವು ನಾರ್ತ್ ಇಂಡಿಯನ್ ಪಾಸ್ಪೋರ್ಟ್ಸ್ ಆಗಿದ್ರೆ ಈಗ ಹರಿಯಾಣ, ಪಂಜಾಬ್ ಇವನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಯಾಕೆಂದರೆ ಅವ್ರುಗಳು ಹಂಗೆ ಕ್ರಿಯೇಟ್ ಮಾಡಿದ್ದಾರೆ. ಡಂಕಿ ಮಾಡೋದು ಅಂದರೆ, ಡಂಕಿ ಅಂದರೆ ಇಲ್ಲೀಗಲ್ ಆಗಿ ಬೇರೆ ದೇಶಕ್ಕೆ ಬಾರ್ಡರ್ಸ್ ಮೂಲಕ ಕ್ರಾಸ್ ಮಾಡೋದು, ಪಾಸ್ಪೋರ್ಟ್ನ ಹರಿದಾಕ್ಬಿಡೋದು. ನಮ್ಮ ದೇಶದಲ್ಲಿ ತೊಂದರೆ ಆಗ್ತಾಯಿದೆ, ನೀವು ನನಗೆ ರಕ್ಷಣೆ ಕೊಡಿ, ರೆಫ್ಯೂಜಿ ಸ್ಟೇಟಸ್ನ ಮಾಡೋದು. ಈ ಥರ ಮಾಡಿ ನಮ್ಮ ದೇಶದ ಹೆಸರನ್ನು ಹಾಳು ಮಾಡಿದ್ದಾರೆ. ಆದರೆ ದೇಶ ಅನ್ನೋದು ತುಂಬ ದೊಡ್ಡ ಮಾತು. 140 ಕೋಟಿ ಜನಗಳನ್ನು ಒಂದೇ ತಕ್ಕಡಿಲಿ ಹೆಂಗೆ ತೂಗಾಕ್ತೀರಾ ನೀವು? ಅವನು ಯಾರೋ ಮಾಡ್ದ ಅಂದರೆ ನಾನು ಅದಕ್ಕೆ ಆನ್ಸರ್ ಆಗಲ್ಲ. ಅದಕ್ಕೆ ನಾನು ತುಂಬ ಸರಿ ಏನು ಹೇಳ್ತೀನಿ ಅಂದರೆ, ಭಾರತ ನನ್ನ ದೇಶ ಆದ್ರೂ ಕರ್ನಾಟಕ ನನಗೆ ಅತ್ಯಂತ ಮುಖ್ಯವಾದ. ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಕನ್ನಡಿಗರನ್ನು ಮತ್ತು ಕರ್ನಾಟಕವನ್ನು. ನಾನು ಭಾರತದ ರಾಯಭಾರಿ ಅಲ್ಲ ಸದ್ಯಕ್ಕೆ, ನಾನು ಕರ್ನಾಟಕದ ರಾಯಭಾರಿ. ಯಾಕಂದರೆ ಅಟ್ಲೀಸ್ಟ್ ನಾನು 7 ಕೋಟಿ ಕನ್ನಡಿಗರ ಪರವಾಗಿ ಮಾತಾಡ್ಬೋದು, ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋಬೋದು. ನಾನು ಇಡೀ ಭಾರತನ ಹೆಂಗೆ ಕಂಟ್ರೋಲ್ ಮಾಡಲಿ? ಅವ್ರು ಮಾಡೋ ತರಲೆಗಳಿಗೆಲ್ಲ ನಾವು ಹೆಂಗೆ ಹೊಣೆಗಾರ ಆಗ್ತೀವಿ? ನಮ್ಮ ಕಡೆಯಿಂದ ಆದಾಗ ನಾವು ಉತ್ತರ ಕೊಡೋಣ ಅಲ್ವಾ? ಈ ರೀತಿ. ಬಟ್ ನಿಮಗೆ ಈ ಥರ ರೇಸಿಸಮ್, ಈ ಥರ ಪ್ರಾಬ್ಲಮ್ಸು ಪ್ರತಿ ದೇಶದಲ್ಲಾಗತ್ತೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದನಲ್ಲ, ಥೈಲ್ಯಾಂಡ್ ಹುಡುಗಿ ಕೊನೆಗೆ ನಾನು ಬಿಡದೆ ಆ ಪಾಲಿಸೀಸ್ನ ಅವಳಿಗೆ ಮತ್ತೆ ಓದಿಸಿ ಅವಳ ಮ್ಯಾನೇಜರ್ಸ್ನ ಕರೆಸಿ ಫೈನಲಿ ನಾನು ಹೋಗಿ ಅದೇ ಸ್ಕೈ ಬಾರಲ್ಲಿ ಇದ್ದು ಸ್ವಲ್ಪ ಹೊತ್ತು ವಾಪಸ್ ಬಂದೆ. ನಮ್ಮ ತನೂ ನಾವು ಯಾಕೆ ಬಿಟ್ಕೊಳ್ಳೋಣ? ನಾವು ತಪ್ಪು ಮಾಡಿಲ್ಲ ಅಂದರೆ ತಲೆ ತಗ್ಸ್ಬಾರ್ದು. ತಪ್ಪು ಮಾಡಿದರೆ ಅಫ್ಕೋರ್ಸ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ. ಆದರೆ ನೀಟಾಗಿ ನಮ್ಮ ಮೈಂಡ್ ಕ್ಲಿಯರ್ ಇದ್ದರೆ ಎಲ್ಲವೂ ಕ್ಲಿಯರ್ ಆಗಿರುತ್ತೆ. ಹೌದು, ನಮಗೆ ಗೊತ್ತಿರಬೇಕು, ನಮ್ಗೆ ಕ್ಲಾರಿಟಿ ಇರಬೇಕು. ಅದಕ್ಕೆ ಹೇಳೋದು ಪಾಲಿಸೀಸು ಉದ್ದೇಶ ಬಹಳ ಮುಖ್ಯ. ಒಳ್ಳೇದು ಮಾಡ್ಬೋದು, ನಾವು ಏನು ಬೇಕೋ ಒಳ್ಳೇದು ಮಾಡ್ಬೋದು, ಅಥವಾ ಏನು ಬೇಕೋ ಮಾಡ್ಬೋದು. ಆದರೆ ನಮ್ಗೆ ಗೊತ್ತಿರಬೇಕು ನಮ್ಗೆ ಏನು ಮಾಡಬೇಕು ಅಂತ. ಓಕೆ, ಸೊ ನಾನು ವಿದೇಶಗಳಿಗೆ ಹೋದಾಗ ಐ ಸ್ಟ್ರಗಲ್ ವಿತ್ ಫುಡ್ಸ್. ಹೌದಾ? ಯಾವ ದೇಶಕ್ಕೆ ಹೋಗಿದ್ರೆ ಹೇಳಿ. ನನಗೆ ಲಂಡನಲ್ಲಿ ಊಟ ಇಷ್ಟ ಆಗಲಿಲ್ಲ. ಅವ್ರ ಊಟ ಡೆಫಿನೆಟ್ಲಿ ಅಲ್ಲಿ ಇಂಡಿಯನ್ ಫುಡ್ ಸಿಗುತ್ತೆ. ಫಿಶ್ ಆ್ಯಂಡ್ ಚಿಪ್ಸ್ ಅಂದ್ರ ಇಲ್ವಾ? ಶಾಕಾಹಾರಿನಾ ನೀವು? ಇಲ್ಲ. ಆದರೆ ನನಗೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿನ ಫ್ಲೇವರ್ಸ್, ಥೈಲ್ಯಾಂಡ್ಗೆ ಹೋದಾಗ ಅಲ್ಲಿನ ಫ್ಲೇವರ್ ಅಥವಾ ಘಮ ಇದೆಯಲ್ಲ, ಅದು ಫಿಶ್ ಆಯಿಲ್ ಇಷ್ಟ ಆಗಲ್ಲ. ಆಮೇಲೆ ಬಹರೇನ್ ಆ್ಯಂಡ್ ದುಬೈ ಇಸ್ ಗುಡ್, ವೆರಿ ಗುಡ್. ಅವ್ರೇನು ಮಸಾಲೆ ಹಾಕಲ್ಲ, ಇಷ್ಟ. ಅವ್ರು ಉಪ್ಪು ಹಾಕಲ್ಲ, ಖಾರ ಹಾಕಲ್ಲ, ಏನೂ ಹಾಕಲ್ಲ, ಹಂಗೆ ಬೇಯಿಸಿರುತ್ತೆ ಅಂದಂಗೆ ಇಟ್ಬಿಡ್ತಾರೆ. ಈಗ ವಿದೇಶಗಳಿಗೆ ಹೋದಾಗ ಸಮಸ್ಯೆ ಏನಾಗುತ್ತೆ ಅಂದರೆ ಅಲ್ಲಿನ ಊಟ ರುಚಿಸೋದಿಲ್ಲ. ನನಗಂತೂ ರುಚಿಸೋದಿಲ್ಲ. ಐ ಡೋಂಟ್ ನೋ, ನನಗೆ 2 ಹೊತ್ತು ಅವ್ರ ಊಟ ತಿಂದರೆ 1 ಹೊತ್ತಾದರೂ ಇಂಡಿಯನ್ ಫುಡ್ ಇರಬೇಕು ಅಂತ. ಸೊ ನೀವು ಹೆಂಗೆ? ನಾನಂತೂ ನನಗೇನೂ ತೊಂದರೆ ಇಲ್ಲಪ್ಪ. ನಾನು ಮಂಗೋಲಿಯಾಗೆ ಹೋದಾಗ ಅವ್ರು ಇಟ್ಟಿರೋ ಹಸಿ ಮಾಂಸನೂ ತಿಂದಿದ್ದೀನಿ. ರಷ್ಯಾಗೆ ಹೋದಾಗ ಒಳ್ಳೆ ಈ ಕ್ಯಾರೆಟ್ ತುರಿ ಥರ ಫ್ರೀಸ್ ಆಗಿರೋ ಫಿಶನ್ನು ತುರಿದು ಕೊಡ್ತಾರೆ, ಹಿಂಗೆ ಅದನ್ನು ಟೇಸ್ಟ್ ಮಾಡಿದ್ದೀನಿ.
ಮಾಡ್ತೀನಿ ಅಂದರೆ ಇಟ್ ಡಸಂಟ್ ಮ್ಯಾಟರ್. ಈಗ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಥರ ಬದುಕಬೇಕು ನಾವು. ಈಗ ನೀವು ಮಾಡ್ತಿರೋ ಒಂದು ಟೂರಿಸಮ್, ನೀವು ಹೋಗಿರೋದು ಅಂದರೆ ಟೂರಿಸ್ಟಿಕ್ ವ್ಯೂ ಪಾಯಿಂಟಲ್ಲಿ ಹೋಗಿದ್ದೀರಾ. ಸೊ ನೀವು ನಿಮ್ದು ಬೇಕು ಅನ್ನೋ ಥರ ಈಗ ತುಂಬ ಡೀಪಾಗಿ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿ. ಯಾವತ್ತರ ಒಂದು 100 ದಿವಸ ಯಾವ್ದಾರು ಒಂದು ಟ್ರಾವೆಲ್ ಮಾಡಿ. ನಿಮ್ಗೆ ಹೋಗ್ತಾ ಹೋಗ್ತಾ ಏನನ್ಸುತ್ತೆ ಗೊತ್ತಾ, ನಿಮಗೆ ಅಲ್ಲಿಯವರೊಬ್ಬರು ಆಗ್ಬಿಡ್ತೀರಾ ನೀವು. ಯಾಕಂದರೆ ನೀವು ಬೇರೆ ಆಪ್ಷನಲ್ಲಿ ಈಗ ಮಂಗೋಲಿಯಾ ದೇಶದಲ್ಲಿ, ರಷ್ಯಾ ದೇಶದಲ್ಲಿ, ಕೋಲ್ಡೆಸ್ಟ್ ಪ್ಲೇಸಸಲ್ಲಿ 6 ತಿಂಗಳು ತರಕಾರಿನೇ ಬೆಳೆಯೋಕ್ಕಾಗಲ್ಲ. ತರಕಾರಿನೇ ಬೆಳೆಯೋದ್ರ ಜಾಗದಲ್ಲಿ ನಾನು ಶಾಕಾಹಾರಿ ಆಗ್ತೀನಿ ಅಂದರೆ ಬದುಕೋಕ್ಕಾಗಲ್ಲ. ಇಲ್ಲ ಸಾಯಬೇಕು, ಇಲ್ಲ ತಿನ್ನಬೇಕು. ಏನು ಮಾಡ್ತೀರಾ ಡಿಸೈಡ್ ಮಾಡಬೇಕು. ನೀರು ಸಿಗಲ್ಲ, ಮಂಜುಗೆಡ್ಡೆನ ತಂದು ಕರಗಿಸ್ಬೇಕು, ಅದನ್ನೇ ಕುಡಿಬೇಕು. ಬೇರೆ ಆಪ್ಷನ್ ಇಲ್ವಲ್ಲ. ಮನುಷ್ಯ ಏನು ಬೇಕೋ ಮಾಡೋಕ್ಕೆ ಸಾಧ್ಯ, ಎಷ್ಟು ದೂರ ಬೇಕೋ ಹೋಗ್ಬೋದು, ಏನೇನು ಬೇಕೋ ಮಾಡ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಈಗ ನಾನು ಕರ್ನಾಟಕದಲ್ಲಿ ಹುಟ್ಟಿದವನು, ನನಗೆ ಒಳ್ಳೆ ಕ್ಲೈಮೇಟಲ್ಲಿ ಬೆಳೆದವನು, ಅದು ಬೆಂಗಳೂರಲ್ಲಿ. ಅವತ್ತಿನ ಬೆಂಗಳೂರು ಬೇರೆ ಥರ ಹೋಗಿದೆ. ಆವತ್ತಿನ ಬೆಂಗಳೂರಲ್ಲಿ ಬದುಕಿದವನು ವಿಶ್ವದ ಎಲ್ಲ ರೀತಿಯ ಚಾಲೆಂಜಸ್ನ ಫೇಸ್ ಮಾಡಿ ವಾಪಸ್ ಸುರಕ್ಷಿತವಾಗಿ ಬಂದಿದ್ದೀನಲ್ಲ. ಅದರ ಅರ್ಥ ನಮ್ಮ ದೇಹ, ನಮ್ಮ ಮನಸ್ಸನ್ನು ಯಾವುದೇ ರೀತಿ ಬೇಕಾದ್ರೂ ಟ್ರೈನ್ ಮಾಡ್ಬೋದು. ಈಗ ನಮ್ಮ ಸೈನಿಕರು ಸಿಯಾಚಿನ್, ವರ್ಲ್ಡ್ಸ್ ಹೈಯೆಸ್ಟ್ ಬ್ಯಾಟಲ್ ಗ್ರೌಂಡಲ್ಲಿ ಫೈಟ್ ಮಾಡ್ತಾರೆ, ನಿಂತ್ಕೋತಾರೆ. ಹೇಗೆ ಸಾಧ್ಯ? ನೀವು 1 ನಿಮಿಷ ಹೋಗ್ಬಿಡ್ತೀವಿ. ಅಂದರೆ ಆ ಟ್ರೈನಿಂಗ್ ಅವಶ್ಯಕತೆ ಇದೆ, ಅಕ್ಲಮಟೈಸೇಷನ್ ಅವಶ್ಯಕತೆ ಇದೆ, ಮತ್ತು ಅದಕ್ಕೊಂದು ಥಾಟ್ ಪ್ರಾಸೆಸ್ ಇದೆ. ಅದು ಹೋಗ್ತಾ ಹೋಗ್ತಾ ಕಲಿಬೋದು. ಬಟ್ ಊಟ ತಿಂಡಿ ವಿಚಾರದಲ್ಲಿ ನೀವು ಹೇಳ್ತಾರೆ ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಯಾಕಂದರೆ ನಿಮ್ಗೇನು ಬೇಕು ಕಂಫರ್ಟ್, ಅದನ್ನು ನೀವು ಅಪೇಕ್ಷೆ ಪಡ್ತಾ ಇದ್ದೀರಾ. ಬಟ್ ಇನ್ನೊಂದು ಸಜೆಸ್ಟ್ ಮಾಡ್ತೀನಿ ಎಲ್ಲರಿಗೂ, ಏನಂದರೆ ಹೋದಾಗ ಈ ಮೇನ್ ರೆಸ್ಟೋರೆಂಟ್ಸ್ ಇದೆಯಲ್ಲ ಅದನ್ನು ಬಿಟ್ಬಿಡ್ಬೇಕು. ಯಾರು ಒಬ್ಬ ಲೋಕಲ್, ನಾನು ಯಾವಾಗಲೂ ಹಂಗೆ ಮಾಡೋದು, ಲೋಕಲ್ ಯಾರು ಸಿಗ್ತಾನಲ್ಲ, ಎಲ್ಲಿ ಚೆನ್ನಾಗಿರುತ್ತೆ ಅಂತ ಕೇಳೋದು. ಅವ್ನು ಭಾಷೆ ಮುಂದಿಲ್ಲ ಅಂದರೆ ಹಿಂಗೆ ಕೇಳೋದು, ಭಾಷೆ ಟ್ರಾನ್ಸ್ಲೇಟರ್ ಇದ್ದರೆ ಟ್ರಾನ್ಸ್ಲೇಟರ್ ಕೇಳೋದು. ಅವ್ನು ಇಂಗ್ಲೀಷು, ಹಿಂದಿ, ಕನ್ನಡ, ನಮ್ಮ ಭಾಷೆ ಆದರೂ ಒಂದು ಚೂರಾರು ಅರ್ಥ ಆಗುತ್ತೆ ಅನ್ನೋದ್ರೆ ಅದನ್ನು ಕೇಳೋದು. ಕೇಳಿಬಿಟ್ಟು ಅವನ ಮೂಲಕ ಕರ್ಕೊಂಡು ಹೋಗೋದು, ಇಲ್ಲ ಲೊಕೇಶನ್ ತೋರಿಸೋದು. ಅವನು ತಿನ್ನೋ ಜಾಗಕ್ಕೆ ನೀವು ಹೋಗಬೇಕು. ಓಕೆ. ಇಲ್ಲೇನಾದೆ ಅಂದರೆ ಇಂಡಿಯನ್ ಫುಡ್ ಫಾರಿನ್ ಅಂತೂ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವ್ರು ಇಲ್ಲಿಯ ಇಂಗ್ರೀಡಿಯೆಂಟ್ ಸೋರ್ಸ್ ಮಾಡೋಕ್ಕಾಗಲ್ಲ. ಅಲ್ಲಿಯ ಲೋಕಲ್ ಡೊಮೆಸ್ಟಿಕ್ ಫುಡ್ಡನ್ನು ಬೆಸ್ಟ್ ಜಾಗದಲ್ಲಿ ಹೋಗಿ ತಿನ್ನಬೇಕು. ಲೋಕಲ್ ಜಾಗದಲ್ಲಿ ಇಟ್ಸ್ ನಾಟ್ ಲೈಕ್ ಅವ್ರು ತೋರಿಸೋ ರೆಸ್ಟೋರೆಂಟ್ಗಳಲ್ಲ. ನಿಮಗೆ ಟೂರಿಸ್ಟ್ ಪ್ಯಾಕೇಜಲ್ಲಿ ಹೋದರೆ ಅವರು ಯಾವುದೋ ಒಂದು ರೆಸ್ಟೋರೆಂಟ್ ಫಿಕ್ಸ್ ಮಾಡಿರ್ತಾರೆ, ಎಲ್ಲರನ್ನೂ ಹಿಂಗೆ ಕೂರಿಸ್ತಾರೆ, ಊಟ ಕೊಡ್ತಾರೆ, ಕಳಿಸ್ಬಿಡ್ತಾರೆ ಬುಫೇಲಿ. ಲೋಕಲ್ ಜನಗಳು, ಯಾಕಂದರೆ ಎಲ್ಲಿ ಬಿಸಿ ಬಿಸಿ ಊಟ ಇರುತ್ತೆ, ಎಲ್ಲಿ ತುಂಬ ಜನ ಇರ್ತಾರೆ, ಅಲ್ಲಿ ಸ್ಟೇಲ್ ಫುಡ್ ಸಿಗೋಕ್ಕೆ ಸಾಧ್ಯನೇ ಇಲ್ವಲ್ಲ, ಮೂವ್ ಆಗ್ತಾನೆ ಇರುತ್ತಲ್ಲ. ಇಲ್ಲೂ ಅಷ್ಟೇ, ಈಗ ಬಿಸಿ ಬಿಸಿ ಎಲ್ಲಿರುತ್ತೆ 5 ನಿಮಿಷ ಸಿಗಲ್ವಲ್ಲ ಆದಮೇಲೆ. ಸೊ ಅದು ಅಲ್ಲಿ ಪ್ರಾಬ್ಲಮ್ಮು ಆಗಲ್ಲ, ಆರೋಗ್ಯನೂ ಕೆಡಲ್ಲ, ಏನೂ ತೊಂದರೆನೂ ಆಗಲ್ಲ. ಸೊ ಲೋಕಲ್ಸ್ನ ಕೇಳಿ ಸೋಲೋ ಟ್ರಾವೆಲ್ ಮಾಡಿದಾಗ ಲೋಕಲ್ಸ್ ಪ್ರಕಾರ ನಡ್ಕೊಳ್ಳಿ ಅನ್ನೋದು ನನ್ನ ಒಂದು ಚಿಕ್ಕ ಟಿಪ್. ಯಾವಾಗಾದರೂ ತುಂಬ ಸ್ಟ್ರಗಲ್ ಮಾಡಿದ್ದಿದೆಯಾ ಊಟಕ್ಕೆ? ಮಂಗೋಲಿಯಲ್ಲಿ ತುಂಬ ಸ್ಟ್ರಗಲ್ ಮಾಡಿದೆ. ಯಾಕಂದರೆ ಅಲ್ಲಿ ಬುಡಕಟ್ಟು ಜನಾಂಗಗಳ ಜೊತೆಗೆ ಬದುಕ್ತಾ ಇದೆ. ಅಲ್ಲಿ 6 ತಿಂಗಳಿಗಾಗಷ್ಟು ಮಾಂಸನ ಒಂದೇ ಸರಿ ಕಡಿದು ಆಚೆ ಕಡೆ ಹಿಂಗೆ ಜೋಡಿಸ್ಬಿಡ್ತಾರೆ. -45 ಇರುತ್ತೆ ಅಲ್ಲಿ. ಫ್ರಿಜ್ ಇಲ್ಲ ಅಲ್ಲಿ ದೇಶದಲ್ಲಿ, ಆಚೆ ಕಡೆನೇ ಜೋಡಿಸ್ತಾರೆ ಊಟ ತಿಂಡಿ, ಹಾಲು ಮೊಸರು ಎಲ್ಲ ಮನೆಯಿಂದ ಆಚೆ ಇರುತ್ತೆ. ಏನಾದ್ರು ಊಟ ಹಣ ಹಸುವಾಗ್ತಾಯಿದೆ ಅಂದರೆ ಒಂದು ಇಡೀ ಕುರಿನ ನೀರಲ್ಲಿ ಬೇಯಿಸ್ಬಿಟ್ಟು ಹಿಂಗೆ ಇಟ್ಬಿಡ್ತಾನೆ ಅಷ್ಟೇ. ಎಲ್ಲರೂ ಕೂತ್ಕೋತಾರೆ, ಕುರಿನ ಹಿಂಗೆ ತಿಂತಾರೆ, ತಲೆ ಬುಡ ಏನೂ ಇಲ್ಲ, ಎಲ್ಲನೂ ಇಂಟೆಸ್ಟೈನ್ಸಿಂದ ಹಿಡಿದು ಇಷ್ಟು ಹಿಂಗೆ ಇಟ್ಬಿಡ್ತಾರೆ. ಅದ್ರ ಜೊತೆ ಏನೂ ಸಿಗೋಲ್ಲ ನಿಮಗೆ, ಯಾಕಂದ್ರೆ ಅದು ಬಿಟ್ಟು ಬೇರೇನೂ ಸಿಗೋಲ್ಲ ನಿಮಗೆ. ಒಂಚೂರು ನೀರು ಟೀ ಕೊಡ್ತಾರೆ, ಮಂಜಿನಿಂದ ಮಾಡಿದಂತಹ ನೀರು ಟೀ. ಅದೆಲ್ಲ ಆ ಥರ ಬದುಕೋದು ತುಂಬ ಕಷ್ಟ ಇದೆ. 1 ದಿವಸ 1-2 ದಿವಸ ಬದುಕ್ಬೋದು, 1-2-3 ದಿವಸ ಆಮೇಲೆ ತಲೆಗೆ ಕೊಡೋಕ್ಕೆ ಶುರು ಆಗುತ್ತದು. ಆಮೇಲೆ ಒಂದು ನೀರು ಕುಡಿಯೋಕ್ಕೂ ತುಂಬ ಕಷ್ಟ ಇದೆ. ನೀರು ತರಬೇಕಂದ್ರೂ ಇಷ್ಟೋ ದೂರ ಹೋಗ್ಬಿಟ್ಟು ಐಸ್ ಬ್ಲಾಕ್ಸ್ನ ಹೊಡಿತಾರೆ. ಆಮೇಲೆ ಐಸ್ ಬ್ಲಾಕ್ಸ್ನ ಗಾಡಿಗಳಲ್ಲಿ ಹಾಕೊಂಡ್ಬಂದು ಒಂದೊಂದು ಮನೆಗೇ ಕೊಡ್ತಾರೆ. ಆ ಐಸ್ ಬ್ಲಾಕ್ಸ್ನ ನೀವು ಕರಗಿಸ್ಬೇಕು. ನೀರೇ ಸಿಗಲ್ಲ ನಿಮಗೆ. ಈಗ ಆ ಎಲ್ಲ ಐಸ್, ಇಡೀ ಊರೇ ಐಸ್ ಆಗಿಬಿಟ್ಟಿರುತ್ತೆ. ಎಲ್ಲ ಐಸು, ಮೇಲಿಂದ ಐಸು, ಹೆಂಗೆ ಬದುಕೋದು? ಅಂದರೆ ಚಿಕ್ಕ ಚಿಕ್ಕ ವಿಷಯಗಳಿಗೂ ಮಹತ್ವ ಕೊಡೋದನ್ನು ಕಲಿತೆ ನಾನು. ಅಲ್ಲಿ ಮಕ್ಕಳು ಅಷ್ಟೇ ಹೆಂಗೆ ಬದುಕ್ತಾರೆ, ಅಲ್ಲಿ ಮಕ್ಕಳು ಆ ಒಂದು ಕ್ಲೈಮೇಟ್ಗೆ ಹೆಂಗೆ ಅಡ್ಜಸ್ಟ್ ಆಗ್ತಾರೆ. ಅಲ್ಲಿಯ ತಂದೆ ತಾಯಿಯಂದರು ಚಿಕ್ಕ ವಯಸ್ಸಿಂದನೇ ತಮ್ಮ ಮಕ್ಕಳನ್ನ ಆ ಕೋಲ್ಡಿಗೆ ಎಕ್ಸ್ಪೋಸ್ ಮಾಡ್ತಾರೆ. ನಾವೆಲ್ಲ ಹೆದರ್ಕೋತೀವಲ್ಲ, ಅಯ್ಯೋ ಮಳೆ ಬಂದುಬಿಡ್ತು, ಅಯ್ಯೋ ಗಾಳಿ ಬಂದುಬಿಡ್ತು, ಅಯ್ಯೋ ಆಟ ಆಡಬೇಡ, ಅಯ್ಯೋ ಮಣ್ಣು ಮುಟ್ಬಿಡ, ಇನ್ಫೆಕ್ಷನ್ ಆಗ್ಬಿಟ್ಟಿದೆ. ಇತ್ತೀಚೆಗಂತೂ ಓವರ್ ಆಗ್ಬಿಟ್ಟಿದೆ ಇದು. ಬಟ್ ನಾವೆಲ್ಲ ಬದುಕಿದ್ದು ಮಣ್ಣಿನ ಮಕ್ಕಳಾಗೇನೆ. ಎಲ್ಲ ಕೆಸರು ಮಣ್ಣು, ನಮ್ಮ ಅಮ್ಮ ಫಡ ಹೊಡೆಯೋರು. ಯಾಕಂದರೆ ಬಿಳಿ ಬಟ್ಟೆ ಹಾಕಿ ಕಳಿಸಿದ್ರು ವಾಪಸ್ ಬಂದಾಗ ಅದಕ್ಕೆ ಫುಲ್ ಮಣ್ಣಾಗಿರೋದು ಅಲ್ವಾ. ಬಟ್ ಅಲ್ಲಿಯ ಮಕ್ಕಳನ್ನ ಹೆಂಗೆ ಮಾಡ್ತಾರೆ ಅಂದರೆ ಡೆಲಿಬ್ರೇಟ್ಲಿ 3 ತಿಂಗಳಿಂದನೇ, ಈಗ ಅಪ್ಪ ಅಮ್ಮಂದರು ಹೋಟ್ಲು ಒಳಗೆ ಊಟಕ್ಕೆ ಹೋದ್ರು ಅಂದರೆ ಸ್ಟ್ರೋಲರ್ಸಲ್ಲಿ ಆಚೆ ಇಟ್ಬಿಟ್ಟು ಹೋಗ್ತಾರೆ ಚಳಿಲಿ. ಹೌದು, 3 ತಿಂಗಳು. ಹೌದು ಕವರ್ ಮಾಡಿರ್ತಾರೆ ಎಲ್ಲನೂ, ಬಟ್ ಆಚೆ ಕಡೆ ಬಿಡ್ತಾರೆ ಅದನ್ನು. ಯಾಕಂದರೆ ಆ ವಾತಾವರಣಕ್ಕೆ ಅವ್ರು ಅಡ್ಜಸ್ಟ್ ಆಗಬೇಕು ಚಿಕ್ಕ ವಯಸ್ಸಿಂದನೇ. ಓವರ್ ಪ್ರೊಟೆಕ್ಷನ್ ಇದೆಯಲ್ಲ, ಅದನ್ನೇ ನಮ್ಮನ್ನ ಹಾಳು ಮಾಡೋದು. ಅದು ಚಿಕ್ಕವರಾಗಿದ್ದಾಗಲಿ ದೊಡ್ಡವರಾಗಿದ್ದಾಗಲಿ ಅಷ್ಟೇ. ಅದಕ್ಕೆ ಹೇಳೋದು, ಆಗಾಗ ನಾವು ನಮ್ಮ ಕಂಫರ್ಟ್ ಲೆವೆಲ್ಲು ಅದನ್ನು ಬಿಟ್ಟು ಹೊರಗೆ ಹೋಗಬೇಕು. ಒಂದೇ ಏನೋ ಮಾಡ್ತಾ ಇರ್ತೀವಿ ಅಂದರೆ, ಈಗ ನಾನು ಅಷ್ಟೇ ಒಂದೇ ಥರ ದೇಶ ನೋಡ್ತಾ ಇರಲ್ಲ ನಾನು. ಅದಕ್ಕೆ ಈಗ ಒಂದು ದೇಶಕ್ಕೆ ಹಿಂಗೆ ಹೋದರೆ ಇನ್ನೊಂದು ದೇಶ ಟೋಟಲ್ ಆಪೋಸಿಟ್ ಹೋಗ್ತೀನಿ ನಾನು. ಈಗ ಡೆನ್ಮಾರ್ಕ್ ಹೋದರೆ ನೆಕ್ಸ್ಟ್ ಹೋಗಿ ನೇಪಾಳಕ್ಕೆ. ಈಗ ಕಾಂಟ್ರಾಸ್ಟ್ ನೋಡಬೇಕಲ್ಲ.
ಈ ಎಕ್ಸ್ಟ್ರೀಮ್ ನೋಡಿದಾಗಲೇ ಗೊತ್ತಾಗೋದು, ಈಗ ಇಷ್ಟು ಕರಪ್ಷನ್ ಇರೋದನ್ನ ನೋಡಿದಾಗಲೇ ಗೊತ್ತಾಗೋದು ಉತ್ತಮವಾದ ದೇಶ ಕೂಡ ಹೆಂಗೆ ಮಾಡಬೇಕು ಅಂತ. ಈ ಉತ್ತಮವಾದ ದೇಶ ನೋಡಿದ್ಮೇಲೆ ಇನ್ನೊಂದು ಯಾವುದೋ ಬೇರೆ ರೀತಿಯ ದೇಶವನ್ನು ನೋಡಬೇಕು, ಅವಾಗ ಅಲ್ಲಿ ಗೊತ್ತಾಗತ್ತೆ. ಈ ರೀತಿ ಒಂದು ಕಾಂಟ್ರಾಸ್ಟೇ ನಮ್ಗೆ ಅರ್ಥ ಮಾಡಿಸೋದು ಪ್ರತಿಯೊಂದನ್ನು. ಈ ದುಡ್ಡು ಹೊಂದಾಣಿಕೆ ಈ ಸ್ಟ್ರಗಲ್ಸ್ ಹೆಂಗಿರುತ್ತೆ ಅಂದರೆ, ಒಂದು ದೇಶಕ್ಕೆ ಟಿಕೆಟ್ ಬುಕ್ ಮಾಡಬೇಕು ಅಂದರೆ ಭಾಳನೇ ಎಕ್ಸ್ಪೆನ್ಸಿವ್ ಇರುತ್ತೆ. ನೀವು ಹೇಳಿದ್ರಿ ತಿಂಗಳಿಗೊಂದಿಷ್ಟು ಎತ್ತಿಟ್ಕೊಳ್ಳೋದು ಅಂತ, ಬಟ್ ದಟ್ ಡಸಂಟ್ ವರ್ಕ್ ಸಮ್ ಟೈಮ್ಸ್. ನನ್ನ ವಿಚಾರಕ್ಕೆ ಅಥವಾ ನಿಮ್ಮ ವಿಷಯ, ಬ್ಲಾಗರ್ ವಿಷಯ ತುಂಬ ಕಷ್ಟ. ಎಸ್ಪೆಷಲಿ ಅದಕ್ಕೆ ಯಾಕೆ ಇವತ್ತವರೆಗೂ ಯಾರು ಕಾಂಪಿಟೇಷನ್ಗೆ ಬಂದಿಲ್ಲ ಯೋಚನೆ ಮಾಡ್ಬೋದು ನೀವು. ಅದಕ್ಕೆ ಈಗ ಕರ್ನಾಟಕದಲ್ಲಿ 3 ಜನ ಇರೋದು ನಾವು, ಇಂಟರ್ನ್ಯಾಷನಲ್ ಟ್ರಾವೆಲ್ ಬ್ಲಾಗರ್ಸ್ ಅಂತ. 4ನೇವರು ಅಂದರೆ ಇನ್ನೊಂದಿಬ್ಬರು ಬರ್ತಾ ಇದ್ದಾರೆ, ಬಟ್ ಯಾರಿಗೂ ಅಂದರೆ ಎಕ್ಸ್ಟ್ರೀಮ್ ಕಂಟ್ರೀಸ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ದುಡ್ಬೇಕು. ಪ್ರತಿ ದಿವಸ ಗಾಲ್ಫ್ ಆಡ್ದಂಗೆ. ಈಗ ಹೇಳ್ತಾರಲ್ಲ, ಗಾಲ್ಫು ಟೆನ್ನಿಸ್ ಆಡೋದು ತುಂಬ ಕಷ್ಟ, ಯಾಕಂದರೆ ಪ್ರತಿ ದಿವಸ ಟೆನ್ನಿಸ್ ಬಾಲ್ ಕೊಂಡ್ಕೋಬೇಕು, ಆ ಕೋರ್ಟು, ಆ ಗ್ರಾಸು, ರ್ಯಾಕೆಟು ಎಲ್ಲ ಸಿಕ್ಕಾಬಿಟ್ಟೆ, ಕೋಚಿಂಗ್ ಕಾಸ್ಟ್ಲಿ ಅಂತ. ಅದೇ ರೀತಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಬ್ಲಾಗಿಂಗ್ ಅಷ್ಟೇ. ಬಟ್ ಏನಂದರೆ ಇದೊಂದು ದಾರಿ, ಇದೊಂದು ದಾರಿಲಿ ಒಂದು ಯಾರೂ ಹೋಗಿಲ್ದಿರೋ ದಾರಿಲಿ ನಡೆದಾಗ ಒಂದೇನೋ ಬೇರೆ ಥರ ಖುಷಿ, ಮತ್ತು ಯಾರಿಗೂ ಸಿಗದಿರೋಂತಹ ಒಂದು ಆ ಜ್ಞಾನ ಪ್ರತಿಯೊಂದು ದಿವಸನೂ ಸಿಗ್ತಾ ಇದೆಯೋ ಅನುಭವ ಸಿಗ್ತಾ ಇರುತ್ತಲ್ಲ, ಅದನ್ನು ಬಿಡೋಕ್ಕಾಗ್ತಾಯಿಲ್ಲ. ಸೊ ಇದು ದುಡ್ಡಿಗೋಸ್ಕರ ನಾನು ಮಾಡ್ತಾಯಿಲ್ಲ. ದುಡ್ಡಿಗೋಸ್ಕರ ಮಾಡೋದಾಗಿದ್ದರೆ ನಾನು ಇವಾಗ ಇಮಿಡಿಯೇಟ್ಲಿ ಬೇರೆ ಕಡೆ ಶಿಫ್ಟ್ ಆಗ್ಬೋದಿತ್ತು, ಯಾಕಂದರೆ ಆಲ್ರೆಡಿ ಬ್ರ್ಯಾಂಡ್ ಆಗಿದ್ದೀನಿ ಒಂದು ರೀತಿ. ಬಟ್ ನನ್ನ ಥಾಟು ನಿಜವಾಗ್ಲೂ ಒಂದು ಕನ್ನಡ ಪರ ಇದೆ, ಇನ್ನೊಂದು ಎಲ್ಲೋ ಒಂದು ಕಡೆ ನನ್ನ ಸ್ವಂತ ಜ್ಞಾನಾರ್ಜನದ ಕಡೆ ಇದೆ. ಆ ಒಂದು ಹಸಿವಿದೆ ನನಗೆ, ಕಲಿಬೇಕು ಅಂತ. ಎಷ್ಟು ದಿವಸ ಆಗುತ್ತೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕೈಲಿ ಆಗೋಷ್ಟು ಏನು ನನ್ನ ಹತ್ರ ದುಡ್ಡೇ ಇರಲಿಲ್ಲ ಶುರು ಮಾಡಿದಾಗ. ಕೋವಿಡಲ್ಲಿ ದುಡ್ಡಿರಲಿಲ್ಲ, ನಂದೇನೋ ಒಂದು ಸಮಸ್ಯೆ ಆಗಿತ್ತು ಪರ್ಸ್ದಲ್ಲಿ. ನನ್ನ ಕಾರ್ ಇತ್ತು ಒಂದೇ ಒಂದು, ಆ ಕಾರ್ ಮಾರಿ ಶುರು ಮಾಡಿದ್ದು ನನ್ನ ಚಾನಲ್ನ. ಇವತ್ತು 50 ದೇಶಕ್ಕೆ ಹೋಗಿದ್ದೀನಿ. ಸೊ ದುಡ್ಡೇ ಇಲ್ಲದೆ ಶುರು ಮಾಡಿ 50 ದೇಶ ನೋಡಿದ್ದೀನಿ. ಬಟ್ ಇವಾಗ ಯೂಟ್ಯೂಬಿಂದ ಕೂಡ ಅರ್ನಿಂಗ್ಸ್ ಬರ್ತಾಯಿದೆ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಸೋಷಿಯಲ್ ಮೀಡಿಯಲ್ಲಿ ಕೂಡ ಅರ್ನಿಂಗ್ಸ್ ಬರುತ್ತೆ ಚೆನ್ನಾಗೇ, ಒಂದು ಒಳ್ಳೆ ಸ್ಯಾಲ್ರಿ ಥರ ಬರುತ್ತೆ. ಬಟ್ ಏನಂದರೆ ನಮ್ಮದು ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರೋದ್ರಿಂದ ಈ ಫ್ಲೈಟ್ ಟಿಕೆಟು, ವೀಸಾ, ಈಗ ನೋಡಿ ಸಡನ್ನಾಗಿ ಏನೇನೋ ಖರ್ಚು ಬರುತ್ತೆ. ಮೊನ್ನೆ ನೇಪಾಳದಲ್ಲಿ ಡ್ರೋನ್ ಕಳೆದೋಯ್ತು, 1 ಲಕ್ಷ ಪಟ್ಟಂತ ಇತ್ತು. ಹಾಂ, ಮೌಂಟೇನ್ಸಲ್ಲಿ ಸಿಗಾಕೊಂಡ್ಬಿಡ್ತು, ಎಷ್ಟೇ ಹುಡುಕಿದ್ರೂ ಸಿಗಲಿಲ್ಲ. ಅದಾದಮೇಲೆ ಮೈಕ್ ಕಳೆದೋಯ್ತು, ಯಾವುದೋ ಮಾರ್ಕೆಟಲ್ಲಿ ಓಡಾಡಬೇಕಾದ್ರೆ. ಏನು ಹೆಂಗೆ ಕಂಟ್ರೋಲ್ ಮಾಡ್ತೀರಾ? ನಮ್ಗೆ ಕೆಲವು ಸರಿ ಗೊತ್ತಾಗಲ್ಲ, ಅದು ಏನೂ ಮಾಡೋಕ್ಕಾಗಲ್ಲ. ಆ ಥರ ಸುಮಾರು ಸರಿ ಏನೇನೋ ಕಳೆದೋಗಿದೆ. ಈಗ 1.5 ಲಕ್ಷ ಹೋಯ್ತು ನನ್ನ ದುಡ್ಡು. ಈಗ ಅದನ್ನು ಮತ್ತೆ ಹೊಂದಿಸಿ ಮತ್ತೆ ಹೊಸ ತೊಗೋಬೇಕು, ಅದ್ರ ಜೊತೆಗೆ ಟ್ರಾವೆಲ್ ಮಾಡಬೇಕು. ತುಂಬ ಚಾಲೆಂಜಿಂಗು. ಬಟ್ ಏನಂದರೆ ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಹಾಗೆಯೇ ನಾ ಎಲ್ಲೊಂದು ಕಡೆ ನಾನು ಚಿಕ್ಕದಾಗಿ ಮ್ಯಾನೇಜ್ ಮಾಡ್ತೀನಿ, ಮತ್ತು ಹೋದಾಗಲೂ ತುಂಬ ಆಡಂಬರದಲ್ಲಿ ಏನೂ ಮಾಡಲ್ಲ. ಎಷ್ಟಾಗತ್ತೋ ಅಷ್ಟು ಉಳಿತಾಯದಲ್ಲೇ ಮಾಡ್ತೀನಿ. ಬಟ್ ಅನುಭವ ಕಮ್ಮಿ ಆಗಿಲ್ಲ. ಬಟ್ ನಾನು ಬದುಕ್ತಾ ಇರೋ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಮ್ಮಿಯಲ್ಲಿ, ಎಷ್ಟು ಹಂಬಲ್ ಇರುತ್ತೋ ಅಷ್ಟು ಯೂಸ್ಫುಲ್ ಆಗುತ್ತೆ ಅಂತ. ಯಾಕಂದರೆ ಇವತ್ತೊಂದು ದಿವಸ ಮಜಾ ಮಾಡ್ಬಿಡ್ಬೋದು, ನಾಳೆ ಇನ್ನೊಂದು ದೇಶಕ್ಕೂ ಹೋಗ್ಬೇಕಲ್ಲ. ಒಂದು ಮಿಷನ್ 197 ಇದೆಯಲ್ಲ. ಓಕೆ, ಈಗ ದೇಶಗಳನ್ನು ಸುತ್ತಕೊಂಡು ಬಂದ ಮೇಲೆ ನಿಮ್ಮೂರಿನ ಬಗ್ಗೆ ಏನು ಅನ್ಸುತ್ತೆ? ನಮ್ಮ ಊರು, ನಮ್ಮ ನಾಡು, ನನ್ನ ಭಾಷೆ, ನನ್ನ ನೆಲ, ನನ್ನ ತಾಯಿ, ನನ್ನ ಹೆಮ್ಮೆ. ಯಾವತ್ತಿದ್ರೂ ಅದು ನಮ್ಮದೇ. ಬಟ್ ಇಲ್ಲಿರುವಂತಹ ಕೆಲವು ವಿಚಾರಗಳು ನೋವು ತರುತ್ತೆ, ಅದನ್ನೇ ಸರಿ ಮಾಡ್ಬೇಕು ನಾವು ಎಲ್ಲರೂ ಸೇರಿ. ನೆಕ್ಸ್ಟ್ ದೇಶ ಯಾವುದು? ನೆಕ್ಸ್ಟ್ ದೇಶ ಈಗ ಅಫ್ಘಾನಿಸ್ತಾನ್ಗೆ ಹೋಗ್ತಾ ಇದ್ದೀನಿ. ಓಕೆ. ಈಗ ಅಫ್ಘಾನಿಸ್ತಾನ್ಗೆ ಹೋಗಿ ಈಗ ಸ್ವಲ್ಪ ಅಲ್ಲೂ ಕೂಡ ಸೆನ್ಸಿಟಿವ್ ವಾತಾವರಣ ಇದೆ. ಮುಂಚೆಯಿಂದನೂ ಹೋಗಬೇಕು ಅಂತ ಆಸೆ ಇತ್ತು, ಬಟ್ ಹೋಗೋಕ್ಕಾಗಿಲ್ಲ, 2-3 ಸಲ ಮಿಸ್ ಆಗಿತ್ತು. ಸುತ್ತಮುತ್ತ ಎಲ್ಲ ನೋಡಿದ್ದೀನಿ. ಪಾಕಿಸ್ತಾನ ನೋಡಿದ್ದೀನಿ. ಪಾಕಿಸ್ತಾನ ತೋರಿಸಿದಂತಹ ಮೊಟ್ಟ ಮೊದಲ ಕನ್ನಡಿಗ. ಹಾಗೆ ಈಗ ಇಂಡಿಯಾ ನೋಡ್ತಾ ಇರ್ತೀರಿ, ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಏನೋ ಒಂದು ಪರ್ಸೆಪ್ಷನ್ ಇದೆ ಅಂತ. ಪಾಕಿಸ್ತಾನಿಯರಿಗೆ ಭಾರತದ ಬಗ್ಗೆ ಏನಿದೆ? ಇದು ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಅವರಿಗೆ. ಹೌದಾ? ನಾನು ದಾರಿ ತಪ್ಪಿದ ದೇಶ ಅಂತ ಕರೆಯೋದು ಆ ದೇಶನ. ದಾರಿ ತಪ್ಪಿದ ಮಕ್ಕಳಿರ್ತಾರಲ್ಲ ಆ ಥರ. ಈಗ ಇವು ಬಟ್ವಿನ್ಸ್ನ ಪ್ಯಾರೆಟ್ ಸ್ಟೋರಿ ಇದೆಯಲ್ಲ, ಒಳ್ಳೆ ಬುದ್ಧಿ ಹೇಳ್ಕೊಟ್ಟವ್ರು ಒಳ್ಳೆ ಕಡೆ ಹೋದ್ರು, ಕೆಟ್ಟ ಬುದ್ಧಿ ಹೇಳಿದ್ರು ಹಾಳೋದ್ರು ಅಂತ. ಆ ಥರ ಅವ್ರು ಹಾಳಾಗೋಗಿರೋರು. ಬಟ್ ಸರ್ವೇಸಾಮಾನ್ಯ ಮನುಷ್ಯ ಅಲ್ಲೂ ನಮ್ಮ ಥರನೇ, ಕೂಲಿ ಕಾರ್ಮಿಕ ಅಲ್ಲೂ ನಮ್ಮ ಥರನೇ. ಅಲ್ಲಿ ನಾರ್ಮಲ್ ಜನ ಅಂತ ಏನು ಹೇಳ್ತಾರೆ ಅವರೆಲ್ಲ ನಾರ್ಮಲ್ ಥರನೇ ಇದ್ದಾರೆ. ಅವ್ರು ಯಾರು, ಅವ್ರಿಗೂ ತುಂಬ ಕಷ್ಟಪಡ್ತಾರೆ, ತುಂಬ ಹಿಂಸೆ, ಊಟ ಇಲ್ಲ, ತಿಂಡಿ ಇಲ್ಲ, ಪ್ರಾಬ್ಲಮ್ಸ್ ತುಂಬ ಇದೆ. ನಾರ್ಮಲ್ ಜನಗಳನ್ನ ನಾನು ಮೀಟ್ ಮಾಡಿದ್ದು. ಮತ್ತು ದೇವಸ್ಥಾನದ ವಿಸಿಟಿಗೆ ನಾನು ಹೋಗಿದ್ದು. ಬಹಳ ಅತ್ಯದ್ಭುತವಾದ ದೇವಸ್ಥಾನ ಇದೆ, ಕಟಾಸ್ ರಾಜ್ ಅಂತ, ಹಿಂದೂ ದೇವಾಲಯ. ಆ ದೇವಾಲಯದಲ್ಲಿ ಶಿವಪೂಜೆ ಮಾಡೋದಕ್ಕೆ ಶಿವಲಿಂಗ ಇದೆ ಅಲ್ಲಿ, ಶ್ರೀಕೃಷ್ಣ ಪರಮಾತ್ಮ ಸ್ಥಾಪನೆ ಮಾಡಿರೋದು. ಅವತ್ತು ಹೋಗಿ ನಮ್ಮ ಶಿವರಾತ್ರಿ ದಿವಸ ಹೋಗಿ ಶಿವಪೂಜೆ ಮಾಡಿ ಬಂದೆ. ಅದೊಂದು ಭಾಳ ಹೆಮ್ಮೆ ವಿಚಾರ. ಹಾಗೆ ಇಡೀ ರಾಜಧಾನಿ ಕೂಡ ಹೋಗಿದ್ದೀನಿ. ಇಸ್ಲಾಮಾಬಾದ್, ಲಾಹೋರು ಹೋಗಿದ್ದೀನಿ, ರಾವಲ್ಪಿಂಡಿ ನೋಡಿದ್ದೀನಿ, ಕಟಾಸ್ ರಾಜ್ ನೋಡಿದ್ದೀನಿ, ಸಾಕಷ್ಟು ನೋಡಿದ್ದೀನಿ ಪಾಕಿಸ್ತಾನದಲ್ಲಿ. 7 ದಿವಸ ಇದ್ದೆ. ನನಗೆ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋಕ್ಕೆ ಯಾಕಂದರೆ ಆ ಥರ ಜನಗಳು ನನಗೆ ಅಲ್ಲಿ ಸಿಕ್ಕೇ ಇಲ್ಲ. ನಂಗೆ ಸಿಕ್ಕಿದ್ದು ಸರ್ವೇ ಸಾಮಾನ್ಯ ಮನುಷ್ಯರು. ಬಟ್ ಪಾಕಿಸ್ತಾನವನ್ನು ನಾನು ಯಾವತ್ತೂ ಆಸ್ ಎ ದೇಶ ಸಪೋರ್ಟ್ ಮಾಡೋದೇ ಇಲ್ಲ. ಅವ್ರು ತೊಗೊಂಡಿರುವಂಥ ನಡೆ ಬಹಳ ಒಂಥರ ಬೆನ್ನಿಗೆ ಚೂರಿ ಹಾಕೋ ರೀತಿಲಿ.
ಈ ರೀತಿ ಯಾವತ್ತೂ ಮಾಡಬಾರ್ದು. ಅವರ ಪ್ರಗತಿ ಬಗ್ಗೆ ಯೋಚನೆ ಮಾಡದೆ ಬರೀ ಇನ್ನೊಬ್ರಿಗೆ ನೋವು ಕೊಡುವಂತಹ ಸನ್ನಿವೇಶವನ್ನೇ ತರ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕನ್ನಡಿಗರ ಅಧಿಕಾರ, ಭಾರತೀಯರ ಅಧಿಕಾರ ಇದ್ದೇ ಇರುತ್ತೆ. ಅದಾದಮೇಲೆ ಭಾರತ ಸಖತ್ತಾಗಿ ಪಾಠ ಕಲಿಸ್ತು ಅವ್ರಿಗೆ. ಇನ್ಯಾವತ್ತೂ ಮುಟ್ನೋಡ್ಕೋಬೇಕು ಆ ಥರ. ಮತ್ತು ಇನ್ಯಾವತ್ತೂ ಬಂದರೂ ಕೂಡ ನಾನು ಪಾಕಿಸ್ತಾನದ ನೆಲದಲ್ಲೇ ಈ ಮಾತನ್ನು ಹೇಳಿದ್ದೆ, ಭಾರತೀಯರನ್ನ ಎದುರಾಕೊಂಡ್ರೆ ನಿಮ್ಗೆ ಉಳಿಗಾಲ ಇಲ್ಲ ಅಂತ ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಹೇಳಿದ್ದೆ ಈ ಮಾತನ್ನು. ನನ್ನ ವಿಡಿಯೋಲಿ ನೀವು ನೋಡ್ಬೋದು. ಅದಾದಮೇಲೂ ಅಷ್ಟೇ, ಅಲ್ಲಿ ನಿಂತ್ಕೊಂಡಾಗಲೂ ಅಷ್ಟೇ ನಾನು ಸರ್ವೇಸಾಮಾನ್ಯ ಮನುಷ್ಯ, ನಾನು ಭಾರತದ ಬಾವುಟ ಹಾಕೊಂಡು ಹೋಗಿದ್ದೆ ಅಲ್ಲಿ. ಹೌದೌದು ಹಾಕೊಂಡು ಹೋಗಿದ್ದೆ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಜನಗಳು ಅಂತ. ಸರ್ವೇಸಾಮಾನ್ಯ ಮನುಷ್ಯರು ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಪೊಲಿಟಿಕಲ್ ತುಂಬ ಇದೆ, ಮತ್ತು ಅವ್ರ ಉದ್ದೇಶ ಸರಿ ಇಲ್ಲ. ಈಗೇನು ರಾಜಕೀಯದ ಉದ್ದೇಶಗಳು ತುಂಬ ಕೆಟ್ಟದಾಗಿದೆ. ಅವ್ರು ಹೆಂಗೆ ಅಂದರೆ ಇಡೀ ನಮ್ಮನ್ನು ಟಾರ್ಚರ್ ಕೊಟ್ಟನೇ ಅವ್ರು ಎಲ್ಲಿಗೂ ಹೋಗ್ತಾ ಇಲ್ಲ, ಇನ್ನೂ ಹಾಳಾಗ್ತಾ ಇರೋ ಎಲ್ಲಿಗೂ ಹೋಗ್ತಾ ಇಲ್ಲ ಅವರು. ಬಟ್ ನಾವು ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಸಮಸ್ಯೆ ಇದೆ, ಆದರೆ ನಮ್ಮದು ಡೆವಲಪ್ಮೆಂಟ್ ಇದ್ದೇ ಇದೆ. ಎಲ್ಲೋ ಒಂದು ಕಡೆ ಒಂದು ಚೂರಾದರೂ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಈ ಜೆನ್ಜಿ ಎರಾನ ಹೆಂಗೆ ನೀವು ನೋಡ್ತೀರಾ? ಮಡಗಾಸ್ಕರ್, ನೇಪಾಳ ಬೇಸತ್ತು ಹೋಗಿದ್ದಾರೆ ಸರ್ವೇಸಾಮಾನ್ಯ ಮನುಷ್ಯ. ಇದಕ್ಕೊಂದು ಹಾಡು ಮಾಡಿದ್ವಿ, ನಾನು ನೋಡ್ಕೊಳ್ದೆ ಹೇಳ್ಬೋದು, ಆದರೂ ನೋಡ್ಕೊಂಡು ಹೇಳ್ತೀನಿ ತಪ್ಪಾಗಬಾರ್ದು ಅಂತ. ನೋಡಿ, ನಮ್ಮ ದೇಶದ ನೆಲ ಜಲ ಸಿರಿ ಸಂಪತ್ತು ಲೂಟಿಕೋರರ ಕೈಗೆ ಸಿಕ್ಕಿ ಬಂತು ಆಪತ್ತು. ದೇಶ ಸೇವೆ ಈಶ ಸೇವೆ ಅಂದರು ಅವತ್ತು, ಅಂತ ಮಾತಿಗೆಲ್ಲ ₹1 ಇಲ್ಲ ಕಿಮ್ಮತ್ತು. ಬಿಡ್ತಾರೆ ಬೊಗಳೆ ನಾವೆಂದು ನಿಮ್ಮಯ್ಯ ಸೇವಕ, ಆದರೆ ಭ್ರಷ್ಟಾಚಾರ ಮಾಡೋದೇ ನಿಮ್ಮಯ್ಯ ಕಾಯಕ. ಲಂಚಕೋರರು ಆದರೂ ಉದ್ಧಾರ, ದೇಶ ಭಕ್ತರಿಗೆ ಇನ್ಯಾರು ಆಧಾರ. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ಅಡಗಿಸಬೇಕು ನಾವು ಅವರ ಸೊಕ್ಕು. ನಮ್ಮ ಹಕ್ಕಿಗೆ ಯಾರು ಇಲ್ಲಿ ದಿಕ್ಕು, ನಾವೇ ಎಲ್ಲವ ಕೇಳಿ ಪಡೆಯಬೇಕು. ಬಡವನ ಸಿಟ್ಟು ದವಡೆಗೆ ಮೂಲ, ಅಂತ ಕುಳಿತರೆ ನಮಗಿಲ್ಲ ಕಾಲ. ಬದಲಾವಣೆ ಈ ಜಗದ ನಿಯಮ, ಬದಲಾಯಿಸದಿದ್ದರೆ ಅದು ನಮ್ಮ ಕರ್ಮ. ನಮ್ಮ ಓಟು ಅವರ ಕೈಗೆ ಜೊಟ್ಟು, ಅವರ ಕೇಳಿ ಪಡೆಯಬೇಕು ಹೊಟ್ಟೆಗಿಟ್ಟು. ಕೇಳಂಗಿಲ್ಲ ಅವರ 5 ವರ್ಷ, ಮಾಡುತ್ತಾರೆ ನಮ್ಮ ಸರ್ವನಾಶ. ಈ ಥರ ಆಗೋಗಿದೆ. ಇದನ್ನು ಬದಲಾಯಿಸಬೇಕು ಅಂದರೆ ಎಲ್ಲೋ ಒಂದು ಕಡೆ ಜನ್ಜಿ ಮನಸ್ಸಲ್ಲಿರೋ ಮಾತುಗಳಿವೆಲ್ಲ ಸಾಕಾಗಿದೆ. ಎಷ್ಟೊಂದು ತಡ್ಕೋತೀರ ಪ್ರತಿಯೊಂದು ವಿಷಯದಲ್ಲೂ. ಸೊ ಅದನ್ನು ಬದಲಾವಣೆ ಸಮಯ ಎಲ್ಲ ಕಡೆ ಬಂದಿದೆ. ಫಿಲಿಪೀನ್ಸ್ ನೋಡ್ತಾ ಇದ್ದೀರಾ, ಫಿಲಿಪೀನ್ಸ್ ನೋಡಿದ್ರಿ, ಇಂಡೋನೇಷ್ಯಾ ನೋಡಿದ್ರಿ, ಬಾಂಗ್ಲಾದೇಶ ನೋಡಿದ್ರಿ, ಶ್ರೀಲಂಕಾ ನೋಡಿದ್ರಿ, ನೇಪಾಳ ನೋಡಿದ್ರಿ, ಮಡಗಾಸ್ಕರ್ ನೋಡಿದ್ರಿ. ಭಾರತ ದೇಶದಲ್ಲಿ ಆಗಬಾರ್ದು ಅಂತ ಕೂಡ ನಾನು ಹೇಳ್ತೀನಿ. ಭಾರತ ದೇಶದಲ್ಲಿ ಎಲ್ಲರೂ ಅವರವರೇ ಅರ್ಥ ಮಾಡ್ಕೊಂಡು ಸರಿ ಮಾಡಬೇಕು. ಅಲ್ಲ, ಇರೋ ವ್ಯವಸ್ಥೆ ನೋಡಿದ್ರೆ ಆಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಆಗಲೇಬೇಕು. ಅಂದರೆ ಜೆನ್ಜಿ ಪ್ರೊಟೆಸ್ಟ್ ಆಗಬಾರ್ದು. ಆಗದಿರೋ ರೀತಿಲಿ ನಮ್ಮ ಸರ್ಕಾರಗಳು ನೋಡ್ಕೋಬೇಕು ನಮ್ಮನ್ನು, ಅವ್ರ ಮನೆ ಮಕ್ಕಳ ಥರ. ಮನೆ ಮಕ್ಕಳು ಈಗ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಯಾರು ಗಲಾಟೆ ಮಾಡ್ತಾರೆ ರೀ? ಟೀನೇಜಲ್ಲಿ ಒಂದಿಷ್ಟು ವರ್ಷಗಳು ರಕ್ತ ಕುದೀತಾ ಇದ್ದಾಗ, ಈಗ ನಾನು ಅಷ್ಟೇ ನಮ್ಮ ಅಪ್ಪನ ಜೊತೆ ಜಗಳ ಮಾಡಿದ್ದೀನಿ. ಈಗ ಯಾಕೆ ಜಗಳ ಮಾಡಿದ್ದೀನಿ ಯೋಚನೆ ಮಾಡಿ. ಈಗ ನಾವೊಬ್ಬ ಕಾಮನ್ ಮ್ಯಾನು, ನಮ್ಮಪ್ಪ ನಂಗೆ ಸೈಕಲ್ ಕೊಡಿಸು ಅಂತ ಕೇಳಿದಾಗ 2 ವರ್ಷ ಬಿಟ್ಟು ಕೊಡಿಸಿದ್ರು. ಅದು ಸೆಕೆಂಡ್ ಹ್ಯಾಂಡ್ ₹800 ಸೈಕಲ್. ಕಾಲೇಜಲ್ಲಿದ್ದಾಗ ಬೈಕ್ ಫಸ್ಟ್ ಇಯರ್ PUCಲಿ ಕೇಳಿದ್ರೆ ಫೈನಲ್ BCom ಕೊಡಿಸಿದ್ರು. ಯಾಕೆಂದರೆ ನಮ್ಮಪ್ಪ ಒಬ್ಬ ನಾರ್ಮಲ್ ಮನುಷ್ಯ, 10,000, 15,000, 20,000 ಸಂಬಳ ನ್ಯಾಯವಾಗಿ ದುಡಿದು ನ್ಯಾಯವಾಗಿ ಸರ್ಕಾರಕ್ಕೆ ITRನ ಫೈಲ್ ಮಾಡಿ ಬದುಕ್ತಾ ಇದ್ದಂತಹ ಮನುಷ್ಯ. ಆದರೆ ನಮ್ಮ ಕಾಲೇಜಲ್ಲಿ ನಾವು ನೋಡ್ತಾ ಇದ್ದಂತಹ ರಾಜಕಾರಣಿಗಳ ಮಕ್ಕಳು BMW, ಫೆರಾರಿಲಿ ಬರೋರು. ಅದು ದುಡ್ಡು ಎಲ್ಲಿಂದ ಬಂತು ಅಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅವಾಗ. ನಾವು ಅನ್ಕೋತಾ ಇದ್ವಿ, ಇವರೆಲ್ಲ ಇಷ್ಟೊಂದು ಇವರಪ್ಪ ಇಷ್ಟೊಂದೆಲ್ಲ ಹೆಂಗೆ ದುಡಿದ್ರು, ನಮ್ಮಪ್ಪ ಯಾಕೆ ದುಡಿತಾರ, ನಮ್ಮಪ್ಪ ಯಾಕೆ ನನಗೆ ಕೊಡಿಸ್ತಾಯಿಲ್ಲ ಈ ಥರ ಗಾಡಿಗಳು ಈ ಥರ ಅಂತ. ಇವತ್ತು ಅರ್ಥ ಆಗ್ತಾಯಿದೆ, ನಮ್ಮಪ್ಪ ಯಾಕೆ ನನಗೆ ಕೊಡಿಸ್ಲಿಲ್ಲ ಅಂದರೆ ಅವ್ನು ನ್ಯಾಯವಾಗಿ ದುಡಿದವರು. ಅನ್ಯಾಯ ದುಡ್ಡಲ್ಲಿ ಯಾರು ಬೇಕೋ ಗಾಡಿ ಇಳಿಸ್ಬೋದು, ಅದೆಲ್ಲ ನಮ್ಮ ಗಾಡಿಗಳು. ಈಗ ಯುರೋಪ್ ಕಂಡದವರು ಭಾರತ ದೇಶಕ್ಕೆ ಕೊಳ್ಳೆ ಹೊಡೆದು ಕೊಯ್ನೂರು ಡೈಮಂಡಿಂದ ಹಿಡಿದು UK ಎಲ್ಲ ನಮ್ಮದೇ ದೋಚಿ ಇಡೀ ವರ್ಲ್ಡನ್ನು ದೋಚಿ ತಮ್ಮ ದೇಶವನ್ನು ಸಾಹುಕಾರ ದೇಶ ಮಾಡಿಕೊಂಡ್ರು. ಅವ್ರು ಸಾಹುಕಾರಲ್ಲ, ಲೂಟಿಕೋರವರು. ಲೂಟಿಕೋರನ್ನ ಸಾಹುಕಾರ ಅಂತ ಹೆಂಗೆ ಕರಿತೀರಾ? ನಾವು ಅಂದ್ಕೊಂಡ್ವಿ ಇವರೆಲ್ಲ ಒಳ್ಳೆ ಲೆವೆಲಿರೋರು ಅಂತ. ಒಳ್ಳೆ ಲೆವೆಲ್ಗೆ ಹೆಂಗೆ ಬಂದರು? ನಮ್ಮ ದುಡ್ಡಲ್ಲಿ ಅವರು ಒಳ್ಳೆ ಲೆವೆಲ್ಗೆ ಬಂದರು. ನ್ಯಾಯವಾಗಿ ಸಾಹುಕಾರರಾಗಿರೋರನ್ನ ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ತಪ್ಪಿಲ್ಲ. ಕಂಪ್ನಿ ಕಟ್ಟಿ ಒಂದಿಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟು ಅವರು ಬೆಳೆದು ಬೇರೆಯವ್ರನ್ನೂ ಬೆಳೆಸಿ ಉದ್ಧಾರ ಆದವರು ನಿಜವಾದ ಸಾಹುಕಾರ ಅಥವಾ ನಿಜವಾದ ಮನುಷ್ಯರು. ಎಲ್ಲರ ತಲೆ ಹೊಡೆದು ಮೇಲೆ ಬಂದು ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರ ಐಷಾರಾಮಿ ಜೀವನ ನಡೆಸ್ತಾ ಇರೋದು ಇದು ಯಾವುದು? ಇದು ಲೂಟಿಗೋರರು. ಸೊ ನಂಗೆ ಇವತ್ತು ಅರ್ಥ ಆಗ್ತಾಯಿದೆ. ಸೊ ಇವತ್ತಿನ ಜೆನ್ಜಿ ಅರ್ಥ ಮಾಡ್ಕೋಬೇಕಾದ್ರೆ ಇದೇ ವಿಚಾರ. ನಿಮ್ಮಪ್ಪ ನಿಮ್ಗೇನಾದ್ರು ಕೊಡಿಸಿಲ್ಲ ಅಂದರೆ ಅದು ಅವ್ರ ತಪ್ಪಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ತಾಯಿನ. ಅವ್ರು ಕಷ್ಟಪಡ್ತಾರೆ ನಿಮಗೋಸ್ಕರ. ನೀವು ಕರೆಕ್ಟಾಗಿ ಓದಿ ಬರೀರಿ, ಮುಂದೆ ಬನ್ನಿ. ದೇಶದ ಆಸ್ತಿಯಾಗಿ IAS ಆಗಿ IPS ಆಗಿ ಯಾರೂ ಮಾಡ್ತಾಯಿಲ್ಲ, ನೀವು ಮಾಡಿ, ನೀವು ಸಿಸ್ಟಮ್ ಆಗಬೇಕು, ಆವಾಗಲೇ ಬದಲಾಗೋದು. ವಂಡರ್ಫುಲ್. ಈಗ ಹೊಸದಾಗಿ ವ್ಲಾಗರ್ ಆಗಬೇಕು ಅಂದ್ಕೊಳ್ಳೋರಿಗೆ 5 ಟಿಪ್ಸ್ ನಿಮ್ಮ ಕಡೆಯಿಂದ.
ಪ್ರತಿ ದಿವಸ ಕನ್ಸಿಸ್ಟೆಂಟ್ ಕೆಲಸ, ಪ್ರತಿ ದಿವಸ ಮಾಡಿದಿರೋ ಕೆಲಸ ಮರ್ತು ಹೋಗುತ್ತೆ. ಸೊ ಪ್ರತಿ ದಿವಸ ಕೆಲಸ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ. ಎರಡನೇದು, ನಾಳೆ ಅಂದರೆ ಹಾಳು, ಏನೇ ಶುರು ಮಾಡಿದ್ರು ಇವತ್ತೇ ಶುರು ಮಾಡಬೇಕು. ಇನ್ನೊಂದು, ಏನಾಗಬೇಕು ಅನ್ನೋ ಒಂದು ವಿಷಯನ ಪ್ರತಿ ದಿವಸ ಗಮನದಲ್ಲಿ ಇಟ್ಕೋಬೇಕು, ಆಗಲೇ ಅದ್ರ ಮೂಲಕ ಕೆಲಸ ಮಾಡ್ಬೋದು. ಕುಟುಂಬ, ತಂದೆ ತಾಯಿಯನ್ನು ಬಿಟ್ಟು ಯಾವುದೇ ಯೋಚನೆಯನ್ನು ಮಾಡಬಾರ್ದು. ಕುಟುಂಬದ ನೆಮ್ಮದಿ, ನಮ್ಮ ಸುತ್ತಮುತ್ತಲಿನ ನೆಮ್ಮದಿ ಇದ್ದಾಗ ನಮ್ಮ ಕೆಲಸದಲ್ಲೂ ಕೂಡ ನೆಮ್ಮದಿ ಇರುತ್ತೆ. ಇನ್ನೊಂದು, ರೆಸ್ಟ್, ಬರ್ನೌಟ್ ಆಗಿಬಿಡಿ. ಅತಿಯಾದ ಕೆಲಸ ಕೂಡ ಆರೋಗ್ಯಕ್ಕೆ ಹಾನಿಕರ. ಏನೇ ಮಾಡಿದ್ರು ಹಿತಮಿತವಾಗಿ ಎಲ್ಲದರಲ್ಲೂ ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತೀನಿ. ಲಾಸ್ಟ್ ಕ್ವಶನ್, ಮನೆಯವರು ಏನು ಹೇಳ್ತಾರೆ? ಕಾಲಕ್ಕೆ ಚಕ್ರ ಕಟ್ಕೊಂಡು ಊರೂರು ಸುತ್ತಿದ್ದು ಅಪ್ಪ ಅಮ್ಮಗೆ ಏನು ತೊಂದರೆ ಇಲ್ಲ. ಅಪ್ಪ ಅಮ್ಮಗೆ ಭಾಳ ಹೆಮ್ಮೆ ಇದೆ ನಾವು ಮಾಡ್ತಿರೋ ಕೆಲಸದ ಬಗ್ಗೆ. ಇಷ್ಟು ವರ್ಷ ಆದಮೇಲೆ ಅವನು ಅಂದ್ಕೊಂಡಿರುವಂತಹ ಉದ್ದೇಶದ ಕಡೆಗೆ ಹೋಗ್ತಾ ಇದ್ದಾನಲ್ಲ ಅಂತ ಭಾಳ ಹೆಮ್ಮೆಯಲ್ಲಿದ್ದಾರೆ. ರೈಟ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪಯಣ ಹೀಗೆ ಮುಂದುವರಿಲಿ. 197 ಹೌದು ಪ್ಲಾನ್ ಏನು ಇಟ್ಕೊಂಡಿದ್ದೀರಾ? ಈಗ 50 ಮುಗಿದಿದೆ, ಇನ್ನು 147 ಬಾಕಿ ಇದೆ. ಆದಷ್ಟು ಬೇಗ ಅದು ಪೂರ್ತಿಯಾಗಲಿ. ಇದರ ಜೊತೆಗೆ ನಮ್ಮ ಕನ್ನಡಿಗರಿಗೆ ನಿಮ್ಮ ಜ್ಞಾನ ಹಾಗೆ ಹರಿದು ಬರಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಕನ್ನಡ ರಾಜ್ಯೋತ್ಸವದ ದಿವಸದಂದರೆ ಇದು ನಮ್ಮ ಉತ್ಸವ, ನಮ್ಮ ನಾಡಿನ ಉತ್ಸವ, ನಮ್ಮ ನಾಡಿನ ಹಿರಿಮೆ, ಹೆಮ್ಮೆ, ನಮ್ಮ ಭಾಷೆ, ನಮ್ಮ ನೆಲವನ್ನು ಯಾವತ್ತೂ ಬಿಟ್ಕೊಬೇಡಿ, ತಲೆನ ಯಾವತ್ತೂ ತಗ್ಗಿಸ್ಬೇಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ ಅಂತ ಹೇಳ್ತಾ, ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ನಿಮ್ಮ ಗ್ಲೋಬಲ್ ಕನ್ನಡಿಗ ಸೈನಿಂಗ್ ಆಫ್. ಥ್ಯಾಂಕ್ ಯು. ನಮ್ಮ ಕನ್ನಡದ ಬಾವುಟ 197 ದೇಶಗಳಲ್ಲೂ ರಾರಾಜಿಸಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.